ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಇವತ್ತಿನ ತರಗತಿಯಲ್ಲಿ 10ನೇ ತರಗತಿಯ ಮೊದಲನೇ ಪಾಠವಾದ ದ ಅಡ್ವೆಂಚರ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ, ಭಾರತಕ್ಕೆ ಯುರೋಪಿಯನ್ನರ ಆಗಮನ ಪಾಠದ ಬಗ್ಗೆ ಅಧ್ಯಯನ ಮಾಡೋಣ. ದೇರ್ ವೇರ್ ಟ್ರೇಡ್ ಅಂಡ್ ಕಾಮರ್ಸ್ ರಿಲೇಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್. ಅಂದ್ರೆ ಭಾರತ ಮತ್ತು ಯುರೋಪ್ ದೇಶಗಳ ನಡುವೆ ಪ್ರಾಚೀನ ಕಾಲದಿಂದಲೂ ವ್ಯಾಪಾರದ ಸಂಬಂಧವಿತ್ತು. ಅಂದ್ರ ಯುರೋಪ್ ಮತ್ತು ಭಾರತ ದೇಶಗಳ ನಡುವೆ ಎಂತ ಸಂಬಂಧ ಇತ್ತಂದ್ರ ವ್ಯಾಪಾರದ ಸಂಬಂಧವಿತ್ತು. ದೇರ್ ವಾಸ್ ಗ್ರೇಟ್ ಡಿಮಾಂಡ್ ಫಾರ್ ಇಂಡಿಯನ್ ಪೆಪ್ಪರ್, ಕ್ಯೂಮಿನ್, ಸಿನಮನ್, ಕಾರ್ಡಮಮ್ ಅಂಡ್ ಜಿಂಜರ್ ಅಂಡ್ ಮೆನಿ ಅದರ್ ಸ್ಪೈಸಸ್ ಇನ್ ಯುರೋಪ್. ಯುರೋಪ್ ದೇಶದವ್ರಗ ಭಾರತದ ಸಾಂಬಾರ ಪದಾರ್ಥಗಳಿಗೆ ಹೆಚ್ಚಿನ ಬೇಡಿಕೆ ಇತ್ತು. ಅವ್ರಿಗೆ ಭಾರತದ ಸಾಂಬಾರ ಪದಾರ್ಥಗಳಾದ ಪೆಪ್ಪರ್ ಅಂದ್ರೆ ಕರಿಮೆಣಸು, ಕ್ಯೂಮಿನ್ ಅಂದ್ರೆ ಜೀರಿಗೆ, ಸಿನಮನ್ ಅಂದ್ರ ದಾಲ್ಚಿನ್ನಿ, ಕಾರ್ಡಮಮ್ ಅಂದ್ರೆ ಏಲಕ್ಕಿ, ಜಿಂಜರ್ ಅಂದ್ರೆ ಶುಂಠಿ ಮತ್ತು ಬೇರೆ ಬೇರೆ ಸಾಂಬಾರ ಪದಾರ್ಥಗಳಿಗೆ ಯುರೋಪ್ ದೇಶದಲ್ಲಿ ಅಪಾರ ಬೇಡಿಕೆ ಇತ್ತು. ಯಾಕೆ ಯುರೋಪ್ ದೇಶದೊಳಗ ಭಾರತದ ಸಾಂಬಾರ ಪದಾರ್ಥಗಳ ಅತಿ ಹೆಚ್ಚಿನ ಪ್ರಮಾಣದ ಬೇಡಿಕೆ ಇತ್ತಂದ್ರ ಅವರು ಈ ಸಾಂಬಾರ ಪದಾರ್ಥಗಳನ್ನ ಅಡುಗೆಯಲ್ಲಿ ಮಾಂಸ ರಕ್ಷಣೆ ಮೀನ್ಸ್ ಪ್ರೊಟೆಕ್ಷನ್ ಆಫ್ ಮೀಟ್, ನೆಕ್ಸ್ಟ್ ಮೆಡಿಸಿನ್ ಆಗಿ ಏನ್ ಮಾಡ್ತಿದ್ರ ಈ ಸಾಂಬಾರ ಪದಾರ್ಥಗಳನ್ನ ಅವ್ರು ಬಳಕೆ ಮಾಡ್ತಿದ್ರ. ಅದಕ್ಕ ಭಾರತ ಸಾಂಬಾರ ಪದಾರ್ಥಗಳಿಗೆ ಅವ್ರಿಗೆ ಹೆಚ್ಚಿನ ಬೇಡಿಕೆ ಮಾಡ್ತಿದ್ರ. The trade relations between India, Europe and other Asian countries continued even during the Middle Ages. ಅಂದ್ರ ಭಾರತ, ಯುರೋಪ್ ಮತ್ತು ಏಷ್ಯಾ ಏನ್ ದೇಶಗಳು ಇದ್ದಲ್ಲ ಆ ದೇಶಗಳ ನಡುವಿನ ಈ ವ್ಯಾಪಾರ ಸಂಬಂಧ ಅನ್ನೋದು ಪ್ರಾಚೀನ ಕಾಲದಿಂತ್ರನು ಇತ್ತ ಮತ್ತದು ಮಧ್ಯಯುಗದ ಕಾಲದಲ್ಲೂ ಏನತ್ತ ಮುಂದುವರಿತ. The Arab merchants carried Asian merchandise to Constantinople of Eastern Roman Byzantium Empire. ಅಂದ್ರ ಇಲ್ಲ ಅರಬ್ ವ್ಯಾಪಾರಿಗಳು, ಮರ್ಚೆಂಟ್ಸ್ ಅಂದ್ರ ವ್ಯಾಪಾರಿಗಳು, ಮರ್ಚಂಡೈಸ್ ಅಂದ್ರ ವಸ್ತುಗಳು ಅಂದ್ರ ಏಷ್ಯಾದ ವಸ್ತುಗಳು. ಅಂದ್ರ ಅರಬ್ ವ್ಯಾಪಾರಿಗಳು ಏಷ್ಯಾದ ವಸ್ತುಗಳನ್ನ ಕಾನ್ಸ್ಟಾಂಟಿನೋಪಲ್ ನಗರಕ್ಕ ತಲುಪಿಸುತ್ತಿದ್ದರು. ಕಾನ್ಸ್ಟಾಂಟಿನೋಪಲ್ ನಗರ ಅನ್ನೋದೇನ ಈಸ್ಟರ್ನ್ ರೋಮನ್ ಐತಲ್ಲ ಆ ಸಾಮ್ರಾಜ್ಯದ ಒಂದು ರಾಜಧಾನಿ ಅದ. ಈಸ್ಟರ್ನ್ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವ್ದ? ಕಾನ್ಸ್ಟಾಂಟಿನೋಪಲ್ ನಗರ. ಈಸ್ಟರ್ನ್ ರೋಮನ್ ಅಂದ್ರು ಒಂದ, ಬೈಜಾಂಟಿಯಂ ಅಂದ್ರು ಒಂದ. ತೀತಾ ಅಂದ್ರ ಏಷ್ಯಾದ ವಸ್ತುಗಳನ್ನ ಅರಬ್ ವ್ಯಾಪಾರಿಗಳು ಏನ್ ಮಾಡ್ತಿದ್ರ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು. ದ ಇಟಾಲಿಯನ್ ಮರ್ಚೆಂಟ್ಸ್ ವುಡ್ ಬೈ ದೀಸ್ ಗೂಡ್ಸ್ ಅಂಡ್ ದೆನ್ ಸೆಲ್ ದೆಮ್ ಇನ್ ಯುರೋಪಿಯನ್ ಕಂಟ್ರೀಸ್. ಮತ್ತ ಏನ್ ಕಾನ್ಸ್ಟಾಂಟಿನೋಪಲ್ ನಗರಕ್ಕ ಅರಬ್ ವ್ಯಾಪಾರಿಗಳು ಏಷ್ಯಾದ ವಸ್ತುಗಳನ್ನ ತಲುಪಿಸುತ್ತಿದ್ದರಲ್ಲ ಆ ವಸ್ತುಗಳನ್ನ ಇಟಾಲಿಯನ್ ವ್ಯಾಪಾರಿಗರು ಏನ್ ಮಾಡ್ತಿದ್ರ ಆ ವಸ್ತುಗಳನ್ನ ಕೊಂಡುಕೊಂಡ ಎಲ್ಲಿಂತ್ರ ಕಾನ್ಸ್ಟಾಂಟಿನೋಪಲ್ ನಿಂತ್ರ ಕೊಂಡುಕೊಂಡ ಆ ವಸ್ತುಗಳನ್ನ ಅವ್ರ ಯುರೋಪಿಯನ್ ದೇಶದೊಳಗೆ ಏನ್ ಮಾಡ್ತಿದ್ರ ಮಾರಾಟ ಮಾಡ್ತಿದ್ರ. ಕಾನ್ಸ್ಟಾಂಟಿನೋಪಲ್ ವಾಸ್ ದಸ್ ದ ಸೆಂಟರ್ ಆಫ್ ಇಂಟರ್ನ್ಯಾಷನಲ್ ಟ್ರೇಡ್ and was considered as the gateway of European trade. ಅದ ಸಂದರ್ಭದೊಳಗ ಕಾನ್ಸ್ಟಾಂಟಿನೋಪಲ್ ನಗರ ಏನಾತ ವ್ಯಾಪಾರದ ಕೇಂದ್ರವಾಯ್ತದ. ಅಂದ್ರ ಏಷ್ಯಾ ಮತ್ತು ಯುರೋಪ್ ದೇಶದ ನಡುವಿನ ವ್ಯಾಪಾರದ ಕೇಂದ್ರವಾಗಿ ಯಾವ ನಗರ ಪರಿಗಣಿಸಲ್ಪಡ್ತಲ್ಲೇ ಕಾನ್ಸ್ಟಾಂಟಿನೋಪಲ್. ಇದು ಅತಿ ಹೆಚ್ಚಿನ ಪ್ರಮುಖ ಮಹತ್ವದ ಪಾತ್ರನ ವಹಿಸ್ತ. ಆದ್ರದ ಇದನ್ನ ಏನ್ ಮಾಡ್ತಾರ ಅಂತಾರಾಷ್ಟ್ರೀಯ ವ್ಯಾಪಾರದ ಕೇಂದ್ರವಾಗಿ ಪರಿಗಣಿಸಲ್ಪಡ್ತಾ ಇದನ್ನ ಗೇಟ್ವೇ ಆಫ್ ಯುರೋಪಿಯನ್ ಟ್ರೇಡ್ ಅಂತ ಕರೆದ್ರ. ಅಂದ್ರ ಏನಂತ ಕರೀದದನ್ನ ನಾವ್ ಅದನ್ನ ಯುರೋಪಿಯನ್ ದೇಶದ ವ್ಯಾಪಾರದ ಹೆಬ್ಬಾಗಿಲು ಅಂತಾನೆ ಏನ್ ಮಾಡಕತ್ರ ಅದನ್ನ ಪರಿಗಣಿಸಾಕತ್ವಿ. ವೈಲ್ ಅರಬ್ ಮರ್ಚೆಂಟ್ಸ್ ಹ್ಯಾಡ್ ಗೇನ್ ಮೊನೋಪೊಲಿ ಓವರ್ ದ ಟ್ರೇಡ್ ಇನ್ ಏಷ್ಯನ್ ಕಂಟ್ರೀಸ್. ಅದ ಸಂದರ್ಭದಾಗ ಅರಬ್ ಏನ್ ವ್ಯಾಪಾರಿಗಳು ಇದ್ರಲ್ಲ ಇವ್ರ ಏಷ್ಯಾದ ದೇಶಗಳ ವ್ಯಾಪಾರದ ಮೇಲೆ ಏನ್ ಮಾಡ್ಕೊಂಡ್ರ ಇವ್ರ ಏಕಸ್ವಾಮ್ಯವನ್ನ ಸಾಧನೆ ಮಾಡಿದ್ರ. ಮೊನೋಪೊಲಿ ಅಂದ್ರ ಏಕಸ್ವಾಮ್ಯ, ಏಕಸ್ವಾಮ್ಯ ಅಂದ್ರ ನಿಯಂತ್ರಣ. ಅಂದ್ರ ಏಷ್ಯಾದ ದೇಶಗಳ ಮೇಲಿನ ವ್ಯಾಪಾರದ ಮೇಲೆ ನಿಯಂತ್ರಣ ಅಂದ್ರ ವ್ಯಾಪಾರದ ಮೇಲೆ ಏಕಸ್ವಾಮ್ಯವನ್ನ ಸಾಧಿಸಿದವ್ರು ಯಾರ? ಅರಬ್ ವ್ಯಾಪಾರಿಗಳು. ಅದೇ ರೀತಿ ಇಟಾಲಿಯನ್ ವ್ಯಾಪಾರಿಗಳು ಇದ್ರಲ್ಲ ಇವ್ರ ಯುರೋಪ್ ದೇಶದ ವ್ಯಾಪಾರದ ಮೇಲೆ ತನ್ನ ನಿಯಂತ್ರಣವನ್ನ ಸಾಧನೆ ಮಾಡಿದ್ರು. ಅದೇ ದ ಮರ್ಚಂಡೈಸ್ ಫ್ರಾಮ್ ಏಷ್ಯಾ ಬ್ರೌಟ್ ಗುಡ್ ಪ್ರಾಫಿಟ್ ಟು ಇಟಾಲಿಯನ್ ಮರ್ಚೆಂಟ್ಸ್. ಅದೇ ರೀತಿ ಇವು ಏಷ್ಯಾದ ಸರಕುಗಳು ಇದ್ದಲ್ಲ ಈ ಏಷ್ಯಾದ ಸರಕುಗಳು ಇಟಾಲಿಯನ್ ವ್ಯಾಪಾರಿಗಳಿಗೆ ಅತಿ ಹೆಚ್ಚಿನ ಪ್ರಮಾಣದೊಳಗ ಲಾಭವನ್ನು ತಂದು ಕೊಡ್ತ.
ಕಾನ್ಸ್ಟಾಂಟಿನೋಪಲ್ ನಗರದ ವಶ ಮೀನ್ಸ್ ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ದ ಟ್ರೇಡ್ ಅಂಡ್ ಕಾಮರ್ಸ್ ಬಿಟ್ವೀನ್ ಏಷ್ಯಾ ಅಂಡ್ ಯುರೋಪ್ ವಾಸ್ ಕ್ಯಾರಿಡ್ ಆನ್ ಪ್ಲೇಸ್ ಥ್ರೂ ದ ಸಿಟಿ ಆಫ್ ಕಾನ್ಸ್ಟಾಂಟಿನೋಪಲ್. ನಾವೀಗ ತಿಳ್ಕೊಂಡೇವೆ ಏನ, ಯುರೋಪ್ ಮತ್ತು ಏಷ್ಯಾದ ನಡುವೆ ವ್ಯಾಪಾರ ನಡೆಯುವ ಪ್ರಮುಖ ಸ್ಥಳ ಯಾವ್ದ? ಕಾನ್ಸ್ಟಾಂಟಿನೋಪಲ್. ಹೌದಾ? In 1453, the Ottoman Turks captured the city of Constantinople. ಅಂದ್ರ in 1453 Ottoman Turks captured the city of Constantinople. ಅಂದ್ರ 1453ರಲ್ಲಿ ದ ಆಟೋಮನ್ ಟೂಕ್ಸ್. ಆಟೋಮನ್ ಟೂಕ್ಸ್ ಅಂದ್ರೆ ಏನು? ಅವರು ಒಂದು ಸಾಮ್ರಾಜ್ಯ. ಆಟೋಮನ್ ಟೂಕ್ಸ್ ಅನ್ನೋದು ಸಾಮ್ರಾಜ್ಯ. ಅದೇನ್ ಮಾಡ್ತೈತಿ? ಕಾನ್ಸ್ಟಾಂಟಿನೋಪಲ್ ನಗರವನ್ನ ಏನ್ ಮಾಡ್ತೈತಿ? ವಶಪಡಿಸಿಕೊಳ್ತೈತಿ. ಕ್ಯಾಪ್ಚರ್ ಮೀನ್ಸ್ ವಶಪಡಿಸಿಕೊಳ್ಳುವುದು. ಅಂದ್ರ 1453ರಲ್ಲಿ ಆಟೋಮನ್ ಟೂಕ್ಸ್ ರವ್ರು ಏನ್ ಮಾಡ್ತಾರ? ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಳ್ತಾರ. As a result, all the trade routes connecting the city of Constantinople came under the control of Turks. ಅಂದ್ರ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಸಂಧಿಸುವ ಎಲ್ಲ ಮಾರ್ಗಗಳು, ಅಂದ್ರ ಕಾನ್ಸ್ಟಾಂಟಿನೋಪಲ್ ನಗರವನ್ನ ಸಂಧಿಸುವ ಎಲ್ಲ ಮಾರ್ಗಗಳು ಏನಾದು? ಯಾರ ನಿಯಂತ್ರಣಕ್ಕೊಳಪಟ್ಟು? ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಸಂಧಿಸುವ ಎಲ್ಲ ಮಾರ್ಗಗಳು ಆಟೋಮನ್ ಟೂಕ್ಸ್ ರವರ ನಿಯಂತ್ರಣಕ್ಕೆ ಒಳಪಟ್ಟು. The Turks started levying too many taxes on the goods passing through these routes. ಇದ ಅವಕಾಶವನ್ನ ತನ್ನ ಲಾಭಕ್ಕಾಗಿ ಯೂಸ್ ಮಾಡ್ಕೋಬೇಕಂತ ಇವ್ರು ಆಟೋಮನ್ ಟೂಕ್ಸ್ ದವ್ರು ಏನ್ ಮಾಡ್ತಾರ? ಆ ವ್ಯಾಪಾರದ ಮಾರ್ಗಗಳ ಮೇಲೆ ತೀವ್ರತರವಾದ ಹೆಚ್ಚಿನ ಪ್ರಮಾಣದ ತೆರಿಗೆಗಳನ್ನ ಏನ್ ಮಾಡ್ತಾರ? ವಿಧಿಸಕ್ ಸ್ಟಾರ್ಟ್ ಮಾಡ್ತಾರ. The Turks started levying too many taxes on the goods passing through these routes. As a result, ಟ್ರೇಡ್ ಬಿಕೇಮ್ ಅನ್ಪ್ರಾಫಿಟೇಬಲ್. ಇದರ ಪರಿಣಾಮವಾಗಿ ಏನಾಕೈತಂದ್ರ ಆ ನಡೆಯಾಕತ್ತಲ್ಲ ವ್ಯಾಪಾರ, ಆ ವ್ಯಾಪಾರಿಗಳಿಗೆ ಏನಾಗ್ತದ? ಅನ್ಪ್ರಾಫಿಟೇಬಲ್ ಆತ, ಅಂದ್ರ ಲಾಭದಾಯಕವಾಗಲಿಲ್ಲ. ಮೀನ್ ವೈಲ್ ಸ್ಪೇನ್, ಪೋರ್ಚುಗಲ್ ಅಂಡ್ ಅದರ್ ಯುರೋಪಿಯನ್ ರೂಲರ್ಸ್ ವೇರ್ ಅಟೆಂಪ್ಟಿಂಗ್ ಟು ಬ್ರೇಕ್ ದ ಮೊನೋಪೊಲಿ ಆಫ್ ಇಟಾಲಿಯನ್ ಟ್ರೇಡರ್ಸ್. ಇದೇ ವೇಳೆ Meanwhile, Spain, Portugal and other European rulers were attempting to break the monopoly of Italian traders. ಇದೇ ವೇಳೆಯಲ್ಲಿ ಸ್ಪೇನ್, ಪೋರ್ಚುಗಲ್ ಮತ್ತು ಮೊದಲಾದ ಯುರೋಪಿಯನ್ ದೇಶಗಳ ರಾಜರು ಏನ್ ಮಾಡತ್ತಿದ್ರ ಅಂದ್ರ ಹೊಸ ಜಲಮಾರ್ಗಗಳನ್ನ ಹುಡುಕ್ಬೇಕಂತ ಏನ್ ಮಾಡತ್ತಿದ್ರ, ಅಂದ್ರ ಸಾಹಸಿ ನಾವಿಕರನ್ನ ಏನ್ ಮಾಡತ್ತಿದ್ರ? ಪ್ರೋತ್ಸಾಹಿಸಲು ಪ್ರಾರಂಭಿಸಿದ್ರ. ಅಂದ್ರ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಹುಡುಕ್ಬೇಕ, ಮತ್ತೆ ಆ ವ್ಯಾಪಾರವನ್ನ ಏನ್ ಮಾಡ್ಬೇಕ? ಪುನಃ ಸ್ಥಾಪಿಸಬೇಕಂತ ಏನ್ ಮಾಡಕತ್ತಿದ್ರ? ಪೋರ್ಚುಗೀಸ್ ನಾವಿಕರು ಏನಂದ್ರ ಸ್ಪೇನ್, ಪೋರ್ಚುಗಲ್ ಎಲ್ಲಾ ನಾವಿಕರು ಏನ್ ಮಾಡಕತ್ತಿದ್ರ? ಪ್ರಯತ್ನ ಪಡಾಕತ್ತಿದ್ರ. ಅದ ಸಂದರ್ಭದಾಗ they started encouraging adventurous sailors to find a new sea route to India. The invention of compass, astrolabe and gunpowder provided further impetus to this venture. ಇದೇ ಸಂದರ್ಭದಾಗ ಅವ್ರಗ ಕಂಪಾಸ್, ಅಸ್ಟ್ರೋಲಾಬ್, ಗನ್ ಪೌಡರ್ ಇವೆಲ್ಲ ವೈಜ್ಞಾನಿಕ ಆವಿಷ್ಕಾರಗಳು ಏನ್ ಮಾಡಿದ್ರು? ಅವ್ರಗ ಭಾರತಕ್ಕೆ ಹೊಸ ಜಲಮಾರ್ಗವನ್ನ ಹುಡುಕಾಕ ಏನ್ ಮಾಡಿದ್ವು? ಹೆಲ್ಪ್ ಮಾಡಿದ್ವು. A new sea route to India ಅಂದ್ರೆ ಭಾರತಕ್ಕೆ ಹೊಸ ಜಲಮಾರ್ಗ. Vasco da Gama, a Portuguese sailor, left Lisbon and reached Cappad near Calicut on the west coast of India in 1498. ಲಿಸ್ಬನ್ ನಿಂತ ಹೊರಟ. ಲಿಸ್ಬನ್ ಅಂದ್ರ ಒಂದು ಪ್ಲೇಸ್, ಪೋರ್ಚುಗೀಸ್ನಾಗ ಸ್ಪೇಸ್ ಅಂದ್ರ ಒಂದು ಪ್ಲೇಸ್. ಲಿಸ್ಬನ್ ನಿಂತ ವಾಸ್ಕೋ ಡಿ ಗಾಮ ಏನ್ ಮಾಡ್ತಾನ? ಭಾರತದ ಕಪ್ಪಡ್ ನಿಯರ್ ಕ್ಯಾಲಿಕಟ್ ಆನ್ ದ ವೆಸ್ಟ್ ಕೋಸ್ಟ್ ಅಂದ್ರೆ ಭಾರತದ ಪಶ್ಚಿಮ ಕರಾವಳಿಯ ಕಪ್ಪದ್ ಸಮೀಪದ ಕ್ಯಾಲಿಕಟ್ ಪ್ರದೇಶಕ್ಕೆ ಬಂದ ತಲುಪ್ತಾನ. ಯಾರ? ವಾಸ್ಕೋ ಡಿ ಗಾಮ. ವಾಸ್ಕೋ ಡಿ ಗಾಮನು ಒಬ್ಬ ಪೋರ್ಚುಗೀಸ್ ಸೆಲ್ಲರ್ ಅಂದ್ರ ನಾವಿಕ. ಅದು ಯಾವಾಗ ಬಂದ? 1498. Thus he was successful in discovering a new sea route to India. ಅವನು ಭಾರತಕ್ಕೆ ಒಂದು ಹೊಸ ಜಲಮಾರ್ಗವನ್ನ ಕಂಡುಕೊಳ್ಳುವಲ್ಲಿ ಏನ್ ಮಾಡಿದ? ಯಶಸ್ವಿಯನ್ನ ಪಡೆದುಕೊಂಡ. This route continued to be the route to trade between India and Europe for many years. ಈ
ಏನ್ ವಾಸ್ಕೋಡಿಗಾಮ ಭಾರತ ಮತ್ತು ಯುರೋಪ್ ನಡುವೆ ಒಂದು ಹೊಸ ಜಲಮಾರ್ಗವನ್ನು ಏನ್ ಹುಡುಕಿದ್ದಲ್ಲ, ಅದ ಸುಮಾರು ವರ್ಷಗಳ ಕಾಲ ಭಾರತ ಮತ್ತು ಯುರೋಪ್ ನಡುವಿನ ವ್ಯಾಪಾರದ ಮಾರ್ಗವಾಗಿ ಏನ್ ಮಾಡ್ತದ, ಮಾರ್ಪಡ್ತದ. ದ ಪೋರ್ಚುಗೀಸ್ ವೇರ್ ದಸ್ ದ ಫಸ್ಟ್ ಟು ರಿಎಸ್ಟಾಬ್ಲಿಷ್ ಟ್ರೇಡ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್. ಹೀಗೆ ಭಾರತದೊಂದಿಗೆ ಮರು ವ್ಯಾಪಾರ ಸಂಬಂಧವನ್ನು ಯುರೋಪಿಯನ್ನರಲ್ಲಿಯೇ ಪೋರ್ಚುಗೀಸರು ಮೊದಲಿಗರು. ಅಂದ್ರ ಏನ್ ಆಟೋಮನ್ ಟೂಕ್ಸ್ ರವರು ಕಾನ್ಸ್ಟಾಂಟಿನೋಪಲ್ ನಗರವನ್ನ ವಶಪಡಿಸಿಕೊಂಡ ಆ ವ್ಯಾಪಾರ ಮಾರ್ಗಗಳ ಮೇಲೆ ತೆರಿಗೆಯನ್ನು ವಿಧಿಸಿದ್ರಲ್ಲ, ಅದರ ಪರಿಣಾಮವಾಗಿ ವಾಸ್ಕೋಡಿಗಾಮ ಏನ್ ಮಾಡ್ತಾನ, ಹೊಸ ಜಲಮಾರ್ಗವನ್ನ ಕಂಡಿಡಿದ. ಅಂದ್ರೆ ವಾಸ್ಕೋಡಿಗಾಮ ಒಬ್ಬ ಪೋರ್ಚುಗೀಸ್ ನಾವಿಕ. ಅದ ಇವ್ರಿಗೆ ಏನ್ ಅದಕ್ಕ ಭಾರತ ಮತ್ತ ಯುರೋಪ್ ನಡುವೆ ಮತ್ತೊಂದು ಪುನಃ ಅಂದ್ರ ವ್ಯಾಪಾರ ಸಂಬಂಧವನ್ನ ಪುನಃ ಸ್ಥಾಪಿಸಿದವರು ಯಾರ? ಪೋರ್ಚುಗೀಸರು. Know this, in 1869 a huge canal called Suez Canal, ಅಂದ್ರೆ 1869 ಒಂದು ಹ್ಯೂಜ್ ಕನಾಲ್ ಅಂದ್ರೆ ಒಂದು ದೊಡ್ಡ ಕೆನಾಲ್ ಇತ್ತ. ಆ ಕನಾಲದ ಹೆಸರೇನ ಸ್ವೇಜ್ ಕೆನಾಲ್ ವಾಸ್ ಬಿಲ್ಟ್ ಬೈ ಡಿಗ್ಗಿಂಗ್ ದ ಲ್ಯಾಂಡ್ ಫಾರ್ ದ ಈಸಿ ಮೂವ್ಮೆಂಟ್ ಆಫ್ ಶಿಪ್ಸ್ ಇನ್ ಈಜಿಪ್ಟ್ ಟು ಕನೆಕ್ಟ್ ದ ರೆಡ್ ಸಿ ಅಂಡ್ ಮೆಡಿಟರೇನಿಯನ್ ಸಿ. ಈ ಸ್ವೇಜ್ ಕೆನಾಲ್ ಅನ್ನೋದೇನ ರೆಡ್ ಸಿ ಮತ್ತೆ ಮೆಡಿಟರೇನಿಯನ್ ಸಿ ಸಮುದ್ರಗಳು ಅಂದ್ರೆ ರೆಡ್ ಸಮುದ್ರ ಮತ್ತ ಮೆಡಿಟರೇನಿಯನ್ ಸಮುದ್ರ ನಡುವೆ ಏನ್ ಮಾಡಕತ್ತಿದ, ಕನೆಕ್ಟ್ ಮಾಡಕತ್ತಿದ, ಅಂದ್ರ ಸಂಪರ್ಕವನ್ನ ಮಾಡಕತ್ತ. ಅದಕ್ಕ ಇದನ್ನ ಏನ್ ಮಾಡಿದ್ರ, ಈಜಿಪ್ಟ್ ದೇಶದೊಳಗೆ ಏನ್ ಮಾಡಿದ್ರ, ಭೂಮಿಯನ್ನ ಅಗೆದು ಆ ಎರಡು ರೆಡ್ ಸಿ ಮತ್ತ ಮೆಡಿಟರೇನಿಯನ್ ಸಿಗ ಸಂಪರ್ಕ ಕೊಡುವಂತ ಏನ್ ಮಾಡಿದ್ರ, ಕಾಲುವೆಯನ್ನ ಏನ್ ಮಾಡಿದ್ರ, ನಿರ್ಮಾಣ ಮಾಡಿದ್ರ. ಅಂಟಿಲ್ ದ ಬಿಲ್ಡಿಂಗ್ ಆಫ್ ಸುಯೇಜ್ ಕನಾಲ್ the sea route discovered by Vasco da Gama was a route used for trade between India and Europe. ಇದು ಸುಯೇಜ್ ಕೆನಾಲ್ ರೆಡಿ ಆಗುವವರೆಗೆ ಅಂದ್ರೆ ಅದ ನಿರ್ಮಾಣ ಆಗುವವರೆಗೆ ಭಾರತ ಮತ್ತು ಯುರೋಪ್ ನಡುವಿನ ಸಂಬಂಧ ವ್ಯಾಪಾರ ಮಾರ್ಗ ಹೆಂಗ್ ನಡೆಯಕತ್ತಿತ್ತಂದ್ರ, ಏನ್ ವಾಸ್ಕೋಡಿಗಾಮ ಜಲಮಾರ್ಗವನ್ನು ಹುಡುಕಿದ್ದಲ್ಲ, ಅದೇ ಮಾರ್ಗ ಥ್ರೂ ಏನ್ ನಡೆಯಕತ್ತಿತ್ತ, ವ್ಯಾಪಾರ ನಡೆಯಕತ್ತಿತ್ತ. ದ ಶಿಪ್ಸ್ ಹ್ಯಾಡ್ ಡ್ರೌಂಡ್ ದ ಕೇಪ್ ಆಫ್ ಗುಡ್ ಹೋಪ್, ದ ಸದರ್ನ್ ಮೋಸ್ಟ್ ಟಿಪ್ ಆಫ್ ಆಫ್ರಿಕಾ. ಇವ್ ವಾಸ್ಕೋಡಿಗಾಮ ಏನ್ ಮಾಡಿದಂದ್ರ, ಏನ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದಲ್ಲ, ಆ ಹೊಸ ಜಲಮಾರ್ಗವನ್ನ ವಾಸ್ಕೋಡಿಗಾಮನು ಕೇಪ್ ಆಫ್ ಗುಡ್ ಹೋಪ್ ಅಂದ್ರ ಆಫ್ರಿಕಾದ ತುತ್ತ ತುದಿ, ಆ ತುತ್ತ ತುದಿಯನ್ನು ದಾಟಿ ಮತ್ತ ಭಾರತಕ್ಕೆ ತಲುಪಿದ್ದ. ಅದರ ಮೂಲಕನ ದಾಟಿ ಏನ್ ಮಾಡಿದವ, ಭಾರತಕ್ಕೆ ವಾಸ್ಕೋಡಿಗಾಮ ಬಂದಿದ್ದ. ನಂತರ ಯಾವಾಗ ಸುಯೇಜ್ ಕೆನಾಲ್ ಏನಾತ ನಿರ್ಮಾಣ ಆಯ್ತಲ್ಲ, ಅವಾಗ್ಲಿಂತ್ರ ಭಾರತ ಮತ್ತು ಯುರೋಪ್ ನಡುವಿನ ಏನು ವ್ಯಾಪಾರ ಸಂಬಂಧ ಎಲ್ಲಿಂತ್ರ ನಡೆಯಕತ್ತೈತಿ, ಈಗ ಸುಯೇಜ್ ಕೆನಾಲ್ ಮೂಲಕನ ನಡೀತದೆ. ಯುರೋಪಿಯನ್ ಟ್ರೇಡ್ ಕಂಪನೀಸ್, ಯುರೋಪಿನ ವ್ಯಾಪಾರಿ ಕಂಪನಿಗಳು. ವಿತ್ ದ ಸಕ್ಸೆಸ್ ಆಫ್ ದ ಪೋರ್ಚುಗೀಸ್, ದ ಡಚ್, ಫ್ರೆಂಚ್, ದ ಇಂಗ್ಲಿಷ್ ಆಫ್ ಯುರೋಪ್ ಅರೈವ್ಡ್ ಇನ್ ಇಂಡಿಯಾ ಫಾರ್ ಟ್ರೇಡ್. ಏನು ಪೋರ್ಚುಗೀಸರ ಪ್ರಯತ್ನದಿಂದ ಏನ್ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡು ಹಿಡಿದ್ರಲ್ಲ, ಅದರ ಮೂಲಕ ಭಾರತಕ್ಕೆ ಯುರೋಪಿನ ಬೇರೆ ಬೇರೆ ವ್ಯಾಪಾರಿ ಕಂಪನಿಗಳು ಏನ್ ಮಾಡಕತ್ರ, ಭಾರತಕ್ಕೆ ಬಂದ್ರ. ಅದ್ರ ಪೋರ್ಚುಗೀಸ್, ಡಚ್, ಫ್ರೆಂಚ್ ಅಂಡ್ ಇಂಗ್ಲಿಷ್ ಇವ್ರು ಭಾರತಕ್ಕೆ ಬಂದ್ರ. ಈಗ ಈಸಿ ಆಗಿ ತಿಳ್ಕೋಣ. PDEF ಇವ್ರು ಕ್ರಮಾನುಗತವಾಗಿ ಏನ್ ಮಾಡ್ತಾರ, ಭಾರತಕ್ಕೆ ಬರ್ತಾರ. ಫಸ್ಟ್ ಯಾರು ಬರ್ತಾರ, ಪೋರ್ಚುಗೀಸ್. ಸೆಕೆಂಡ್ ಯಾರು ಬರ್ತಾರ, ಡಚ್ರು. ಥರ್ಡ್ ಯಾರು ಬರ್ತಾರ, ಇಂಗ್ಲಿಷ್ರು. ನಾಲ್ಕನೇದಾಗ ಯಾರು ಬರ್ತಾರ, ಫ್ರೆಂಚ್ರು. ಅಂದ್ರ PDEF ಅಂದ್ರೆ ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದ, ಅಂದ್ರೆ ಫಸ್ಟ್ ಟೈಮ್ ಭಾರತಕ್ಕೆ ಬಂದ ಯುರೋಪಿಯನ್ ಯಾರ, ಪೋರ್ಚುಗೀಸ್ರ. ಸೆಕೆಂಡ್ ಟೈಮಿಗೆ ಬಂದಾರ ಯಾರ, ಡಚ್ರ. ಥರ್ಡ್ ಅಂದ್ರ ಮೂರನೇದಾಗಿ ಬಂದಾರ ಯಾರ, ಇಂಗ್ಲಿಷ್ರ. ನಾಲ್ಕನೇದಾಗ ಬಂದಾರ ಯಾರ, ಫ್ರೆಂಚ್. ಅಂದ್ರ PDEF ಸಿಂಪಲ್ ಫಾರ್ಮುಲಾ ಏನ, ಭಾರತಕ್ಕೆ ಯಾರು ಮೊದಲಿಗೆ ಬಂದ್ರು, ಮತ್ತೆ ಸೆಕೆಂಡ್ ಯಾರು ಬಂದ್ರ, ಥರ್ಡ್ ಯಾರು ಬಂದ್ರ, ಮತ್ತ ನಾಲ್ಕನೇದಾಗ ಯಾರು ಬಂದ್ರ ಅಂತ ತಿಳ್ಕೊಳಕ್. ಇವರೆಲ್ಲಾರು ಯಾರ, ಯುರೋಪದವ್ರ. ಪಿ ಅಂದ್ರ ಪೋರ್ಚುಗೀಸ್, ಡಿ ಅಂದ್ರ ಡಚ್, ಇ ಅಂದ್ರ ಇಂಗ್ಲಿಷ್ರು, ನೆಕ್ಸ್ಟ್ ಎಫ್ ಅಂದ್ರ ಪೋರ್ಚುಗೀಸರು. ಮುಂದಿನದಾಗಿ, this development not only changed the history of colonized India
but also changed the history of European countries. ಇದರ ಪರಿಣಾಮವಾಗಿ ಇದು ವಸಾಹತುಕ್ಕೆ ಏನ್ ಮಾಡ್ತದ, ಪ್ರಾರಂಭಕ್ಕ ಅವಕಾಶ ಮಾಡಿಕೊಡ್ತಿದ. ಮತ್ ಇದೇನ್ ಮಾಡ್ತ, ಯುರೋಪಿಯನ್ ರಾಷ್ಟ್ರಗಳ ಇತಿಹಾಸವನ್ನ ಚೇಂಜ್ ಮಾಡ್ತದ. ದ ಪೋರ್ಚುಗೀಸ್, ನಾ ಈಗಾಗಲೇ ನಿಮ್ಗೆ ಹೇಳಿದ್ನ, ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ಬಂದವ್ರು ಯಾರ, ಪೋರ್ಚುಗೀಸ್ರ. The Portuguese were the first to arrive in India for trade and were also the last to leave India by the sea route. ಅಂದ್ರೆ ಇವ್ರೇನ್ ಹೇಳ್ತಾರಂದ್ರ, ಭಾರತಕ್ಕೆ ಮೊಟ್ಟ ಮೊದಲ ಬಾರಿಗೆ ವ್ಯಾಪಾರಕ್ಕಾಗಿ ಬಂದವರು ಪೋರ್ಚುಗೀಸ್ರೇ, ಮತ್ತು ಭಾರತಕ್ಕಾಗಿ ಕೊನೆಯದಾಗಿ ಬಿಟ್ಟವರು ಯಾರ, ಪೋರ್ಚುಗೀಸ್ರ. ಭಾರತಕ್ಕ ವಾಸ್ಕೋಡಿಗಾಮ 1498ಕ್ಕೆ ಬಂದ, ಹೌದಾ. ಬಟ್ ಪೋರ್ಚುಗೀಸರು ಭಾರತಕ್ಕೆ ಯಾವಾಗ ಬಿಟ್ರಂದ್ರ 1961ಕ್ಕೆ ಬಿಟ್ಟ, ಮೀನ್ಸ್ ಆಫ್ಟರ್ ದ ಇಂಡಿಪೆಂಡೆನ್ಸ್. ಭಾರತಕ್ಕೆ ವಾಸ್ಕೋಡಿಗಾಮ 1498ಕ್ಕೆ ಬಂದ್ರೆ ಆದ್ರ ವಾಸ್ಕೋಡಿಗಾಮ ಪೋರ್ಚುಗೀಸ. ಅದೇ ರೀತಿ ಪೋರ್ಚುಗೀಸರು ಭಾರತಕ್ಕೆ ಬಿಟ್ಟು ಹೋಗಿದ್ದ ಯಾವಾಗ, 1961. ಹಂಗಂದ್ರ ಭಾರತಕ್ಕೆ ಮೊದಲಿಗೆ ಬಂದವರು ಪೋರ್ಚುಗೀಸರೇ, ಭಾರತವನ್ನು ಕೊನೆಯದಾಗಿ ಬಿಟ್ಟು ಹೋದವ್ರು ಯಾರ, ಪೋರ್ಚುಗೀಸರ. ಆಫ್ಟರ್ ವಾಸ್ಕೋಡಿಗಾಮ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ arrived in India as the viceroy of the Portuguese. ವಾಸ್ಕೋಡಿಗಾಮ ಹೋದ ನಂತರ ಭಾರತಕ್ಕೆ ಬಂದವ ಯಾರ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ. ಇವು ಪೋರ್ಚುಗೀಸರ ವೈಸ್ರಾಯ್ ಆಗಿ ಏನ್ ಮಾಡ್ತಾನೆ, ಭಾರತಕ್ಕೆ ಬರ್ತಾನೆ. He implemented blue water policy in order to establish the supremacy over the sea instead of supremacy over land. ಇವ್ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಏನ್ ಮಾಡ್ತಾನ, ಬ್ಲೂ ವಾಟರ್ ಪಾಲಿಸಿಯನ್ನ ಜಾರಿಗೆ ತಗೊಂಬರ್ತಾನ. ಬ್ಲೂ ವಾಟರ್ ಪಾಲಿಸಿ ಅಂದ್ರ ನೀಲಿ ನೀರಿನ ನೀತಿಯನ್ನ ಏನ್ ಮಾಡ್ತಾನ, ಜಾರಿಗೆ ತಗೊಂಬರ್ತಾನ. ಇದ್ರ ಅರ್ಥ ಏನಂದ್ರ, ಎಸ್ಟಾಬ್ಲಿಷ್ ದ ಸುಪ್ರಿಮಿಸಿ ಅಂದ್ರ ಅಧಿಕಾರ, ಓವರ್ ದ ಸಿ ಇನ್ಸ್ಟೆಡ್ ಆಫ್ ಸುಪ್ರಿಮಿಸಿ ಓವರ್ ಲ್ಯಾಂಡ್. ಇವನ ಪ್ರಕಾರ ಭೂಮಿ ಮೇಲಿನ ಏಕಸ್ವಾಮ್ಯದ ಬದಲಾಗಿ ನೀರಿನ ಮೇಲೆ ಏಕಸ್ವಾಮ್ಯವನ್ನು ಸಾಧಿಸಬೇಕಂತ ಏನ್ ಮಾಡ್ತಾನ, ತನ್ನ ಭೂಮಿ ಮೇಲಿನ ಆಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಸ್ವಾಮ್ಯವನ್ನ ಸಾಧಿಸಬೇಕಂತ ಏನ್ ಮಾಡ್ತಾನೆ, ತನ್ನ ನೌಕಾ ಶಕ್ತಿಯನ್ನ ಬಲಪಡಿಸ್ತಾನ. ಅಂದ್ರ ತನ್ನ ಏನ ನೌಕಾ ಶಕ್ತಿ ಇರ್ತೈತಲ್ಲ, ಅದನ್ನ ಏನ್ ಮಾಡ್ತಾನ, ಬಲಪಡಿಸಕ್ ಏನ್ ಮಾಡ್ತಾನ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಏನ್ ಮಾಡ್ತಾನ, ಪ್ರಯತ್ನ ಪಡ್ತಾನ. ಅದಕ್ಕೆ ಇವ್ ಏನ್ ಮಾಡ್ತಾನ, ಬ್ಲೂ ವಾಟರ್ ಪಾಲಿಸಿನ ಜಾರಿಗೆ ತಗೊಂಡ್ಬರ್ತಾನ. ಅಲ್ಫಾನ್ಸೋ ಡಿ ಅಲ್ಬುರ್ಕರ್ ಹೂ ಕೇಮ್ ಆಫ್ಟರ್ ಅಲ್ಮೀಡಾ. ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ನಂತರ ಬಂದವ್ರು ಯಾರ, ಅಲ್ಫಾನ್ಸೋ ಡಿ ಅಲ್ಬುರ್ಕರ್. ಇವೇನ್ ಮಾಡ್ತಾನ, ಅಲ್ಮೀಡಾ ನಂತರ ಬರ್ತಾನೆ. ಹಿ ಕನ್ಸಿಡರ್ಡ್ ಆಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್. ಅಲ್ಮೀಡಾ ನಂತರ ಭಾರತಕ್ಕೆ ಬಂದವನ ಅಲ್ಬುರ್ಕರ್. ಇವಂಗ ಏನಂತ ಕರೀತಾರಂದ್ರ, ಭಾರತದಲ್ಲಿ ಪೋರ್ಚುಗೀಸರ ಅಸ್ತಿತ್ವದ ನಿಜವಾದ ಸ್ಥಾಪಕ ಅಂತ ಯಾರಿಗ್ ಕರೀತಾರ, ಅಲ್ಬುರ್ಕರನ್ನ ಕರೀತಾರ. ನೋಡ್ರಿ, ಕನ್ಸಿಡರ್ಡ್ ಆಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚುಗೀಸ್ ಪವರ್ ಇನ್ ಇಂಡಿಯಾ. He waged a battle against the Sultan of Bijapur in 1510 and won Goa. ಇವೇನ್ ಮಾಡ್ತಾನ, 1510ರಲ್ಲಿ ಬಿಜಾಪುರ್ ಸುಲ್ತಾನದ ಮೇಲೆ ದಾಳಿ ಮಾಡಿ ಗೋವಾವನ್ನ ವಶಪಡಿಸ್ಕೊಳ್ತಾನೆ. ಯಾರ, ಅಲ್ಬುರ್ಕರ್. ಆದ್ದರಿಂದ ಇವಂಗ ಏನಂತ ಕರೀತಾರ, ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನಂತ ಯಾರಿಗಂತ ಕರಿತೇವಿ, ಅಲ್ಫಾನ್ಸೋ ಡಿ ಅಲ್ಬುರ್ಕರ್. ಗೋವಾ became the administrative center of the Portuguese ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಅಂದ್ರ ಗೋವಾ ಏನಾತಂದ್ರ ಇಲ್ಲಿ ಪೋರ್ಚುಗೀಸರ ಆಡಳಿತದ ಕೇಂದ್ರವಾಗಿ ಪರಿಗಣಿಸಲ್ಪಟ್ಟ. ಆತದ ಕೇಂದ್ರವಾಗಿ ಏನಾತ, ಪರಿವರ್ತನೆ ಆಯ್ತು. ದ ಪೋರ್ಚುಗೀಸ್ ಹ್ಯಾಡ್ ಅಬ್ಸಲ್ಯೂಟ್ ಮೊನೋಪೊಲಿ ಓವರ್ trade with India for a century, but their power declined with the arrival of English and French in India. ಅಂದ್ರ ಭಾರತ ಮತ್ತ ಪೋರ್ಚುಗೀಸರ ನಡುವೆ 1 ಶತಮಾನದ ಕಾಲ ಏನ್ ನಡೀತ, ವ್ಯಾಪಾರವು ವಿದೌಟ್ ಎನಿ ಕ್ವಶನ್, ವ್ಯಾಪಾರವು ಪ್ರಶ್ನಾತೀತವಾಗಿ ನಡೀತು. ವಿದೌಟ್ ಎನಿ ಕ್ವಶನ್, ವಿದೌಟ್ ಎನಿ ಇಂಟರ್ಫಿಯರೆನ್ಸ್ ಆಫ್ ಎನಿ ಒನ್. ದ ರಿಲೇಷನ್ ಬಿಟ್ವೀನ್ ದ ಇಂಡಿಯಾ ಅಂಡ್ ಯುರೋಪ್ ಕಂಟಿನ್ಯೂಡ್. ಬಟ್ ಏನಾಕೇತಂದ್ರ, ಯಾವಾಗ ಡಚ್ರು ಇಂಗ್ಲಿಷ್ರು ಬಂದ್ರಲ್ಲ, ಇದ್ರ ಏನಾತ, ಆ ಟೈಮ್ನಾಗ ಏನಾತ, ಇವರ ವ್ಯಾಪಾರದ ಮೇಲೆ ಏನಾತ ಪ್ರಭಾವ ಬೀರ್ತ.
ಇಲ್ಲ ಐತ್ ನೋಡ್ರಿ ಮ್ಯಾಪ್. ಯುರೋಪಿಯನ್ ಸೆಟಲ್ಮೆಂಟ್ಸ್ ಇನ್ ಇಂಡಿಯಾ, ಭಾರತದಲ್ಲಿ ಐರೋಪ್ಯರ ನೆಲೆಗಳು ಅಲ್ಲಿ ಎಲ್ಲೆಲ್ಲಿದ್ರ ನೋಡ್ರಿ. PDBF ಅಂದ್ರ ನಾ PDEF ಅನ್ನಿ, ಇಲ್ಲಿ PDBF ಕೊಟ್ಟಾರ. ಪೋರ್ಚುಗೀಸ್, ಡಚ್, ಬ್ರಿಟಿಷ್, ಫ್ರೆಂಚ್. P ಅಂದ್ರೆ ಪೋರ್ಚುಗೀಸ್, D ಅಂದ್ರೆ ಡಚ್, B ಅಂದ್ರೆ ಬ್ರಿಟಿಷ್, F ಅಂದ್ರೆ ಫ್ರೆಂಚ್. ಇವರ ನೆಲೆಗಳು ಎಲ್ಲೇನ ಕೊಟ್ಟಾರ. ಎಲ್ಲೆಲ್ಲಿ ಪ್ಲೇಸ್ನಾಗ ಇದ್ರ ಅವ್ರ, ತನ್ನ ವಸಾಹತುವನ್ನು ಸ್ಥಾಪನೆ ಮಾಡಿದ್ರ. ದ ಡಚ್ ಬಿಲಾಂಗ್ಸ್ ಟು ಹೋಲ್ಯಾಂಡ್ ಆರ್ ನೆದರ್ಲ್ಯಾಂಡ್ಸ್. ಅಂದ್ರ ಡಚ್ ಬರ್ತಾರ. ಪೋರ್ಚುಗೀಸ್ರು ಫಸ್ಟ್ ಬಂದ್ರ, ನಂತರ ಬಂದವ್ರ ಯಾರ? ಡಚ್ರು ಯಾರು ಯಾವ ದೇಶಲಿಂತ್ರ ಭಾರತಕ್ಕೆ ಬಂದಿದ್ರು ಅಂದ್ರ ಹೋಲ್ಯಾಂಡ್ ಅಂದ್ರು ಒಂದ, ನೆದರ್ಲ್ಯಾಂಡ್ ಅಂದ್ರು ಒಂದ. ಇನ್ ಆರ್ಡರ್ ಟು ಟ್ರೇಡ್ ಇನ್ ದ ಈಸ್ಟರ್ನ್ ನೇಷನ್ಸ್, ಇವ್ರು ಎದಕ್ ಬಂದಿದಂದ್ರ ಪೂರ್ವದ ದೇಶಗಳಲ್ಲಿ ವ್ಯಾಪಾರ ಮಾಡ್ಬೇಕಂತ ಆ ಉದ್ದೇಶದಿಂದ ಭಾರತಕ್ಕೆ ಬಂದಿದ್ರ. ದೇ ಎಸ್ಟಾಬ್ಲಿಷ್ಡ್ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇನ್ 1602 ಅಂಡ್ ಎಂಟರ್ಡ್ ಇಂಡಿಯಾ. ಇವರು 1602 ಒಳಗ ಡಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರ. ಅದು ಎದರ ಉದ್ದೇಶದಿಂದ? ಪೂರ್ವ ದೇಶಗಳಲ್ಲಿ ವ್ಯಾಪಾರ ನಡೆಸುವ ಉದ್ದೇಶದಿಂದ 1602ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನ ಸ್ಥಾಪನೆ ಮಾಡ್ತಾರ. ಎಂಟರ್ಡ್ ಇಂಡಿಯಾ, ಜಾವಾ, ಸುಮಾತ್ರಾ ಅಂಡ್ ಇಂಡೋನೇಷ್ಯಾ. ಮತ್ತೆ ಎಲ್ಲೆಲ್ಲಿ ಬರ್ತಾರ? ಜಾವಾ, ಸುಮಾತ್ರಾ ಅಂಡ್ ಇಂಡೋನೇಷ್ಯಾಕ್ಕೂ ಬರ್ತಾರ. ಇನ್ ಇಂಡಿಯಾ ದೇ ಎಸ್ಟಾಬ್ಲಿಷ್ಡ್ ಫ್ಯಾಕ್ಟರೀಸ್ ಅಟ್ ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ನಂ, ಮಚಲಿಪಟ್ನಂ ಅಂಡ್ ಚಿನ್ಸೋರ್. ಭಾರತಕ್ಕೆ ಡಚ್ರು ಬಂದು ಭಾರತದಲ್ಲಿ ಎಲ್ಲೆಲ್ಲವರು ತನ್ನ ವ್ಯಾಪಾರ ಕ್ಷೇತ್ರಗಳನ್ನ, ವ್ಯಾಪಾರ ಪ್ರದೇಶಗಳನ್ನ ಸ್ಥಾಪನೆ ಮಾಡ್ತಾರ. ಸೂರತ್, ಬ್ರೋಚ್, ಕ್ಯಾಂಬೆ, ಕೊಚ್ಚಿನ್, ನಾಗಪಟ್ನಂ, ಮಚಲಿಪಟ್ನಂ ಅಂಡ್ ಚಿನ್ಸೋರ್ ಇವೆಲ್ಲಾ ಕಡೆ ಏನ್ ಮಾಡ್ತಾರೋ ತನ್ನ ಫ್ಯಾಕ್ಟರೀಸ್ ಗಳನ್ನ ಸ್ಥಾಪನೆ ಮಾಡ್ತಾರ. ಯಾರು? ಡಚ್. ಮಾರ್ತಾಂಡ ವರ್ಮ. ಇನ್ ದ ಪಾಲಿಟಿಕ್ಸ್ ಆಫ್ ಕೇರಳ, the one who lived in the most important phase and rescued an important principality from the foreigners was Raja Martanda Varma of Wayanad. ಕೇರಳದ ರಾಜಕೀಯದಲ್ಲಿ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಪಡೆದ ಮಾರ್ತಾಂಡವರ್ಮನು ತನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನ ಮತ್ತ ಸಂಸ್ಥಾನಗಳನ್ನ ಮತ್ತ ಫಾರಿನರ್ಸ್ ಇದ್ರ ಡಚ್ ರಿಂತ್ರು ಏನ್ ಮಾಡ್ತಾನ, ತನ್ನ ಸಂಸ್ಥಾನವನ್ನ ರಕ್ಷಣೆ ಮಾಡಿದವ ಯಾರ? ಮಾರ್ತಾಂಡವರ್ಮ. ರಾಜ ಮಾರ್ತಾಂಡವರ್ಮ ಆಫ್ ವಯನಾಡ್. ಹಿ ರೂಲ್ಡ್ ಫ್ರಮ್ 1729 to 1758. ಇವನು ಆಳ್ವಿಕೆ ಮಾಡಿದ ಯಾವಾಗ ನಿಂತ್ರ 1729 to 1758. 58 ಒಳಗ ಇವನ್ ಮಾಡ್ತಾನ, ಆಳ್ವಿಕೆ ಮಾಡ್ತಾನೆ. ಅಂಡ್ ಸೇವ್ಡ್ ಫ್ರಮ್ ದ ಸರೌಂಡಿಂಗ್ಸ್ ರೂಲರ್ಸ್ ಆಸ್ ವೆಲ್ ಆಸ್ ಫಾರಿನರ್ಸ್. ಇವೇನ್ ಮಾಡ್ತಾನ, ತನ್ನ ಸುತ್ತಮುತ್ತಲಿನ ಪ್ರದೇಶಗಳನ್ನ, ಸಂಸ್ಥಾನಗಳನ್ನ ರಕ್ಷಣೆ ನೀಡ್ತಾನೆ. ಯಾರ್ಲಿಂತ್ರ? ಫಾರಿನರ್ಸ್ ಅಂದ್ರ ವಿದೇಶಿಗರಿಂದ ಸಂರಕ್ಷಣೆ ಮಾಡ್ತಾನೆ. ಹಿ ಮೇಡ್ ದಿಸ್ ಆಸ್ ಅ ಗ್ರೇಟ್ ಕಿಂಗ್ಡಮ್ ಅಮಾಂಗ್ ಆಲ್. ಒಂದೇನಾಗ್ತದ, ಒಂದ ಮಹತ್ವ ಪಡೆದ ಒಂದ ಸಾಮ್ರಾಜ್ಯವಾಗಿ ನಿರ್ಮಾಣ ಮಾಡಿದವ. He made this as a great kingdom among all. He stood against the foreigners who were greedy of pepper and brought many reforms in administration. ಇವೇನ್ ಮಾಡ್ತಾನ, ಫಾರಿನರ್ಸ್ ಅಂದ್ರೆ ಡಚ್ ಅಂತ ತಿಳ್ಕೊರಿ. ಇವ್ರೇನ್ ಮಾಡ್ತಾರ, ರಾಜ ಮಾರ್ತಾಂಡವರ್ಮ ಫಾರಿನರ್ಸ್ ವಿರುದ್ಧ ಏನ್ ಮಾಡ್ತಾರ, ನಿಂದಿರ್ತಾರ. ಫಾರಿನರ್ಸ್ ವಿರುದ್ಧ ಅಕ್ಕಾರ. ನೆಕ್ಸ್ಟ್ ಏನ್ ಮಾಡ್ತಾರ, ಪೆಪ್ಪರ್ ಗ್ರೋವಿಂಗ್ ಅಂದ್ರ ಮೆಣಸನ್ನ ಬೆಳೆಯುವಂತಹ ಪ್ರದೇಶಗಳನ್ನ ಏನ್ ಮಾಡ್ಕೋತಾನಿವ, ತನ್ನ ವಶಪಡಿಸ್ಕೋತಾನ. He shifted his capital from ಪದ್ಮನಾಭಪುರ to ತಿರುವನಂತಪುರ. ಇವೇನ್ ಮಾಡ್ತಾನ, ತನ್ನ ರಾಜಧಾನಿಯನ್ನ ಪದ್ಮನಾಭಪುರಲಿಂತ್ರ ತಿರುವನಂತಪುರಕ್ಕೆ ಏನ್ ಮಾಡ್ತಾನ, ಟ್ರಾನ್ಸ್ಫರ್ ಮಾಡ್ತಾನ, ಅಂದ್ರ ಚೇಂಜ್ ಮಾಡ್ತಾನ. ಅಂಡ್ ಮೇಡ್ ಹಿಸ್ ಕಿಂಗ್ಡಮ್ ಆಸ್ ವರ್ಲ್ಡ್ ಟ್ರಾವಂಕೋರ್ ಪ್ರೊವಿನ್ಸ್. ಇವೇನ್ ಮಾಡ್ತಾನ, ತನ್ನ ಸಾಮ್ರಾಜ್ಯವನ್ನ He shifted his capital from Padmanabhapura to Thiruvanantapura and made his kingdom as world Travancore province. ಅಂದ್ರೆ ಅವೇನ್ ಮಾಡ್ತಾನ, ತನ್ನ ರಾಜಧಾನಿಯನ್ನ ಪದ್ಮನಾಭಪುರ ನಿಂತ್ರ ತಿರುವನಂತಪುರಕ್ಕೆ ಏನ್ ಮಾಡ್ತಾನ, ಶಿಫ್ಟ್ ಮಾಡ್ತಾನ. ಅಂದ್ರ
ಸ್ಥಳಾಂತರ ಮಾಡ್ತಾನ ಮತ್ತು ತನ್ನ ಸಾಮ್ರಾಜ್ಯವನ್ನ ವಿಶ್ವ ಟ್ರಾವಂಕೂರ್ ಸಂಸ್ಥಾನ ಅಂತ ಏನ್ ಮಾಡ್ತಾನ ಪ್ರಸಿದ್ಧಿಯನ್ನ ಮಾಡ್ತಾನ. By this time, the Dutch who were trying to monopolize was defeated by ಮಾರ್ತಾಂಡವರ್ಮ. ಅದೇ ಸಂದರ್ಭದೊಳಗ ಏನು ಡಚ್ರು ಏಕಸ್ವಾಮ್ಯವನ್ನ ಸಾಧಿಸ್ಬೇಕಂತ ಪ್ರಯತ್ನ ಮಾಡಾಕತ್ತಿದ್ರಲ್ಲ ಅದನ್ನ ಏನ್ ಮಾಡ್ತಾನ ಮಾರ್ತಾಂಡವರ್ಮ ಅವರನ್ನ ಸೋಲಿಸ್ತಾನ. He controlled the surroundings areas and made them to oppose the Dutch. ಇವೇನ್ ಮಾಡ್ತಾನ ತನ್ನ ಸುತ್ತಮುತ್ತಲಿನ ಎಲ್ಲಾ ಸಂಸ್ಥಾನಗಳನ್ನ ಏನ್ ಮಾಡ್ತಾನ ಮಾರ್ತಾಂಡವರ್ಮ ವಶಪಡಿಸಿಕೊಳ್ಳತಾನ. ಮತ್ತ ಡಚ್ರನ್ನ ಏನ್ ಮಾಡ್ತಾನ ಡಚ್ರಿಗೆ ವಿರುದ್ಧ ಅಕ್ಕಾನ. The Dutch with help of the provinces like ಕಾಯಂಕುಲಂ, ಕೊಚ್ಚಿ, ಪುರಕ್ಕಾಡ್ and ವದಕುನ್ಕೂರ್ attacked on ಟ್ರಾವಂಕೋರ್. ಇಲ್ಲೇನಕ್ಕೇತಂದ್ರ ಫ್ರೆಂಚ್ ಡಚ್ರು ಏನ್ ಮಾಡ್ತಾರ, ಯಾರ ಮಾರ್ತಾಂಡವರ್ಮನಿಗೆ ವಿರುದ್ಧ ಇರ್ತಾರಲ್ಲ ಆ ರಾಜರ ಜೊತೆ ಏನ್ ಮಾಡ್ತಾರ ಕೈ ಜೋಡ್ಸಕ್ ಟ್ರೈ ಮಾಡ್ತಾರ. ಅದ್ರೊಳಗೆ ಯಾರ ಕಾಯಂ ಕುಲ್ಲುಂ, ಕೊಚ್ಚಿ, ಪುರಕ್ಕಾಡ್, ವೆದಕುನ್ಕೂರ್ ಇವರೆಲ್ಲಾರು ಕೂಡಿ ಅಲಯನ್ಸ್ ಆಗಿ ಒಂದು ಗುಂಪಾಗಿ ಏನ್ ಮಾಡ್ತಾರ ಇವ್ರ ರಾಜ ಮಾರ್ತಾಂಡವರ್ಮನ್ ಮೇಲೆ ಅಟ್ಯಾಕ್ ಮಾಡ್ತಾರ. ಬಟ್ ದೇ ಡಿಫಿಟೆಡ್ ಬೈ ದ ರಾಜ ಮಾರ್ತಾಂಡವರ್ಮ. ಬಟ್ ರಾಜ ಮಾರ್ತಾಂಡವರ್ಮ ಏನ್ ಮಾಡ್ತಾನ ಇವ್ರೆಲ್ಲರಿಗೂ ಸೋಲಿಸ್ತಾನ. ಕ್ಯಾಪ್ಚರ್ಡ್ ನೆದುಮಂಗಲ್, ಕೊಟ್ಟಾರ್ಕರ್ ಟ್ರೇಡಿಂಗ್ ಸೆಂಟರ್ಸ್ ಅವರೆಲ್ಲರನ್ನ ಸೋಲಿಸಿ ರಾಜ ಮಾರ್ತಾಂಡವರ್ಮ ಏನ್ ಮಾಡ್ತಾನ ನೆದುಮಂಗಡ ಅಂಡ್ ಕೊಟ್ಟಾರ್ಕರ್ ವ್ಯಾಪಾರ ಕೇಂದ್ರಗಳನ್ನ ಏನ್ ಮಾಡ್ಕೊತಾನ ರಾಜ ಮಾರ್ತಾಂಡವರ್ಮ ವಶಪಡಿಸ್ಕೊಳ್ತಾನ. In 1741, the Dutch declared war on Travancore with ಕೊಟ್ಟಾರ್ಕರ್ ಪ್ರೊವಿನ್ಸ್ ಇನ್ ದ ಫೋರ್ ಫ್ರಂಟ್. ಇಲ್ಲಿ 1741 ಏನ್ ಮಾಡ್ತಾರಂದ್ರ ಡಚ್ರು ಕೊಟ್ಟಾರ್ಕರನ್ನ ಮುಂದಿಟ್ಟ ಮಾರ್ತಾಂಡವರ್ಮನ ಮೇಲ್ ಏನ್ ಮಾಡ್ತಾರ ಯುದ್ಧವನ್ನ ಅನೌನ್ಸ್ ಮಾಡ್ತಾರ, ಡಿಕ್ಲೇರ್ ಮಾಡ್ತಾರ, ಘೋಷಣೆ ಮಾಡ್ತಾರ. ಬಟ್ ಮಾರ್ತಾಂಡವರ್ಮಸ್ ಆರ್ಮಿ ಸ್ಟ್ರಾಂಗ್ಲಿ ಸೆಂಟ್ ಇಟ್ ಬ್ಯಾಕ್. ದ ಡಚ್ ಸಫರ್ಡ್ ಹ್ಯೂಜ್ ಲಾಸಸ್. ಬಟ್ ಧೈರ್ಯಶಾಲಿಯಾದ ಮಾರ್ತಾಂಡವರ್ಮನ ಸೈನ್ಯವು ಡಚ್ರ ಸೈನ್ಯವನ್ನ ಏನ್ ಮಾಡ್ತೈತಿ ಸೋಲಿಸ್ತೈತಿ. ಅವಾಗ ಡಚ್ರಿಗೆ ಅತಿ ಹೆಚ್ಚಿನ ಪ್ರಮಾಣದಾಗ ಏನಕ್ಕೈತಿ ಲಾಸ್ ಆಕೈತಿ. ಕೊಚ್ಚಿ ವಾಸ್ ರಿಕಾಗ್ನೈಸ್ಡ್ ಆಸ್ ಅ ಸೆಂಟರ್ ಆಫ್ ಸ್ಪೈಸ್ ಟ್ರೇಡ್ ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮಾರ್ತಾಂಡವರ್ಮ. ಟ್ರಾವಂಕೋರ್ ಬಿಕೇಮ್ ದ ರಿಚೆಸ್ಟ್ ಪ್ರೊವಿನ್ಸ್. ಇಲ್ಲಿ ಮಾರ್ತಾಂಡವರ್ಮನ ಆಳ್ವಿಕೆಯ ಸಂದರ್ಭದೊಳಗ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಏನ್ ಮಾಡ್ತೈತಿ ಗುರುತಿಸಲ್ಪಡ್ತೈತಿ. ಕೊಚ್ಚಿ is the famous for the spices. ಅಂದ್ರ ಕೊಚ್ಚಿ ವಿಶ್ವದ ಪ್ರಮುಖ ಸಾಂಬಾರ ಪದಾರ್ಥಗಳ ಕೇಂದ್ರವಾಗಿ ಗುರುತಿಸಲ್ಪಡ್ತ. ಅದು ಯಾರ ಕಾಲದೊಳಗ ಮಾರ್ತಾಂಡವರ್ಮನ ಕಾಲದೊಳಗ. ಫೈನಲಿ ಆನ್ 15th August 1753 a treaty was signed and the Dutch forces surrendered its power to the Travancore province. ಅದರ ಲಾಸ್ಟಿಗೆ ಏನಕ್ಕೈತಿ 15th August 1753 ಒಳಗ ಟ್ರೀಟಿ ಆಕೈತಿ. ಯಾರ ನಡುವೆ ಡಚ್ರು ಮತ್ತ ಮಾರ್ತಾಂಡವರ್ಮನ್ ನಡುವೆ ಒಂದು ಟ್ರೀಟಿ ಆಕೈತಿ. ಆ ಟ್ರೀಟಿ ಆದ್ಮೇಲೆ ಡಚ್ರು ಏನ್ ಮಾಡ್ತಾರ ತನ್ನನ್ನ ರಾಜ ಮಾರ್ತಾಂಡವರ್ಮನಿಗೆ ಏನ್ ಮಾಡ್ತಾರ ಸರೆಂಡರ್ ಮಾಡ್ಕೊಂಡ ಇಟ್ಸ್ ಪವರ್ ಅಂದ್ರೆ ಎಲ್ಲಾ ಡಚ್ರು ತನ್ನ ಎಲ್ಲಾ ಅಧಿಕಾರವನ್ನ ಯಾರಿಗ್ ಸರೆಂಡರ್ ಮಾಡ್ತಾರ ರಾಜ ಮಾರ್ತಾಂಡವರ್ಮನ್ಗ ಸರೆಂಡರ್ ಮಾಡ್ತಾರ. ದಿಸ್ ಇಸ್ ಹೌ ದ ಪೀರಿಯಡ್ ಆಫ್ ಮಾರ್ತಾಂಡವರ್ಮ ಹ್ಯಾಸ್ ಬಿನ್ ರಿಕಾಗ್ನೈಸ್ಡ್ ಆಸ್ ಅನ್ ಇಂಪಾರ್ಟೆಂಟ್ ಫೇಸ್ ಇನ್ ದ ಹಿಸ್ಟರಿ ಆಫ್ ಇಂಡಿಯಾ. ಈಗ ಭಾರತದ ಇತಿಹಾಸದೊಳಗ ಮಾರ್ತಾಂಡವರ್ಮನ ಕಾಲವು ಅತ್ಯಂತ ಮಹತ್ವದ ಪಾತ್ರ ವಹಿಸ್ತೈತಿ. ಅವ್ರ ಆಡಳಿತದ ಕಾಲನು ಏನೈತಿ ಮಹತ್ವದ ಪಾತ್ರ ವಹಿಸ್ತೈತಿ. ದ ರೈಸ್ ಆಫ್ ದ ಇಂಗ್ಲಿಷ್ ಇನ್ ಇಂಡಿಯಾ ಅಂಡ್ ದ acquisition of the islands of Southeast Asia by the Dutch were the factors for the decline of the Dutch power in India. ಭಾರತದೊಳಗ ಡಚ್ರ ಅವನತಿಗೆ ಮೊದಲನೇ ಕಾರಣ ರಾಜ ಮಾರ್ತಾಂಡವರ್ಮ. ನಂತರ ಎರಡನೇ ಕಾರಣ ಭಾರತದಲ್ಲಿ ಇಂಗ್ಲಿಷರ ಏಳಿಗೆ. ಮತ್ತ ಡಚ್ರು ಏನ್ ಮಾಡ್ತಾರ ಆಗ್ನೇಯ ಏಷ್ಯಾದೊಳಗಿರುವ ವಶಪಡಿಸಿಕೊಂಡ ದ್ವೀಪಗಳು ಇರ್ತಲ್ಲ ಆ ದ್ವೀಪಗಳಲ್ಲಿಯೇ ತನ್ನ ಆಡಳಿತ ನಡೆಸಬೇಕಂತ ಹೆಚ್ಚಿಗೆ ಆಸಕ್ತಿಯನ್ನು ವಹಿಸ್ತಾರ ಇವ್ರು. ಇದ ಏನತ್ತ ಡಚ್ರ ಭಾರತದಲ್ಲಿ ಅವನತಿಗೆ ಅವ್ರಿಗೆ ಕಾರಣ ಆಯ್ತು. ಭಾರತದ ಆಗ್ನೇಯ ಏಷ್ಯಾದ ದ್ವೀಪಗಳಾದ ಸುಮಾತ್ರ, ಜಾವಾ ಈ ಪ್ರದೇಶಗಳ ಮೇಲೆ ಹೆಚ್ಚಿನ ಆಸಕ್ತಿ ವಹಿಸಿದ್ರಲಿಂತ್ರ ಅವ್ರು ಭಾರತವನ್ನ ನಾವು ತನ್ನ ವಶಪಡಿಸ್ಕೊಳ್ಬೇಕಂತ ಅದನ್ನ ಆಸಕ್ತಿ ಕಳ್ಕೊಳ್ತಾರ. ಅದ ಏನತ್ತ ಡಚ್ರ ಅವನತಿಗೆ ಕಾರಣ ಆಕೈತಿ.
Know this. The warehouses were places for storing merchandise. Warehouses ಅಂದ್ರೆ ಕೋಟಿಗಳು. English. ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡೇವೆ. ಏನೇನ್ ಸ್ಟಡಿ ಮಾಡಿದ್ವಿ ಅಂದ್ರ ವಾಟ್ ಆರ್ ದ ರಿಲೇಷನ್ ಬಿಟ್ವೀನ್ ಇಂಡಿಯಾ ಅಂಡ್ ಯುರೋಪ್. ದೆನ್ ವಿ ಸ್ಟಡಿಡ್ ಅಬೌಟ್ ದ ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್. ನೆಕ್ಸ್ಟ್ ವಿ ಸ್ಟಡಿಡ್ ಅಬೌಟ್ ದ ನ್ಯೂ ಸೀ ರೂಟ್ ಟು ಇಂಡಿಯಾ. ನೆಕ್ಸ್ಟ್ ಯುರೋಪಿಯನ್ ಕಂಪನೀಸ್. ಇವೆಲ್ಲದ್ರ ಬಗ್ಗೆ ಏನ್ ಮಾಡಿದ್ವಿ, ಹೋದ್ ಕ್ಲಾಸ್ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಹೆಂಗ್ ಪೋರ್ಚುಗೀಸರು ಭಾರತಕ್ಕೆ ಬಂದ್ರ, ಹೆಂಗ್ ಡಚ್ರು ಬಂದ್ರ, ಅದನ್ನೆಲ್ಲ ಸ್ಟಡಿ ಮಾಡೇವಿ. ಈಗ ಮುಂದಿಂದಾಗಿ ಏನ್ ಅಧ್ಯಯನ ಮಾಡೋದಂದ್ರ ದ ಇಂಗ್ಲಿಷ್ ಅಂದ್ರ ಇಂಗ್ಲಿಷರು ಭಾರತಕ್ಕೆ ಹೆಂಗ್ ಬಂದ್ರ. On 31st December 1600, Queen Elizabeth issued a royal charter authorizing the British East India Company to trade with eastern countries for 15 years. ಇಲ್ಲೇನಕ್ಕೇತಂದ್ರ ಬ್ರಿಟಿಷ್ ರಾಣಿ ಎಲಿಜಾಬೆತ್ ಅವಾಗ ಏನಿರ್ತೈತಂದ್ರ ಕ್ವೀನ್ ಎಲಿಜಾಬೆತ್ ನ ರೂಲ್ ಇರ್ತೈತಿ. ಕ್ವೀನ್ ಎಲಿಜಾಬೆತ್ 1600 ಡಿಸೆಂಬರ್ 31 ಏನ್ ಮಾಡ್ತಾ ಅಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗ ಪೂರ್ವ ದೇಶಗಳೊಂದಿಗೆ ವ್ಯಾಪಾರ ನಡೆಸಲು 15 ವರ್ಷಗಳ ಪರವಾನಗಿ ನೀಡುದ್ರ ಮೂಲಕ ಏನ್ ಮಾಡ್ತಾಳ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗ ಅನುಮತಿಯನ್ನ ನೀಡ್ತಾ. ಅಂದ್ರೆ ಒಂದ ಪರವಾನಗಿ ಪತ್ರವನ್ನ ನೀಡ್ತಾ, ಒಂದು ಅಗ್ರಿಮೆಂಟ್ ಪತ್ರವನ್ನ ನೀಡ್ತಾಳ. ಅಂದ್ರೆ 15 ವರ್ಷಗಳವರೆಗೆ ಏನ್ ಮಾಡ್ಬೋದು, ನೀವು ಪೂರ್ವದ ದೇಶಗಳೊಂದಿಗೆ ಏನ್ ಮಾಡೋದು, ವ್ಯಾಪಾರವನ್ನ ಮಾಡ್ಬೋದು ಅಂತ ಏನ್ ಮಾಡ್ತಾಳ ಎಲಿಜಾಬೆತ್ ಕ್ಯೂನ್ 1600 ಡಿಸೆಂಬರ್ 31ಕ್ಕ ಅನುಮತಿಯನ್ನ ನೀಡ್ತಾ. ದ ಕಂಪನಿ ಸ್ಟಾರ್ಟೆಡ್ ದ ಟ್ರೇಡ್ ಫಾರ್ಮಲಿ ಇನ್ 1613. ಆಕೆ 1600ರಲ್ಲಿ ಅನುಮತಿ ನೀಡ್ತಾ, ಬಟ್ ಅದನ್ನ ಆಫಿಷಿಯಲಿ ಆಗಿ ಅದನ್ನ ಅವರ ಕಂಪನಿ ತನ್ನ ಕಾರ್ಯವನ್ನ ಯಾವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಮಾಡ್ತೈತಂದ್ರ 1613ರಲ್ಲಿ ಸ್ಟಾರ್ಟ್ ಮಾಡ್ತೈತಿ. ದ ಮುಘಲ್ ಎಂಪರರ್ ಜಹಾಂಗೀರ್ ಇಶ್ಯೂಡ್ ಅ ರಾಯಲ್ ಪರ್ಮಿಷನ್ ಟು ಇಂಗ್ಲಿಷ್ ಎಸ್ಟಾಬ್ಲಿಷ್ ದೇರ್ ಫಸ್ಟ್ ವೇರ್ ಹೌಸ್ ಆರ್ ಫ್ಯಾಕ್ಟರಿ ಆಟ್ ಸೂರತ್. ಅಂದ್ರೆ ಬ್ರಿಟಿಷ್ರ ಭಾರತಕ್ಕೆ ಬರ್ಬೇಕಂದ್ರ ಆ ಸಂದರ್ಭದೊಳಗ ಜಹಾಂಗೀರ್ ಅಂದ್ರ ಅಕ್ಬರ್ನ ಮಗನಾದ ಜಹಾಂಗೀರ್ನ ಆಡಳಿತ ಭಾರತದಲ್ಲಿ ಇರ್ತೈತಿ. ಅವಾಗ ಜಹಾಂಗೀರ್ನ ಪೂರ್ತಿ ಭಾರತವನ್ನ ಆಳ್ವಿಕೆ ಮಾಡ್ತಿರ್ತಾನ. ಅಂದ್ರ ಅವನ ಅನುಮತಿ ಇಲ್ಲದ ಬ್ರಿಟಿಷರು ಭಾರತಕ್ಕೆ ಬರಾಕ ಸಾಧ್ಯ ಇರ್ಲಿಲ್ಲ. ಅವಾಗ ಜಹಾಂಗೀರ್ ಅನುಮತಿಯನ್ನು ಪಡೆದ ಅವ್ರೇನ್ ಮಾಡ್ತಾರ, ಬ್ರಿಟಿಷರ ಮೊಟ್ಟ ಮೊದಲ ಬಾರಿಗೆ ಸೂರತ್ ನಲ್ಲಿ ತನ್ನ ಫ್ಯಾಕ್ಟರಿಯನ್ನ ಸ್ಟಾರ್ಟ್ ಮಾಡ್ತಾರ. ಅದು ಯಾವಾಗ, ಸೂರತ್ ನಲ್ಲಿ ತನ್ನ ಫಸ್ಟ್ ವೇರ್ ಹೌಸ್ ಅಂದ್ರೆ ಕಂಪನಿ. ಅವ್ರು ತನ್ನ ಬ್ರಿಟಿಷರು ಮೊಟ್ಟ ಮೊದಲ ಬಾರಿ ತನ್ನ ಫ್ಯಾಕ್ಟರಿಯನ್ನು ಎಲ್ಲಿ ಸ್ಟಾರ್ಟ್ ಮಾಡ್ತಾರ, ಸೂರತ್ನಾಗ. ಇದ್ ನೆನಪಿಟ್ಕೋರಿ, ಬಹಳ ಇಂಪಾರ್ಟೆಂಟ್ ಆಕೈತಿ. ನೆಕ್ಸ್ಟ್, ಭಾರತದಲ್ಲಿ ಬ್ರಿಟಿಷರಿಗೆ ತನ್ನ ಕಂಪನಿಯನ್ನ ಸ್ಥಾಪನೆ ಮಾಡಲು ಮತ್ತು ವ್ಯಾಪಾರ ಮಾಡಲು ಅನುಮತಿಯನ್ನು ನೀಡಿದ ರಾಜ ಯಾರಂದ್ರ ಜಹಾಂಗೀರ್. Jahangir gave the permission to the British to start their first warehouse at the Surat. In 1617, Sir Thomas Roe arrived at the court of Jahangir as the royal ambassador from the court of James I. ಇಲ್ಲಿ 1617 ಸರ್ ಥಾಮಸ್ ರೋ ಅಂದ್ರೆ ಇವು ಬ್ರಿಟಿಷ್ ಅಧಿಕಾರಿನ. ಇವೇನ್ ಮಾಡ್ತಾನ, ಯಾರ ಜಹಾಂಗೀರನ ಆಸ್ಥಾನಕ್ಕೆ ಬರ್ತಾನ. ಯಾರ ಅಂಬಾಸಿಡರ್ ಆಗಿ, ಒಂದ ಬ್ರಿಟಿಷರ ರಾಯಭಾರಿಯಾಗಿ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ ಅದರ ಅವನ ಕಡೆಯಿಂದ ಭಾರತದಲ್ಲಿ ಫ್ಯಾಕ್ಟರಿಗಳನ್ನ ಸ್ಥಾಪನೆ ಮಾಡ್ಬೇಕಂತ ಪರ್ಮಿಷನ್ ತಗೋತಾನ. ಅದು ಯಾವ ರಾಜನ ಪರವಾಗಿ ಬಂದಿರ್ತಾನವ, ಜೇಮ್ಸ್ I. He sought permission from Jahangir to establish factories in other places of Mughal Empire. ಅವೇನ್ ಮಾಡ್ತಾನ, he got the permission ಅಂದ್ರ ಅವನು ಜಹಾಂಗೀರ್ಲಿಂತ್ರ ಎಂತ ಪರ್ಮಿಷನ್ ಪಡ್ಕೋತಾನಂದ್ರ, ಸೂರತ್ ನಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದೊಳಗೂ ನಾವು ಬ್ರಿಟಿಷರ್ ಏನ್ ಮಾಡ್ಬೋದ, ತನ್ನ ಕಂಪನಿಯನ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಏನ್ ಮಾಡ್ತಾನ, ಪರ್ಮಿಷನ್ ಅನ್ನ ಪಡ್ಕೋತಾನ. ದ ಇಂಗ್ಲಿಷ್ ಎಸ್ಟಾಬ್ಲಿಷ್ ಫ್ಯಾಕ್ಟರೀಸ್ ಆಟ್, ನೋಡ್ರಿ ಬ್ರಿಟಿಷರ್ ಎಲ್ಲೆಲ್ಲಿ ಫ್ಯಾಕ್ಟರೀಸ್ ಗಳನ್ನ ಸ್ಟಾರ್ಟ್ ಮಾಡಿದ್ರ, ಆಗ್ರಾ, ಅಹಮದಾಬಾದ್, ಬ್ರೋಚ್. Next, in 1639, the English took Madras from the king of Chandragiri and established a strong fort named St. George Fort. ಇಲ್ಲಿ ಬ್ರಿಟಿಷ್ ಏನ್ ಮಾಡ್ತಾರಂದ್ರ, ಚಂದ್ರಗಿರಿ ರಾಜನಿಂತ್ರ ಮದ್ರಾಸನ್ನ ಪಡ್ಕೋತಾರ, ಅಂದ್ರೆ ಮದ್ರಾಸನ್ನ ಕೊಂಡ್ಕೋತಾರ. ಆ ಕೊಂಡ್ಕೊಂಡ ನಂತರ ಅಲ್ಲಿ ಯಾವ್ದ್ ಮಾಡ್ತಾರ, ಸೇಂಟ್ ಜಾರ್ಜ್ ಫೋರ್ಟ್
ಅಂದ್ರೆ ಒಂದು ಸೇಂಟ್ ಜಾರ್ಜ್ ಫೋರ್ಟ್ ಅಂದ್ರೆ ಕೋಟೆ, ಸೇಂಟ್ ಜಾರ್ಜ್ ಫೋರ್ಟ್ ಕೋಟೆಯನ್ನ ಮದ್ರಾಸ್ ಒಳಗೆ ಸ್ಥಾಪನೆ ಮಾಡ್ತಾರೆ. ಲೆಟರ್ ಚಾರ್ಲ್ಸ್ ಟು ದ ಪ್ರಿನ್ಸ್ ಆಫ್ ಇಂಗ್ಲೆಂಡ್ ಗೇವ್ ಬಾಂಬೆ on an annual rent of 10 pounds to East India Company in 1668. ಇನ್ನು 1668 ಒಳಗ ಬ್ರಿಟಿಷ್ ರಾಜರ ಚಾರ್ಲ್ಸ್ ಟು ದ ಪ್ರಿನ್ಸ್ ಆಫ್ ಇಂಗ್ಲೆಂಡ್ ಇವೇನ್ ಮಾಡ್ತಾನ, ಬಾಂಬೆಯನ್ನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗ ಬಾಡಿಗೆ ಕೊಡ್ತಾನ. ವಾರ್ಷಿಕವಾಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಷ್ಟು ಬಾಡಿಗೆ ಕೊಡ್ಬೇಕು ಬ್ರಿಟಿಷ್ ಸರ್ಕಾರಕ್ಕ? 10 pounds. In 1690, the English purchased 3 villages, namely Sutonati, Calcutta, and Govindpura, from the governor of Bengal on the banks of Hooghly River and built Fort William. 1690 ಇಂಗ್ಲಿಷರು ಏನ್ ಮಾಡ್ತಾರ, ಮತ್ತ ಅಂದ್ರೆ ಕೋಲ್ಕತ್ತಾ ಅಂದ್ರೆ ವೆಸ್ಟ್ ಬೆಂಗಾಲ್ ಒಳಗ ಮತ್ತ 3 ಹಳ್ಳಿಗಳನ್ನ ಏನ್ ಮಾಡ್ಕೋತಾರ, ಕೊಂಡ್ಕೊಳ್ತಾವ. ಆ ಹಳ್ಳಿಗಳು ಯಾವ್ಯಾವ? ಸುತೋನತಿ, ಕಲ್ಕತ್ತಾ, ಗೋವಿಂದಪುರ. ಇವ್ ಏನ್ ಮಾಡ್ತಾರ, ಬಂಗಾಳದ ಗವರ್ನರ್ ನಿಂತ್ರ ಏನ್ ಮಾಡ್ತಾರ, ಇವನ್ನ ಹಣ ಕೊಟ್ಟ ಕೊಂಡ್ಕೊಳ್ತಾರ. ಅಲ್ಲಿ ಅವ್ರ ಫೋರ್ಟ್ ವಿಲಿಯಂ ಕೋಟೆಯನ್ನ ನಿರ್ಮಾಣ ಮಾಡ್ತಾರ. ಅದು ಯಾವ ರಿವರ್ ಮೇಲೆ, ಯಾವ ರಿವರ್ದ ಬ್ಯಾಂಕ್ಸ್ ಬಾಜುಕ? ಹೂಗ್ಲಿ ರಿವರ್. ಯಾವ ರಿವರ್? ಹೂಗ್ಲಿ ರಿವರ್ನ ದಡದಲ್ಲಿ ಏನ್ ಮಾಡ್ತಾರ ಅವ್ರ? ಫೋರ್ಟ್ ವಿಲಿಯಂ ಕೋಟೆಯನ್ನ ನಿರ್ಮಾಣ ಮಾಡ್ತಾರೆ. ಯಾರ? ಬ್ರಿಟಿಷ್. ದ ಸಿಟಿ ಆಫ್ ಕಲ್ಕತ್ತಾ ಗ್ರೀವ್ ಅರೌಂಡ್ ದಿಸ್ ಫೋರ್ಟ್. ಅಂದ್ರ ಏನ್ ಪಶ್ಚಿಮ ಬಂಗಾಳದ ರಾಜಧಾನಿ ಐತಲ್ಲ ಕೋಲ್ಕತ್ತಾ, ಆ ಕೋಲ್ಕತ್ತಾ ನಗರ ಆ ಫೋರ್ಟ್ ವಿಲಿಯಂ ಇದೈತಲ್ಲ ಕೋಟೆ, ಆ ಸುತ್ತಲೂ ಏನ್ ಮಾಡ್ತೈತಿ, ಕೋಲ್ಕತ್ತಾ ನಗರ ಬೆಳಿತೈತಿ. ನೆನಪಿಟ್ಕೋರಿ, ಫೋರ್ಟ್ ವಿಲಿಯಂ ಕೋಟೆ ಯಾವ ನದಿಯ ದಡದಲ್ಲೈತಿ? ಹೂಗ್ಲಿ ರಿವರ್, ಹೂಗ್ಲಿ. ಬೈ ದ ಎಂಡ್ ಆಫ್ 17th century, the English had established Bombay, Madras and Calcutta as the centers of their presidencies. ಮತ್ ಬರ್ತಾ ಏನಾಕೈತಂದ್ರ ಬ್ರಿಟಿಷ್ ಏನ್ ಮಾಡ್ತಾರ, ಬಾಂಬೆ, ಮದ್ರಾಸ್, ಕಲ್ಕತ್ತಾವನ್ನ ತನ್ನ ಸೆಂಟರ್ಸ್ ಆಫ್ ದೇರ್ ಪ್ರೆಸಿಡೆನ್ಸೀಸ್ ಅಂತ ಘೋಷಣೆ ಮಾಡ್ಕೋತಾರ. ಅಂದ್ರೆ ಏನ? ತನ್ನ ಪ್ರೆಸಿಡೆನ್ಸೀಸ್ ಗಳಾಗಿ ಘೋಷಣೆ ಮಾಡ್ತಾರಂದ್ರ ತನ್ನ ಆಡಳಿತದ ಮುಖ್ಯ ಕೇಂದ್ರಗಳನ್ನಾಗಿ ಬಾಂಬೆ, ಮದ್ರಾಸ್, ಕಲ್ಕತ್ತಾವನ್ನ ಏನ್ ಮಾಡ್ತಾರ, ಘೋಷಣೆ ಮಾಡ್ಕೋತಾರ. ಬೈ ದ ಲೆಟರ್ ಪಾರ್ಟ್ ಆಫ್ 18th century, ದ ಇಂಗ್ಲಿಷ್ ಮೇಡ್ ಕಲ್ಕತ್ತಾ ದೇರ್ ಕ್ಯಾಪಿಟಲ್ ಸಿಟಿ. ನೆಕ್ಸ್ಟ್ 18ನೇ ಶತಮಾನದೊಳಗ ಬ್ರಿಟಿಷರ್ ಏನ್ ಮಾಡ್ತಾರ, ಕಲ್ಕತ್ತಾವನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾರ. ನೆನ್ಪಿಟ್ಕೋರಿ, ದ ಕ್ಯಾಪಿಟಲ್ ಸಿಟಿ ಆಫ್ ದ ಬ್ರಿಟಿಷ್ ವಾಸ್ ಕಲ್ಕತ್ತಾ. They implemented their own civil and criminal procedure codes in the areas that were under their control. ಮತ್ತ ಬ್ರಿಟಿಷ್ ಏನ್ ಮಾಡ್ತಾರಂದ್ರ ಎಲ್ಲೆಲ್ಲಿ ಬ್ರಿಟಿಷರದ ಕಂಟ್ರೋಲ್ ಇತ್ತಲ್ಲ ಇಂಡಿಯಾ ಒಳಗ, ಅಲ್ಲಿ ಅವ್ರ ತನ್ನದೇ ಆದ ಸಿವಿಲ್ ಅಂದ್ರ ನಾಗರಿಕ, ಕ್ರಿಮಿನಲ್ ಅಂದ್ರ ಅಪರಾಧಿ. ಸಿವಿಲ್ ನಾಗರಿಕ ಮತ್ತು ಅಪರಾಧಿ ಕಾನೂನುಗಳನ್ನ ತಾವ್ ಎಲ್ಲೆಲ್ಲಿ ರೂಲ್ ಮಾಡತ್ತಿದ್ರ, ಎಲ್ಲೆಲ್ಲಿ ತನ್ನ ಆಡಳಿತ ಇತ್ತಲ್ಲ ಬ್ರಿಟಿಷರಲ್ಲೆಲ್ಲಾ ತನ್ನದಾದ ಕಾನೂನುಗಳನ್ನ ಜಾರಿಗೆ ತಗೊಂಡ್ಬರ್ತಾರ. ಅಂದ್ರೆ ತನ್ನ ನಿಯಂತ್ರಣವನ್ನ ವಹಿಸ್ತಾರ. ಈಗ ಬ್ರಿಟಿಷ್ ಆತ. ಈಗ ನೆಕ್ಸ್ಟ್ ಯಾರು ಸ್ಟಡಿ ಮಾಡೋಣ? ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟೆಡ್ ಆಸ್ ಅ ಗವರ್ಮೆಂಟ್ ಓನ್ಡ್ ಕಂಪನಿ ಇನ್ 1664. ಹೆಂಗ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 1600 ಡಿಸೆಂಬರ್ 31 ಸ್ಟಾರ್ಟ್ ಆತಲ್ಲ, ಹಂಗ ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಯಾವಾಗ ಸ್ಟಾರ್ಟ್ ಆಕೈತಿ? 1664 ಒಳಗ ಸ್ಟಾರ್ಟ್ ಆಕೈತಿ. It started its first factory at Surat in the year 1668. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿನು ತನ್ನ ಫಸ್ಟ್ ಫ್ಯಾಕ್ಟರಿ ಎಲ್ಲಿ ಸ್ಟಾರ್ಟ್ ಮಾಡ್ತೈತಿ? ಸೂರತ್ ಒಳಗ. ಅದು 1668 ಒಳಗ. ಲೆಟರ್ ದೇ ಎಸ್ಟಾಬ್ಲಿಷ್ ಇಟ್ಸ್ ಫ್ಯಾಕ್ಟರೀಸ್ ಇನ್ ಮಚ್ಲಿಪಟ್ನಂ, ಚಂದ್ರನಾಗೋರ್, ಮಾಹೆ, ಕರೈಕಲ್, ಕಾಸಿಂ ಬಜಾರ್, ಬಾಲಸೋರ್. ಫಸ್ಟ್ ಸೂರತ್ನಾಗ ಸ್ಟಾರ್ಟ್ ಮಾಡ್ತಾರ ಕಂಪನಿಯನ್ನ. ನೆಕ್ಸ್ಟ್ ಎಲ್ಲೆಲ್ಲಿ ಸ್ಟಾರ್ಟ್ ಮಾಡ್ತಾರ ಕಂಪನಿಗಳನ್ನ? ಮಚ್ಲಿಪಟ್ನಂ, ಚಂದ್ರನಾಗೋರ್, ಮಾಹೆ, ಕರೈಕಲ್, ಕಾಸಿಂ ಬಜಾರ್, ಬಾಲಸೋರ್. In 1674, the French took Walikondapuram from a local Muslim official and developed it as a major trade center. ನೆಕ್ಸ್ಟ್ ಬ್ರಿಟಿಷ್ ಫ್ರೆಂಚ್ ಏನ್ ಮಾಡ್ತಾರಂದ್ರ ಒಬ್ರು ಲೋಕಲ್ ಮುಸ್ಲಿಂ ಅಧಿಕಾರಿಯಿಂದ ಏನ ವಾಲಿಕೊಂಡಪುರಂ ಅನ್ನ ಕೊಂಡ್ಕೋತಾರ. ಆ ಲೋಕಲ್ ಮುಸ್ಲಿಂ ಅಧಿಕಾರಿಯಿಂದ ವಾಲಿಕೊಂಡಪುರಂ ಅನ್ನ
ಕೊಂಡ್ಕೊಂಡ ಅದರ ಸುತ್ತಲೂ ಏನ್ ಮಾಡ್ತಾರ, ತನ್ನ ವ್ಯಾಪಾರವನ್ನ ಮುಂದುವರಿಸ್ತಾರ. ಯಾರ? ಫ್ರೆಂಚ್. ಲೆಟರ್ ಇಟ್ ಕೇಮ್ ಟು ಬಿ ನೋನ್ ಆಸ್ ಪುದುಚೇರಿ ಆರ್ ಪಾಂಡಿಚೇರಿ. ನೆಕ್ಸ್ಟ್ ವಾಲಿಕೊಂಡಪುರಮ ನೆಕ್ಸ್ಟ್ ಏನಾಕೇತಿ, ಪುದುಚೇರಿ ಇಲ್ಲಾಂದ್ರೆ ಪಾಂಡಿಚೇರಿಯಾಗಿ ಪರಿವರ್ತನೆ ಆಕೇತಿ. ಪುದುಚೇರಿ ಪಾಂಡಿಚೇರಿ ಅಂದ್ರೆ ಪಾಂಡಿಚೇರಿಯ ಮೊದಲ ಹೆಸರು ಯಾವ್ದ? ವಾಲಿಕೊಂಡಪುರಂ. ಪಾಂಡಿಚೇರಿ ಅನ್ನೋದೇನು ಅಂದ ಕೇಂದ್ರಾಡಳಿತ ಪ್ರದೇಶ. ದಿಸ್ ಬಿಕೇಮ್ ದ ಕ್ಯಾಪಿಟಲ್ ಆಫ್ ದ ಫ್ರೆಂಚ್ ಟಿಲ್ ದ ಲೆಫ್ಟ್ ಇಂಡಿಯಾ. ಇದೇನಾತ, ಪಾಂಡಿಚೇರಿ ಅನ್ನೋದೇನಾತ, ಇದು ಫ್ರೆಂಚ್ರ ರಾಜಧಾನಿಯಾಗಿ ಆತ. ಅಂದ್ರೆ ಫ್ರೆಂಚ್ರು ಭಾರತ ದೇಶವನ್ನು ಬಿಟ್ಟು ಹೋಗುವವರೆಗೂ ಅವರ ರಾಜಧಾನಿ ಯಾವ್ದಿತ್ತ? ಪಾಂಡಿಚೇರಿ. ಡ್ಯುಪ್ಲೆಕ್ಸ್ who arrived 1746 in Pondicherry as the Governor General of the French, had the high ambitions of establishing the French as a major power in South India. ಆಮೇಲೆ ಭಾರತಕ್ಕ ಅಂದ್ರೆ ಫ್ರೆಂಚ್ ಗವರ್ನರ್ ಜನರಲ್ ಆಗಿ ಯಾರು ಬರ್ತಾರಂದ್ರ ಡ್ಯೂಪ್ಲೆ ಬರ್ತಾನ 1761. ಇವಂದ ಆಕಾಂಕ್ಷೆ ಏನಿರ್ತೈತಪ್ಪ, ಇವಂದ ಗುರಿ ಏನಿರ್ತೈತಿ, ಇವ ಫ್ರೆಂಚ್ ಗವರ್ನರ್ ಯಾರ? ಡ್ಯೂಪ್ಲೆ. ಇವನ್ ಹೈ ಅಂಬಿಷನ್ಸ್ ಅಂದ್ರ ಇವನ್ ಬಾಳ ಆಕಾಂಕ್ಷೆ ಏನಿರ್ತದಂದ್ರ ಫ್ರೆಂಚ್ ಆಸ್ ಅ ಮೇಜರ್ ಪವರ್ ಇನ್ ಸೌತ್ ಇಂಡಿಯಾ. ಅಂದ್ರ ಫ್ರೆಂಚ್ರನ್ನ ಒಂದು ಶಕ್ತಿ ಸೌತ್ ಇಂಡಿಯಾ ಒಳಗ ಶಕ್ತಿಶಾಲಿಯಾಗಿ ಮಾಡ್ಬೇಕಂತ ಇವಂದ ಏನಿರ್ತೈತಿ, ಆಕಾಂಕ್ಷೆ ಇರ್ತೈತಿ. ಯಾರ್ದ? ಡ್ಯೂಪ್ಲೆನ್. ದಿಸ್ ಅಂಬಿಷನ್ ಲೆಡ್ ಟು ದ ಕರ್ನಾಟಿಕ್ ವಾರ್ಸ್ ವಿತ್ ದ ಇಂಗ್ಲಿಷ್. ಈ ಏನ್ ಆಕಾಂಕ್ಷೆ ಇತ್ತಲ್ಲ, ಏನ್ ಇದು ಗುರಿ ಇತ್ತಲ್ಲ, ಸೌತ್ ಇಂಡಿಯಾ ಒಳಗ ಫ್ರೆಂಚ್ರನ್ನ ಶಕ್ತಿಶಾಲಿಯನ್ನಾಗಿ ಮಾಡುದು, ಇದೇನಕ್ಕೇತಿ ಮುಂದ ಬ್ರಿಟಿಷ್ ಮತ್ತ ಫ್ರೆಂಚ್ ನಡುವೆ ಯುದ್ಧಕ್ಕೆ ಕಾರಣ ಆಕೇತಿ. ಆ ಯುದ್ಧಗಳು ಯಾವಂದ್ರ ಕರ್ನಾಟಿಕ್ ವಾರ್ಸ್. The competition between the English and the French. The Portuguese and the Dutch had withdrawn from India, unable to withstand the competition from British and English by the middle of 18th century. 18ನೇ ಶತಮಾನದಾಗ ಏನಾಕೇತಂದ್ರ ಇಂಗ್ಲಿಷ್ ಮತ್ತು ಫ್ರೆಂಚ್ ನಡುವೆ ಏನಾಕೇತಿ, ವಿರುದ್ಧ ಯುದ್ಧಗಳು ಸ್ಟಾರ್ಟ್ ಆಕೇತಿ. ಹಂಗ ಪೋರ್ಚುಗೀಸ್ ಮತ್ತು ಡಚ್ರು ಇಂಗ್ಲಿಷ್ ಮತ್ತು ಫ್ರೆಂಚ್ ರಷ್ಟು ಸ್ಟ್ರಾಂಗ್ ಇರುವುದಿಲ್ಲ. ಅಂದ್ರ ಅವ್ರಿಬ್ರು ನಡುವೆ ಇವ್ರು ಬರ್ಲಿಲ್ಲ, ಇಂಟರ್ಫಿಯರ್ ಮಾಡಕ್ ಹೋಗ್ಲಿಲ್ಲ. ಅವ್ರಷ್ಟು ಇವ್ರು ಸ್ಟ್ರಾಂಗ್ ಇರ್ಲಿಲ್ಲ. ಇವ್ರ ಏನ್ ಮಾಡ್ತಾರ, ಹಿಂದ್ ಸರಿದ್ ಬಿಡ್ತಾರ. ಅಂದ್ರೆ ಪೋರ್ಚುಗೀಸ್ ಅಂಡ್ ಡಚ್ ಆರ್ ನಾಟ್ ಸ್ಟ್ರಾಂಗ್ ಕಂಪೇರ್ಡ್ ಟು ದ ಇಂಗ್ಲಿಷ್ ಅಂಡ್ ಫ್ರೆಂಚ್. Finally, the French and the English resorted to show of strength in order to establish their political supremacy over India. ಇಲ್ಲೇನಕೇತಂದ್ರ ಪೂರ್ತಿ ಓವರ್ ಆಲ್ ಇಂಡಿಯಾನು ಅನ್ಬೋದು, ಇಲ್ಲಾಂದ್ರೆ ಸೌತ್ ಇಂಡಿಯಾ ಒಳಗ ಬ್ರಿಟಿಷರು ಮತ್ತು ಫ್ರೆಂಚ್ ತನ್ನ ಶಕ್ತಿ ಪ್ರದರ್ಶನಕ್ಕಾಗಿ ಮುಂದುವರಿತಾರ. ಅಂದ್ರೆ ತನ್ನ ಶಕ್ತಿಯನ್ನ ಸ್ಥಾಪನೆ ಮಾಡ್ಬೇಕ, ಇದೆಲ್ಲಾ ಇಂಡಿಯಾ ನಮ್ಮ ಅಂಡರ್ ಬರ್ಬೇಕಂತ ಏನ್ ಮಾಡ್ತಾರ ಇವ್ರ ಇಬ್ರು ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಕ್ಕಾರ. Meanwhile, political instability arose in the regions of Hyderabad and Carnatic, and both the English and French tried to exploit the situation in their favor. ಇದ ಸಂದರ್ಭದೊಳಗ ಹೈದರಾಬಾದ್ ಮತ್ತು ಕರ್ನಾಟಕ ಪ್ರದೇಶ ಒಳಗೆ ಏನಾಕೈತಿ, ರಾಜಕೀಯ ಅಸ್ಥಿರತೆ ಉಂಟಾಕೈತಿ. ರಾಜಕೀಯ ಅಸ್ಥಿರತೆ ಉಂಟಾದಾಗ ಈ ಅವಕಾಶವನ್ನ, ಈ ಸಂದರ್ಭವನ್ನ ತನ್ನ ಲಾಭಕ್ಕಾಗಿ ಬಳಸ್ಕೋಬೇಕಂತ ಏನ್ ಮಾಡ್ತಾರ, ಇಬ್ರು ಪ್ರಯತ್ನ ಮಾಡ್ತಾರ. This led to the 3 Carnatic Wars. ಇದ ಮುಂದೆ ಎದಕ್ ಕಾರಣ ಆಕೇತಿ ಅಂದ್ರ 3 ಕರ್ನಾಟಿಕ್ ವಾರ್ಸ್ ಗಳಿಗೆ ಕಾರಣ ಆಕೇತಿ. ಈ ಕರ್ನಾಟಿಕ್ ವಾರ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. Hyderabad Kingdom was established in 1724. ಹೈದರಾಬಾದ್ ಸಂಸ್ಥಾನ ಯಾವಾಗ ಸ್ಥಾಪನೆ ಆಯ್ತಂದ್ರ 1724. ಫೌಂಡರ್ ಯಾರ? ಅಸಫ್-ಜಾ. ಹೈದರಾಬಾದ್ ಸಂಸ್ಥಾನ 1724 ಸ್ಥಾಪನೆ ಆಕೇತಿ. ಅದರದ ಫೌಂಡರ್ ಅಂದ್ರೆ ಅದನ್ನ ಸ್ಥಾಪನೆ ಮಾಡಿದವ್ರು ಯಾರ? ಅಸಫ್-ಜಾ. His feudatory Dost Ali, who was ruling Carnatic region, was not loyal to him. ಅಂದ್ರೆ ಕರ್ನಾಟಿಕ್ ರೀಜಿಯನ್ ಒಳಗ ಇವನ ಅಧೀನದಲ್ಲಿ ಒಬ್ಬ ರಾಜ ಅಧಿಕಾರ ನಡೆಸ್ತಿದ್ದ. ಅವ ಯಾರ? ದೋಸ್ತ್ ಅಲಿ. ಬಟ್ ಇವ ಅಸಫ್-ಜಾಗ ಏನಿದ್ರಿಲ್ಲ, ಲಾಯಲ್ ಇರ್ಲಿಲ್ಲ, ನಿಷ್ಠಾವಂತನಿರ್ಲಿಲ್ಲ. The Marathas killed Dost Ali in 1740 and looted Carnatic and imprisoned his son-in-law Chanda Sahib in Satara. ಇಲ್ಲಿ ಅದ ಸಂದರ್ಭದೊಳಗ ಏನಾಕೇತಂದ್ರ ಮರಾಠಾಸ್ ಏನ್ ಮಾಡ್ತಾರಂದ್ರ ಕರ್ನಾಟಿಕ್ ಮೇಲೆ ಏನ್ ಮಾಡ್ತಾರ, ಇದನ್ನ ಯುದ್ಧ ಮಾಡಿ ಆಕ್ರಮಣ ಮಾಡ್ತಾರ. ಮರಾಠಾಸ್ ಏನ್ ಮಾಡ್ತಾರ, ಕರ್ನಾಟಕ ಪ್ರದೇಶ ಮೇಲೆ ಆಕ್ರಮಣ ಮಾಡಿ ಯಾರಿಗ್ ಸಾಯಿಸ್ತಾರ? ದೋಸ್ತ್ ಅಲಿಯನ್ನ 1740 ಏನ್ ಮಾಡ್ತಾರ, ಸಾಯಿಸಿ ಅವ್ರ ಕರ್ನಾಟಕ ಪ್ರದೇಶವನ್ನ ಲೂಟಿ ಮಾಡ್ತಾರ.
ಲೂಟಿ ಮಾಡಿ ನಂತರ ಏನ್ ಮಾಡ್ತಾರ, ಸನ್ ಇನ್ ಲಾ ಆಫ್ ದೋಸ್ತಲಿಯ ಅಳಿಯ ಚಂದಾ ಸಾಹೇಬ್ನನ್ನ ಏನ್ ಮಾಡ್ತಾರ ಅವ್ರ ಸತಾರಾ ಒಳಗೆ ಏನ್ ಮಾಡ್ತಾರ, ಜೇಲ್ನಾಗ ಹಾಕ್ತಾರ. ಇಂಪ್ರೀಸ್ಡ್ ಅಂದ್ರೆ ಜೇಲು ಅಂದ್ರೆ ಸತಾರಾ ಒಳಗೆ ಏನ್ ಮಾಡ್ತಾರ, ಜೇಲ್ ಒಳಗೆ ಇಡ್ತಾರ. ಅಸಫ್ ಜಾ ನೇಮ್ಡ್ ಅನ್ವರುದ್ದೀನ್ ಆಸ್ ದ ನವಾಬ್ ಆಫ್ ಕರ್ನಾಟಿಕ್. ಅದ ಸಂದರ್ಭದೊಳಗೆ ಏನ್ ಮಾಡ್ತಾನ, ಅಸಫ್ ಜಾ ತನ್ನ ನಿಷ್ಠಾವಂತನಾದ ಅನ್ವರುದ್ದೀನನ್ನ ಕರ್ನಾಟಕದ ನವಾಬನನ್ನಾಗಿ ಏನ್ ಮಾಡ್ತಾನ, ಘೋಷಣೆ ಮಾಡ್ತಾನ. ಮೊದಲದಾಗ ಏನಾತ, ಫೌಂಡರ್ ಆಫ್ ಹೈದರಾಬಾದ್ ಅಸಫ್ ಜಾ 1724. ನೆಕ್ಸ್ಟ್ ಕರ್ನಾಟಕ ಪ್ರದೇಶ ಒಳಗೆ ಯಾರು ಆಳ್ವಿಕೆ ಮಾಡ್ತಿರ್ತಾನ, ದೋಸ್ತ್ ಅಲಿ ಆಳ್ವಿಕೆ ಮಾಡ್ತಿರ್ತಾನ. ಬಟ್ ಅವ ಹಿ ವಾಸ್ ನಾಟ್ ಲಾಯಲ್ ಟು ದ ಅಸಫ್ ಜಾ. ಆಟೋಮೆಟಿಕ್ಲಿ ನೆಕ್ಸ್ಟ್ ಏನಾಕೈತಿ, ಮರಾಠಾಸ್ ಯಾರ ಮೇಲೆ ಆಕ್ರಮಣ ಮಾಡ್ತಾರ, ದೋಸ್ತ್ ಅಲಿ ಮೇಲೆ ಆಕ್ರಮಣ ಮಾಡ್ತಾರ. ದೋಸ್ತ್ ಅಲಿ ಅಂದ್ರೆ ಕರ್ನಾಟಕ ಪ್ರದೇಶ ಮೇಲೆ ಆಕ್ರಮಣ ಮಾಡಿ ದೋಸ್ತ್ ಅಲಿಯನ್ನು ಸಾಯಿಸ್ತಾರ. ಸಾಯಿಸಿದ ನಂತರ ಕರ್ನಾಟಕ ಪ್ರದೇಶವನ್ನ ಏನ್ ಮಾಡ್ಕೋತಾರ, ಲೂಟಿ ಮಾಡ್ತಾರ. ಲೂಟಿ ಮಾಡಿ ದೋಸ್ತ್ ಅಲಿಯ ಅಳಿಯನಾದ ಚಂದಾ ಸಾಹೇಬ್ನನ್ನ ಸತಾರಾ ಜೈಲ್ ಒಳಗೆ ಇಡ್ತಾರ. ನೆಕ್ಸ್ಟ್ ಅಸಫ್ ಜಾ ಏನ್ ಮಾಡ್ತಾನ, ಅನ್ವರುದ್ದೀನ್ ಅನ್ನ ಏನ್ ಮಾಡ್ತಾನ, ಕರ್ನಾಟಕ ಪ್ರದೇಶದ ನವಾಬನನ್ನಾಗಿ ಮಾಡ್ತಾನ. ಈಗ ಮುಂದಾಗ ನೋಡ್ರಿ, ಈಗ ತೀತಾ ಈಗ ಏನ್ ನೋಡಿದ್ವಿ, ದ ಫಸ್ಟ್ ಕರ್ನಾಟಿಕ್ ವಾರ್ 1746-1748, 2 ವರ್ಷ. 1746-1748. ಈಗ ಹೈದರಾಬಾದ್ ಒಳಗ ಅಸಫ್ ಜಾ ಅದಾನ. ಅದ ಕರ್ನಾಟಕ ಪ್ರದೇಶ ಒಳಗೆ ಯಾರದಾರ ಈಗ, ಅನ್ವರುದ್ದೀನ್ ಅದ. On the request of Dupleix, La Bourdonnais, a French military leader from Mauritius, invaded Madras and captured it from the English. ಇಲ್ಲೇನಕ್ಕೈತಂದ್ರ ಡ್ಯೂಪ್ಲೆ ಏನ್ ಮಾಡ್ತಾನಂದ್ರ, ಲಾ ಬೋರ್ಡೋನೇಶಿಯೋ ಫ್ರೆಂಚ್ ಮಿಲಿಟರಿ ಲೀಡರ್ ಅಧಿಕಾರಿ ಇರ್ತಾನಲ್ಲ, ಅವಂಗ ಡ್ಯೂಪ್ಲೆ ಏನ್ ಮಾಡ್ತಾನ, ಲಾ ಬೋರ್ಡೋನೇಶಿಯೋಗ ರಿಕ್ವೆಸ್ಟ್ ಮಾಡ್ತಾನ. ಏನಂತ ರಿಕ್ವೆಸ್ಟ್ ಮಾಡ್ತಾನ, ನೀ ಏನ್ ಮಾಡ, ಮದ್ರಾಸದ ಮೇಲೆ ಏನ್ ಮಾಡ ಯುದ್ಧ ಸಾರಿ ಅದನ್ನ ಆಕ್ಯುಪೈಡ್ ಮಾಡ್ಕೊಂತ ಏನ್ ಮಾಡ್ತಾನ, ಡ್ಯೂಪ್ಲೆ ಅದನ್ನಲ್ಲ ಲಾ ಬೋರ್ಡೋನೇಶಿಯೋಗ ರಿಕ್ವೆಸ್ಟ್ ಮಾಡ್ಕೋತಾನ. ಎದನ್ನ ಆಕ್ಯುಪೈಡ್ ಮಾಡ್ಕೊಳ್ಳೋದ, ಮದ್ರಾಸ್. ಅವಾಗ ಮದ್ರಾಸ್ ಯಾರ ಆಳ್ವಿಕೆದಲ್ಲಿ ಇರ್ತೈತಿ, ಇಂಗ್ಲಿಷರ ಆಳ್ವಿಕೆಯಲ್ಲಿ ಇರ್ತೈತಿ. ದಿಸ್ ಫೋರ್ಸ್ಡ್ ದ ಹೆಲ್ಪ್ಲೆಸ್ ಬ್ರಿಟಿಷ್ ಟು ರಿಕ್ವೆಸ್ಟ್ ದ ಹೆಲ್ಪ್ ಆಫ್ ಅನ್ವರುದ್ದೀನ್ ದ ನವಾಬ್ ಆಫ್ ಕರ್ನಾಟಿಕ್. ಅದ ಸಂದರ್ಭದೊಳಗ ಬ್ರಿಟಿಷರ ಈಗ ಒಮ್ಮಕ್ಳು ಏನ್ ಮಾಡ್ತಾನ, ಲಾ ಬೋರ್ಡೋನೇಶಿಯೋ ಮದ್ರಾಸ್ ಮೇಲೆ ಆಕ್ರಮಣ ಮಾಡ್ತಾನ, ಮದ್ರಾಸನ ಕ್ಯಾಪ್ಚರ್ ಮಾಡ್ಕೋತಾನ. ಆ ಸಂದರ್ಭದೊಳಗ ಬ್ರಿಟಿಷರ್ ಏನ್ ಮಾಡ್ತಾರಂದ್ರ ಅನ್ವರುದ್ದೀನ್ ಹೆಲ್ಪ್ ಕೇಳ್ತಾರ. ಅವಾಗ ಅನ್ವರುದ್ದೀನ್ ಎದರದ ನವಾಬ್ ಇರ್ತಾನ, ನವಾಬ್ ಆಫ್ ಕರ್ನಾಟಿಕ್. ದ ಆರ್ಮಿ ಸೆಂಟ್ ಬೈ ಅನ್ವರುದ್ದೀನ್ ಫೇಲ್ಡ್ ಟು ಡಿಫೀಟ್ ದ ಫ್ರೆಂಚ್ ಅಟ್ ಮದ್ರಾಸ್. ಬಟ್ ಏನಕ್ಕೆತಿಲ್ಲಿ ಅನ್ವರುದ್ದೀನ್ ಏನ್ ಮಾಡ್ತಾನ, ತನ್ನ ಸೈನ್ಯವನ್ನ ಫ್ರೆಂಚರ ವಿರುದ್ಧ ಕಳಿಸ್ತಾನ. ಬಟ್ ಏನಕ್ಕಾರ ಅವ್ ಸೋಲ್ತಾನ. ಅಂದ್ರೆ ಫ್ರೆಂಚರ ವಿರುದ್ಧ ಅನ್ವರುದ್ದೀನ್ ಏನಾಕನಿಲೆ ಸೋಲ್ತಾನ. ಫೈನಲಿ ಲಾ ಬೋರ್ಡೋನೇಶ್ took money from the English and returned Madras and went back to Mauritius. ಲಾ ಬೋರ್ಡೋನೇಶಿಯೋ ಮಾರಿಷಸ್ ಲಿಂತ್ರ ಬಂದಿರ್ತಾನ, ಹೌದಾ. ಇಲ್ಲಿ ಏನ್ ಹಾಕೈತಂದ್ರ ಲಾ ಬೋರ್ಡೋನೇಶಿಯೋ ಲಾಸ್ಟಿಗೆ ಏನ್ ಮಾಡ್ತಾನಂದ್ರ ಮದ್ರಾಸನ್ನ ಬ್ರಿಟಿಷರ್ಗ ವಾಪಸ್ ಬಿಡ್ತಾನ. ಅದು ಎದ್ರ ಸಲುವಾಗಿ, ರೊಕ್ಕದ ಸಲುವಾಗಿ. ಇಂಗ್ಲಿಷ್ ಏನ್ ಮಾಡ್ತಾರ, ಲಾ ಬೋರ್ಡೋನೇಶಿಯೋಗ ಹಣವನ್ನ ಕೊಡ್ತಾರ. ಲಾ ಬೋರ್ಡೋನೇಶಿಯೋ ಮದ್ರಾಸನ ಬ್ರಿಟಿಷರ್ ರಿಟರ್ನ್ ಕೊಟ್ಟ ಏನ್ ಮಾಡ್ತಾನ, ಅವ್ ತನ್ನ ದೇಶವಾದ ಮಾರಿಷಸ್ಗೆ ಹೊರಟು ಹೋಗ್ತಾನ. This enraged Dupleix and he attempted to take Madras but failed. ಇದೇನಕ್ಕೈತಂದ್ರ ಡ್ಯೂಪ್ಲೆಗ್ ಅತಿ ಹೆಚ್ಚಿನ ಪ್ರಮಾಣದಾಗ ಸಿಟ್ಟು ತರ್ತೈತಿ. ಸಿಟ್ಟಾಗಿ ಡ್ಯೂಪ್ಲೆ ಏನ್ ಮಾಡ್ತಾನಂದ್ರ ಮತ್ತ ಮದ್ರಾಸ್ ಮೇಲೆ ಏನ್ ಮಾಡ್ತಾನ, ಅಟ್ಯಾಕ್ ಮಾಡಕ್ ಹೋಗ್ತಾನ. ಬಟ್ ಅವ ಫೇಲ್ ಆಕಾನ. ಬಟ್ ಮೀನ್ಸ್ ಡ್ಯೂಪ್ಲೆಗ್ cannot defeated the British. Finally, the war ended with a treaty in Europe between France and England called Treaty of Aix-la-Chapelle. ಲಾಸ್ಟಿಗೆ ಏನಕ್ಕೈತಂದ್ರ ಇದ ಯುರೋಪದೊಳಗ ಬ್ರಿಟಿಷ್ ಮತ್ತು ಫ್ರೆಂಚ್ ನಡುವೆ ಏನಕ್ಕೈತಿ, ಒಂದ್ ಟ್ರೀಟಿ ಆಕೈತಿ. ಆ ಟ್ರೀಟಿ ಮೂಲಕ ಏನ್ ಮಾಡ್ತಾರ, ಫಸ್ಟ್ ಕರ್ನಾಟಿಕ್ ವಾರವನ್ನ ಏನ್ ಮಾಡ್ತಾರ, ಎಂಡ್ ಮಾಡ್ತಾರ. ಆ ಟ್ರೀಟಿ ಯಾವ್ದ, ಟ್ರೀಟಿ ಆಫ್ ಎಕ್ಸ್-ಲಾ-ಚಾಪೆಲ್. ನೆಕ್ಸ್ಟ್ know this, the Nizam of Hyderabad
ಅದ್ರ ಪ್ರಸ್ತುತವಾಗಿ ನಿಜಾಮ್ ಆಫ್ ಹೈದರಾಬಾದ್ ಯಾರಿದ್ದ? ಅಸಫ್ ಜಾ ಇದ್ದ. ಬಟ್ ಇಲ್ಲೇನಾಕೈತಿ ನೋಡಿ, ಅಸಫ್ ಜಾ ಡೈಡ್ ಇನ್ 1748. ಬಟ್ ಅಸಫ್ ಜಾ ಏನಾಕೈತಿ ಇಲ್ಲಿ 1748 ಒಳಗೆ ಏನ್ ಮಾಡ್ತಾನ? ಮರಣವನ್ನು ಹೊಂದ್ತಾನ. ಆ ಟಸಲ್ ಸ್ಟಾರ್ಟೆಡ್ ಬಿಟ್ವೀನ್ ಹಿಸ್ ಸನ್ ನಾಸಿರ್ ಜಂಗ್ ಅಂಡ್ ಹಿಸ್ ಡಾಟರ್ ಸನ್ ಮುಜಫರ್ ಜಂಗ್ ಫಾರ್ ದ ಥ್ರೋನ್. ಬಟ್ ಇದ ಸಂದರ್ಭದೊಳಗೆ ಏನಾಕೈತಿ, ಮತ್ತೇನಕೈತಿ ಟಸಲ್ ಅಂದ್ರೆ ಏನ? ಅವ್ರ ಎರಡೂರ್ ನಡುವೆ ಏನಕ್ಕೈತಿ? ಜಗಳ ಸ್ಟಾರ್ಟ್ ಆಕೈತಿ. ಯಾರ್ಯಾರ ನಡುವೆ? ಅಸಫ್ ಜಾನ ಮಗ ನಾಸಿರ್ ಜಂಗ್ ಮತ್ತ ಅವನ ಮೊಮ್ಮಗ ಮುಜಫರ್ ಜಂಗ್ ನಡುವೆ ಏನಕ್ಕೈತಿ? ಜಗಳ ಸ್ಟಾರ್ಟ್ ಆಕೈತಿ. ಟಸಲ್ ಅಂದ್ರ ಕಲಹ. ಟಸಲ್ ಅಂದ್ರ ಕಲಹ. ಇವ್ರ ಇಬ್ರು ನಡುವೆ ಎದ್ರ ಸಲುವಾಗಿ ಜಗಳ ಸ್ಟಾರ್ಟ್ ಆಕೈತಿ ಅಂದ್ರ, ಹೈದರಾಬಾದ್ ನವಾಬ್ ನಾ ಆಗ್ಬೇಕು ನೀ ಆಗ್ಬೇಕು ಅಂತ ಏನಕ್ಕೈತಿ ಅಲ್ಲಿ ಇಬ್ರು ನಡುವೆ ಸ್ಟ್ರಾಂಗ್ ಅಂದ್ರ ನಾನು ನವಾಬ್ ಆಗ್ಬೇಕಂತ ಏನ್ ಮಾಡ್ತಾರ? ಇಬ್ರು ಯುದ್ಧಕ್ ನಿಲ್ತಾರ. ಯಾರ? ಅಸಫ್ ಜಾನ ಮಗ ನಾಸಿರ್ ಜಂಗ್, ಅಸಫ್ ಜಾನ ಮೊಮ್ಮಗ ಡಾಟರ್ ಸನ್ ಮುಜಫರ್ ಜಂಗ್. On the other hand, a fight had broken out between Chanda Sahib was released from the Maratha prison. ಇದೋ ಸಂದರ್ಭದೊಳಗೆ ಏನಾಕೈತಂದ್ರ, ಮರಾಠಾಸ್ ಏನ್ ಮಾಡ್ತಾರ? ಈಗ ಬ್ಯಾಕ್ ನೆನ್ಪಿಟ್ಕೋರಿ, ಬ್ಯಾಗ್ ಏನ ನೆನಪಿಸ್ಕೊಡ್ರಿ. ಚಂದಾ ಸಾಹೇಬ್ ಏನ್ ಮಾಡ್ತಾನ? ಚಂದಾ ಸಾಹೇಬ್ ಮರಾಠರ ಜೈಲಿಂದ ಏನಾಗಿರ್ತಾನೆ? ಇಲ್ಲಿ ಬಿಡಿಸ್ಕೊಂಡ್ ಬಂದಿರ್ತಾನೆ. ಅಂಡ್ ಅನ್ವರುದ್ದೀನ್ ಇನ್ ಕರ್ನಾಟಿಕ್. The French extended their support to Muzaffar Jang in Hyderabad and Chanda Sahib in Karnataka. ಇದ ಸಂದರ್ಭವನ್ನು ತನ್ನ ಲಾಭಕ್ಕೆ ಪಡ್ಕೋಬೇಕಂತ ಏನ್ ಮಾಡ್ತಿರ್ತಾರೆ? ಇಲ್ಲಿ ಫ್ರೆಂಚ್ ಮತ್ತ ಬ್ರಿಟಿಷ್ ಏನ್ ಮಾಡ್ತಾರ? ಅವಕಾಶವನ್ನ ಪಡಿಬೇಕಂತ ಪ್ರಯತ್ನ ಪಡ್ತಿರ್ತಾರ. ಇದ ಸಂದರ್ಭದೊಳಗ ಏನಾಕೈತಂದ್ರ, ಮುಜಫರ್ ಜಂಗ್ ಅಂದ್ರೆ ಮುಜಫರ್ ಜಂಗ್ ಮತ್ತ ಚಂದಾ ಸಾಹೇಬ್ ಯಾರು ಹೆಲ್ಪ್ ಮಾಡಕ್ ನಿಂದಿರ್ತಾರ? ಫ್ರೆಂಚ್ ಹೆಲ್ಪ್ ಮಾಡಕ್ ನಿಂದಿರ್ತಾರ. ದ ಇಂಗ್ಲಿಷ್ ಎಕ್ಸ್ಟೆಂಡೆಡ್ ದೇರ್ ಸಪೋರ್ಟ್ ಟು ನಾಸಿರ್ ಜಂಗ್ ಅಂಡ್ ಅನ್ವರುದ್ದೀನ್. ಇದ ಸಂದರ್ಭದೊಳಗ ನಾಸಿರ್ ಜಂಗ್ ಮತ್ತ ಅನ್ವರುದ್ದೀನ್ ಹೆಲ್ಪ್ ಅಂದ್ರೆ ಹೆಲ್ಪ್ ಮಾಡಕ್ ಯಾರು ನಿಂದಿರ್ತಾರ? ಅದ ಬ್ರಿಟಿಷ್ ನಿಂದಿರ್ತಾರ. ನೋಡ್ರಿ ಇಲ್ಲಿ ತಿಳ್ಕೋರಿ. ನೋಡ್ರಿ ವಿದ್ಯಾರ್ಥಿಗಳು, ಇಲ್ಲಿ ಹೈದರಾಬಾದ್ ಒಳಗ ಮುಜಫರ್ ಜಂಗ್ ನ ಮಗ ನಾಸಿರ್ ಜಂಗ್ ಅಂತ ಎನ್ ಬರ್ದೇನಿ. ನೆಕ್ಸ್ಟ್ ಮುಜಫರ್ ಜಂಗ್ ನ ಮೊಮ್ಮಗ ಮುಜಫರ್ ಜಂಗ್. ಹೌದಾ? ಇಲ್ಲಿ ನಾಸಿರ್ ಜಂಗನ್ಗೆ ಹೆಲ್ಪ್ ಮಾಡಕ್ ಯಾರು ನಿಂದಿರ್ತಾರ? ಇಂಗ್ಲಿಷ್ ನಿಂದಿರ್ತಾರ. ಇಂಗ್ಲಿಷ್ ನಾಸಿರ್ ಜಂಗಿಗೆ ಹೆಲ್ಪ್ ಮಾಡ್ತಾರ. ಫ್ರೆಂಚ್ ಯಾರಿಗೆ ಹೆಲ್ಪ್ ಮಾಡಕ್ ನಿಂದಿರ್ತಾರ? ಮುಜಫರ್ ಜಂಗಿಗೆ ಹೆಲ್ಪ್ ಮಾಡಕ್ ನಿಂದಿರ್ತಾರ. ಈಗ ನೆಕ್ಸ್ಟ್ ಎಲ್ಲಿ ನೋಡುನ? ಕರ್ನಾಟಕ ಪ್ರದೇಶ ನೋಡು. ಕರ್ನಾಟಕ ಪ್ರದೇಶ ಒಳಗೆ ಯಾರ್ಯಾರು ಇರ್ತಾರ? ಅನ್ವರುದ್ದೀನ್ ಇರ್ತಾನ. ನೆಕ್ಸ್ಟ್ ಯಾರು ಇರ್ತಾರ? ಚಂದಾ ಸಾಹೇಬ್ ಇರ್ತಾನ. ಇಲ್ಲಿ ಅನ್ವರುದ್ದೀನ್ ಯಾರು ಹೆಲ್ಪ್ ಮಾಡಕ್ ನಿಂದಿರ್ತಾರ? ಇಂಗ್ಲಿಷ್ ಹೆಲ್ಪ್ ಮಾಡಕ್ ನಿಂದಿರ್ತಾರ. ನೆಕ್ಸ್ಟ್ ಚಂದಾ ಸಾಹೇಬ್ ಯಾರು ಹೆಲ್ಪ್ ಮಾಡಕ್ ನಿಂದಿರ್ತಾರ? ಫ್ರೆಂಚ್ ಏನ್ ಮಾಡ್ತಾರ? ಹೆಲ್ಪ್ ಮಾಡಕ್ ನಿಂದಿರ್ತಾರ. ಇತ್ತೀತ ಕರ್ನಾಟಕ ಪ್ರದೇಶ ಒಳಗ ಅನ್ವರುದ್ದೀನ್ ಇದು ಚಂದಾ ಸಾಹೇಬ್ ನಡುವೆ ಏನ್ ಇರ್ತೈತಿ? ವಿರುದ್ಧ ಇರ್ತೈತಿ. ಅನ್ವರುದ್ದೀನ್ ಹೆಲ್ಪ್ ಮಾಡಕ್ ಯಾರು ನಿಂದಿರ್ತಾರ? ಇಂಗ್ಲಿಷ್ ನಿಂದಿರ್ತಾರ. ಮತ್ತ ಆಮೇಲೆ ಚಂದಾ ಸಾಹೇಬ್ಗೆ ಹೆಲ್ಪ್ ಮಾಡಕ್ ಯಾರು ನಿಂದಿರ್ತಾರ? ಫ್ರೆಂಚ್ ಏನ್ ಮಾಡ್ತಾರ? ಹೆಲ್ಪ್ ಮಾಡ್ತಾರ. ಈಗ ಮುಂದಿನ ನೋಡ್ರಿ. In 1749, the combined forces of French, Chanda Sahib and Muzaffar Jang defeated Anwaruddin. ಇಲ್ಲಿ ನೋಡ್ರಿ, ಇಲ್ಲಿ ಕಂಬೈನ್ಡ್ ಫೋರ್ಸಸ್ ಯಾರ್ಯಾರ? ಫ್ರೆಂಚ್ ಮತ್ತೆ ಯಾರ? ಮುಜಫರ್ ಜಂಗ್, ನೆಕ್ಸ್ಟ್ ಚಂದಾ ಸಾಹೇಬ್. ಇವ್ರು ಮೂರು ಮಂದಿ ಅಂದ್ರ ದ ಕಂಬೈನ್ಡ್ ಫೋರ್ಸಸ್ ಯಾರ್ಯಾರ? ಫ್ರೆಂಚ್, ಮುಜಫರ್ ಜಂಗ್, ನೆಕ್ಸ್ಟ್ ಚಂದಾ ಸಾಹೇಬ್. ಇವ್ರೇನ್ ನೆಕ್ಸ್ಟ್ ನೋಡ್ರಿ, ಇವ್ರು ಜಂಗ್ ಡಿಫಿಟೆಡ್ ಅನ್ವರುದ್ದೀನ್ ಅಂಡ್ ಕಿಲ್ಡ್ ಹಿಮ್ ಇನ್ ಬ್ಯಾಟಲ್ ಆಫ್ ಅಂಬೂರ್. ಅಂದ್ರ ಬ್ಯಾಟಲ್ ಆಫ್ ಅಂಬೂರ್ ಪ್ಲೇಸ್ ಒಳಗೆ ಏನ್ ಮಾಡ್ತಾರ? ಯುದ್ಧ ನಡಿತೈತಿ. ಆ ಯುದ್ಧದೊಳಗೆ ಇವ್ರು ಮೂರು ಮಂದಿ ಕೂಡಿ ಏನ್ ಮಾಡ್ತಾರ? ಅನ್ವರುದ್ದೀನ್ ಸೋಲಿಸಂಗ ಕೊಲ್ತಾರ. ಅನ್ವರುದ್ದೀನ್ ಸಪೋರ್ಟ್ ಮಾಡಕತ್ತಿದ್ದಾರೆ ಯಾರ? ಬ್ರಿಟಿಷರ್. As a result, Chanda Sahib became the ruler of Carnatic. Muhammad Ali, son of Anwaruddin, stayed at Tiruchinappalli with the help of the British. ಇಲ್ಲಿ ಯಾವಾಗ ಅನ್ವರುದ್ದೀನ್ ಬ್ಯಾಟಲ್ ಆಫ್ ಅಂಬೂರ್ ಒಳಗ ಇವ್ರು ಮೂರು ಮಂದಿ ಕೂಡಿ ಸಾಯಿಸ್ತಾರಲ್ಲ, ಅದ ಸಂದರ್ಭವಾಗ ಬ್ರಿಟಿಷರ್ ಏನ್ ಮಾಡ್ತಾರಂದ್ರ, ಅನ್ವರುದ್ದೀನ್ ಮಗನಾದ ಮೊಹಮ್ಮದ್ ಅಲಿಯನ್ನ ಏನ್ ಮಾಡ್ತಾರ? ತಿರುಚನಾಪಲ್ಲಿ ಒಳಗೆ ಏನ್ ಮಾಡ್ತಾರಲ್ಲಿ ಅವಂಗ ಆಶ್ರಯನ್ನ ಕೊಡ್ತಾರ. ಅಂದ್ರೆ ಅಲ್ಲಿ ಅವಂಗ ಮುಚ್ಚಿಡ್ತಾರ. ಯಾರ? ಬ್ರಿಟಿಷರ್. ಆ ಸಂದರ್ಭದೊಳಗ ಈಗ ಕರ್ನಾಟಕ ಪ್ರದೇಶದ ನವಾಬ್ ಯಾರಾದೀಗ?
ಚಂದಾ ಸಾಹೇಬನಾದ, ನೆನ್ಪಿಟ್ಕೋರಿ. ಇನ್ ಹೈದರಾಬಾದ್, ಇಲ್ಲಿ ಹೈದರಾಬಾದ್ ಒಳಗೆ ಏನಾತ್ ನೋಡ್ರಿ. ಹೈದರಾಬಾದ್, ಮುಜಫರ್ ಜಂಗ್ ಬಿಕೇಮ್ ದ ನಿಜಾಮ್ ಬೈ ಕಿಲ್ಲಿಂಗ್ ನಾಸಿರ್ ಜಂಗ್ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್ ಅಂಡ್ ಚಂದಾ ಸಾಹೇಬ್. ಇವರ 3 ಮಂದಿ ಕೂಡಿ ಮತ್ತೇನ್ ಮಾಡ್ತಾರ, ಹೈದರಾಬಾದ್ ಒಳಗು ಮುಜಫರ್ ಜಂಗನನ್ನ ಕೊಂದ್ ಏನ್ ಮಾಡ್ತಾರ, ಸಾರಿ ಮುಜಫರ್ ಜಂಗ್ ಅಲ್ಲ, ಮುಜಫರ್ ಜಂಗ್ ಮತ್ತ ಚಂದಾ ಸಾಹೇಬ್ ಮತ್ತು ಫ್ರೆಂಚ್ 3 ಮಂದಿ ಕೂಡ ಏನ್ ಮಾಡ್ತಾರ, ನಾಸಿರ್ ಜಂಗನ್ ಕೊಂದ ಅಲ್ಲಿ ನವಾಬ್ ಯಾರಕ್ಕನ ಮುಜಫರ್ ಜಂಗ್ ನವಾಬ್ನಾಗಿ ಅಧಿಕಾರನ ಸ್ವೀಕರಿಸ್ತಾನ. ಹಿ ವಾಸ್ ಕಿಲ್ಡ್ ಆಫ್ಟರ್ ಅ ಫ್ಯೂ ಡೇಸ್. ಬಟ್ ಏನಾಕೈತಂದ್ರೆ ಇಲ್ಲಿ ಮುಜಫರ್ ಜಂಗ್ ಒಂದ್ ರಾಜಕೀಯ ಕಾರಣದಿಂದ ಒಂದ್ ಸ್ವಲ್ಪ ದಿವ್ಸ ಆಳ್ವಿಕೆ ಮಾಡಿ ಅವಂಗೂ ಏನ್ ಮಾಡ್ತಾರ, ಯಾರ ಕೊಲೆ ಮಾಡ್ತಾರ. The French made Salabat Jung, another son of Asabja, as the Nizam of Hyderabad. ಈಗ ನಾಸಿರ್ ಜಂಗಂಗ ಮುಜಫರ್ ಜಂಗ ಕೊಲೆ ಮಾಡಿದ. ನೆಕ್ಸ್ಟ್ ಮುಜಫರ್ ಜಂಗುನಿಗೂ ಯಾರ ಕೊಲೆ ಮಾಡ್ತಾರ. ನೆಕ್ಸ್ಟ್ ಈಗ ಅಸಬ್ಜಾನ ಇನ್ನೊಬ್ಬ ಮಗ ಇರ್ತಾನ, ಅವ ಯಾರ, ಸಲಾಬತ್ ಜಂಗ್. ಅವಂಗ ಏನ್ ಮಾಡ್ತಾರ, ಈ ಫ್ರೆಂಚ್ ಏನ್ ಮಾಡ್ತಾರ, ಅವಂಗ ಏನ್ ಮಾಡ್ತಾರ, ಈಗ ಹೈದರಾಬಾದ್ ನಿಜಾಮ್ನನ್ನಾಗಿ ಘೋಷಣೆ ಮಾಡ್ತಾರ. ಯಾರಿಗ, ಸಲಾಬತ್ ಜಂಗನ್ಗ. ಈಗ ಮತ್ತೊಂದು ತಿಳ್ಕೋರಿ, ಇಲ್ಲಿ ಫ್ರೆಂಚ್, ಆಮೇಲೆ ಮುಜಫರ್ ಜಂಗ್, ನೆಕ್ಸ್ಟ್ ಚಂದಾ ಸಾಹೇಬ್, ಇವ್ರು 3 ಮಂದಿ ಕೂಡಿ ಏನ್ ಮಾಡ್ತಾರ, ಫಸ್ಟ್ ಅನ್ವರುದ್ದೀನ್ ಬ್ಯಾಟಲ್ ಆಫ್ ಅಂಬೂರ್ ಒಳಗೆ ಏನ್ ಮಾಡ್ತಾರ, ಫಸ್ಟ್ ಕೊಲೆ ಮಾಡ್ತಾರ. ಕೊಲೆ ಮಾಡಿದ ನಂತರ ಚಂದಾ ಸಾಹೇಬ್ ಏನಾದ, ಕರ್ನಾಟಕ ಪ್ರದೇಶದ ನವಾಬ್ನಾದ. ನೆಕ್ಸ್ಟ್ ಅಲ್ಲಿ ಉಳ್ದವ ಯಾರ, ಅನ್ವರುದ್ದೀನ್ ಮಗನಾದ ದೋಸ್ತಲಿ, ಅನ್ವರುದ್ದೀನ್ ಮಗನಾದ ಯಾರ, ಅಲಿ. ಆ ಅಲಿಯನ್ನ ಏನ್ ಮಾಡ್ತಾರ, ಬ್ರಿಟಿಷ್ ತಿರುಚನಾಪಲ್ಲಿ ಒಳಗೆ ಏನ್ ಮಾಡ್ತಾರ, ಮುಚ್ಚಿಡ್ತಾರ. ನೆಕ್ಸ್ಟ್ ಇಲ್ಲೇ 3 ಮಂದಿ ಕೂಡಿ ಮತ್ತೆ ಯಾರಿಗ ಕೊಲೆ ಮಾಡ್ತಾರ, ನಾಸಿರ್ ಜಂಗನ್ನ ಕೊಲೆ ಮಾಡ್ತಾರ. ಕೊಲೆ ಮಾಡಿದ ನಂತರ ಹೈದರಾಬಾದ್ ನಿಜಾಮ್ನಾಗ ಯಾರ ಅಕ್ಕನಿಲ್ಲೇ, ಮುಜಫರ್ ಜಂಗ್ ನವಾಬ್ನಾಗಿ ಬರ್ತಾನ. ಬಟ್ ಮುಜಫರ್ ಜಂಗ್ ಸ್ವಲ್ಪ ದಿನದ ನಂತರ, ಅಂದ್ರೆ ಸ್ವಲ್ಪ ಸಮಯದ ನಂತರ ಏನ್ ಮಾಡ್ತಾರ, ಇವಂಗೂ ಯಾರ ಕೊಲೆ ಮಾಡ್ತಾರ. ಕೊಲೆ ಮಾಡಿದ ನಂತರ ಮತ್ತ ಅಸಬ್ಜಾನ ಇನ್ನೊಬ್ಬ ಮಗ ಇರ್ತಾನ, ಅವ್ಯಾರ, ಸಲಾಬತ್ ಜಂಗ್ ಏನಕ್ಕನಲ್ಲಿ ಅಧಿಕಾರವನ್ನ ಸ್ವೀಕರಿಸ್ತಾನ, ಅಂದ್ರ ನವಾಬ್ನಾಗಿ ಬರ್ತಾನ. ದ ಸೆಕೆಂಡ್ ಕರ್ನಾಟಿಕ್ ವಾರ್, 2ನೇ ಕರ್ನಾಟಕ ಯುದ್ಧ 1749 1554. ಇನ್ ದ ಚೇಂಜ್ಡ್ ಸರ್ಕ್ಯುಮ್ಸ್ಟೆನ್ಸಸ್, ಅಂದ್ರ ಬದಲಾದ ಸನ್ನಿವೇಶದಲ್ಲಿ, ಸರ್ಕ್ಯುಮ್ಸ್ಟೆನ್ಸಸ್ ಅಂದ್ರ ಸನ್ನಿವೇಶ. ಫ್ರೆಂಚ್ ಮೇಡ್ ಸಲಾಬತ್ ಜಂಗ್, ಅನದರ್ ಸನ್ ಆಫ್ ಅಸಬ್ಜಾ, ಆಸ್ ದ ನಿಜಾಮ್ ಆಫ್ ಹೈದರಾಬಾದ್. ಇಲ್ಲಿ ಫ್ರೆಂಚ್ ಏನ್ ಮಾಡ್ತಾರ, ಈಗ ಯಾರಿಗ, ನಾಸಿರ್ ಜಂಗನ್ಗೂ ಕೊಲೆ ಮಾಡಿದ್ರು. ನೆಕ್ಸ್ಟ್ ಮುಜಫರ್ ಜಂಗನ್ದು ಕೊಲೆ ಆಯ್ತಾ. ನೆಕ್ಸ್ಟ್ ಈಗ ಫ್ರೆಂಚ್ ಯಾರಿಗ ನವಾಬ್ನನ್ನಾಗಿ ಮಾಡ್ತಾರ, ಸಲಾಬತ್ ಜಂಗನ್ಗ ಹೈದರಾಬಾದ್ ನವಾಬ್ನನ್ನಾಗಿ ಮಾಡ್ತಾರ. ಯಾರ, ಫ್ರೆಂಚ್. An officer named Bussy was appointed in Hyderabad for his protection by the French. ಅದ ಸಲಾಬತ್ ಜಂಗನ್ಗ ಹೆಲ್ಪ್ ಅಂದ್ರೆ ಪ್ರೊಟೆಕ್ಷನ್ ಕೊಡ್ಬೇಕಂತ ಇದು ಫ್ರೆಂಚ್ ದವ್ರ ಏನ್ ಮಾಡ್ತಾರ, ಬುಷಿ ಎಂಬ ಅಧಿಕಾರಿಯನ್ನ ಏನ್ ಮಾಡ್ತಾರ, ಹೈದರಾಬಾದ್ ಒಳಗ ಯಾರು ಪ್ರೊಟೆಕ್ಷನ್ ಸಲುವಾಗಿ, ರಕ್ಷಣೆ ಸಲುವಾಗಿ ಇಡ್ತಾರ, ಸಲಾಬತ್ ಜಂಗ್ನ ಪ್ರೊಟೆಕ್ಷನ್ ಸಲುವಾಗಿ ಬುಸ್ಸಿಯನ್ನ ನೇಮಕ ಮಾಡ್ತಾರ ಎಲ್ಲಿ, ಹೈದರಾಬಾದ್ ಒಳಗ. ಅದು ಯಾರು, ಫ್ರೆಂಚ್. ಇನ್ ದ ಕರ್ನಾಟಿಕ್ ಚಂದಾ ಸಾಹೇಬ್ ಹ್ಯಾಡ್ ಬಿಕೇಮ್ ದ ನವಾಬ್ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್. ಅಲ್ಲೇ ಕರ್ನಾಟಕ ಪ್ರದೇಶ ಒಳಗೆ ಯಾರು ನವಾಬ್ ಇರ್ತಾರ, ಈಗ ಚಂದಾ ಸಾಹೇಬ್ ಇರ್ತಾನೆ. ರಾಬರ್ಟ್ ಕ್ಲೈವ್ ಆಫ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಟ್ಯಾಕ್ಡ್ ಆರ್ಕೋಟ್, ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಿಕ್, ಅಂಡ್ ಡಿಫಿಟೆಡ್ ಚಂದಾ ಸಾಹೇಬ್. ಚಂದಾ ಸಾಹೇಬ್ ವಾಸ್ ಇಂಪ್ರೀಸ್ಡ್ ಅಂಡ್ ಲೆಟರ್ ಹಿ ವಾಸ್ ಕಿಲ್ಡ್ ಇನ್ ದ ವಾರ್. ಇಲ್ಲೇನಕೈತಂದ್ರ ಬ್ರಿಟಿಷರ ಪರವಾಗಿ ಇನ್ನೊಬ್ಬ ಅಧಿಕಾರಿ ಬರ್ತಾನೆ. ಯಾರು ಬರ್ತಾನ ಈಗ, ರಾಬರ್ಟ್ ಕ್ಲೈವ್ ಬರ್ತಾನ. ಯಾರ, ರಾಬರ್ಟ್ ಕ್ಲೈವ್. ಇವ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬರ್ತಾನ. ಇವೇನ್ ಮಾಡ್ತಾನ, ಆರ್ಕೋಟ್ ಮೇಲೆ ಅಟ್ಯಾಕ್ ಮಾಡ್ತಾನ. ಆರ್ಕೋಟ್ ಅಂದ್ರೆ ಏನ, ಕರ್ನಾಟಕ ಪ್ರದೇಶದ ರಾಜಧಾನಿ ಆರ್ಕೋಟ್. ಕರ್ನಾಟಕ ಪ್ರದೇಶದ ರಾಜಧಾನಿ ಆರ್ಕೋಟ್ ಮೇಲೆ ಏನ್ ಮಾಡ್ತಾನ, ರಾಬರ್ಟ್ ಕ್ಲೈವ್ ಅಟ್ಯಾಕ್ ಮಾಡ್ತಾನ. ನೆಕ್ಸ್ಟ್ ಚಂದಾ ಸಾಹೇಬ್ನನ್ನ ಸೋಲಿಸ್ತಾನ. ಚಂದಾ ಸಾಹೇಬನ್ನ ಜೈಲ್ನಾಗ ಇಡ್ತಾರ. ಬಟ್ ಸ್ವಲ್ಪ ಸಮಯದ ನಂತರ ಅವಂಗೂ ಏನ್ ಮಾಡ್ತಾರ, ಕೊಲೆ ಮಾಡ್ತಾರ. ಯಾರ, ಬ್ರಿಟಿಷರ ಪರವಾಗಿ ಯಾರು ಬಂದಿರ್ತಾನ, ರಾಬರ್ಟ್ ಕ್ಲೈವ್ ಬರ್ತಾನ. ಅವ ಆರ್ಕೋಟ್ ಮೇಲೆ ದಾಳಿ ಮಾಡ್ತಾನ. ಆರ್ಕೋಟ್ ಅನ್ನೋದೇನ ಕರ್ನಾಟಕ ಪ್ರದೇಶದ ರಾಜಧಾನಿ. ಅಲ್ಲೇ ಚಂದಾ ಸಾಹೇಬ್ನನ್ನ ಸೋಲಿಸ್ತಾನ. ಚಂದಾ ಸಾಹೇಬ್ನನ್ನ ಜೈಲ್ನಾಗ ಇಡ್ತಾನ. ನೆಕ್ಸ್ಟ್ ಸ್ವಲ್ಪ ಸಮಯದ ನಂತರ ಅವನ್ಗ ಕೊಲೆ ಮಾಡ್ತಾರ. ಇನ್ ದ ಪ್ಲೇಸ್ ಆಫ್ ಚಂದಾ ಸಾಹೇಬ್, ದ ಇಂಗ್ಲಿಷ್ ನೇಮ್ಡ್
Muhammad Ali, the son of Anwaruddin, as the Nawab of Carnatic. ನಂತರ ಏನ್ ಮಾಡ್ತಾರ ಬ್ರಿಟಿಷರ ಅನ್ವರುದ್ದೀನ್ ಕೊಲೆ ನಂತರ ಚಂದಾ ಸಾಹೇಬ್ ನವಾಬ್ ಆಕ್ಕನ್. ಹೌದಾ? ನವಾಬ್ ಆದ್ಮೇಲೆ ಅಲ್ಲೇ ಅನ್ವರುದ್ದೀನ್ ಮಗನನ್ನ ಏನ್ ಮಾಡ್ತಾರ ಬ್ರಿಟಿಷರ ಮೊಹಮ್ಮದ್ ಅಲಿಯನ್ನ ತಿರುಚನಾಪಲ್ಲಿ ಅಂತ ಒಂದು ಪ್ಲೇಸ್ ಒಳಗೆ ಏನ್ ಮಾಡ್ತಾರ ಅವ್ನ್ ಮುಚ್ಚಿಡ್ತಾರ. ನಂತರ ಯಾವಾಗ ಬ್ರಿಟಿಷರ ಇವ್ದ ಚಂದಾ ಸಾಹೇಬ್ನನ್ನ ಕೊಲೆ ಮಾಡಿದ್ರಲ್ಲ, ಅವಾಗ ಅನ್ವರುದ್ದೀನ್ ಮಗನಾದ ಮೊಹಮ್ಮದ್ ಅಲಿಯನ್ನ ಏನ್ ಮಾಡ್ತಾರ ಅವ್ರ ಕರ್ನಾಟಕ ಪ್ರದೇಶದ ನವಾಬ್ನನ್ನಾಗಿ ಮಾಡ್ತಾರ. ನಂತರ the second Carnatic war ended with the Treaty of Pondicherry. The French recalled Dupleix. This war brought laurels to the English, while the French suffered a political setback. ಅಂದ್ರೆ ಎರಡನೇ ಕರ್ನಾಟಿಕ್ ಯುದ್ಧನು ಏನಕ್ಕೇತಿ ಪಾಂಡಿಚೇರಿ ಒಪ್ಪಂದ್ರೊಳಗ ಮುಕ್ತಾಯವಾಕೇತಿ. ನೆಕ್ಸ್ಟ್ ಫ್ರೆಂಚ್ ಏನ್ ಮಾಡ್ತಾರ ಡ್ಯೂಪ್ಲೆಯನ್ನ ವಾಪಸ್ ಕರ್ಕೋತಾರ. ಅಂದ್ರೆ ಡ್ಯೂಪ್ಲೆ ನೀ ಮಾಡಿದ್ ಬಹಳ ತಪ್ಪ ಅಂತ ಏನ್ ಮಾಡಿದ್ರು ಡ್ಯೂಪ್ಲೆಗ್ ಮತ್ತೆ ಯುರೋಪ್ಗ ವಾಪಸ್ ಕರೆಸ್ಕೊಳ್ತಾರ. ಇದು ಬ್ರಿಟಿಷರಿಗೆ ಏನ್ ಮಾಡ್ತೈತಿ ಲಾರೆಲ್ಸ್ ಅಂದ್ರ ಪ್ರತಿಷ್ಠೆ. ಅಂದ್ರೆ ಬ್ರಿಟಿಷರಿಗೆ ಈ ಯುದ್ಧ ಪ್ರತಿಷ್ಠೆಯನ್ನ ತಂದು ಕೊಡ್ತೈತಿ. ಬಟ್ ಇದ ಫ್ರೆಂಚರಿಗೆ ಏನಾಗ್ತಿದ ರಾಜಕೀಯವಾಗಿ ರಾಜಕೀಯವಾಗಿ ಏನ್ ಮಾಡ್ತಾರ ಹಿನ್ನಡೆಯನ್ನ ಅನುಭವಿಸ್ತಾರ. ಯಾರ ಫ್ರೆಂಚ್. The Third Carnatic War 1756 to 1763. Count de Lally of the French attempted to besiege the Fort Vandivash in 1760. ಇಲ್ಲಿ ಫ್ರೆಂಚ್ ಲಿಂತ್ರ ಯಾರು ಬರ್ತಾರ ಈಗ ಮತ್ತೆ ಕೌಂಟ್ ಡಿ ಲ್ಯಾಲಿ ಫ್ರೆಂಚ್ ಲಿಂತ್ರ ಬರ್ತಾನ. ಇವೇನ್ ಟ್ರೈ ಮಾಡ್ತಿರ್ತಾನಂದ್ರ he was trying to occupy the ವಾಂಡಿವಾಶ್. ಅಂದ್ರೆ ಇವೇನ್ ಮಾಡ್ತಿರ್ತಾನ ಬ್ರಿಟಿಷ್ ಅಧೀನದಲ್ಲಿರುವ ವಾಂಡಿವಾಶ್ ಅನ್ನ ಏನ್ ಮಾಡ್ತಿರ್ತಾನ, ವಾಂಡಿವಾಶ್ ಅನ್ನೋದು ಒಂದು ಕೋಟೆ, ಆ ಕೋಟೆನ ವಶಪಡಿಸ್ಕೊಳಕ್ ಏನ್ ಮಾಡ್ತಾನ ಟ್ರೈ ಮಾಡ್ತಿರ್ತಾನ. ಯಾರ ಕೌಂಟ್ ಡಿ ಲ್ಯಾಲಿ. In this decisive battle, Sir Eyrecourt of the English army defeated the French and imprisoned Bussy. ಬಟ್ ಬ್ರಿಟಿಷ್ ಅಧಿಕಾರಿ ಸರ್ ಐರ್ಕೂಟ್ ಏನ್ ಮಾಡ್ತಾನ ಈ ಯುದ್ಧದ್ರೊಳಗ ಕೌಂಟ್ ಡಿ ಲ್ಯಾಲಿಯನ್ನ ಸೋಲಿಸ್ತಾರ. ನೆಕ್ಸ್ಟ್ ಇವ್ರ ಏನ್ ಮಾಡ್ತಾರ ಬುಸ್ಸಿ ಜನರಲ್ ಬುಸ್ಸಿ ಇರ್ತಾನಲ್ಲ ಅವನ್ಗೂ ಏನ್ ಸೆಕೆಂಡ್ ಕರ್ನಾಟಕ ವಾರ ನೋಡೇವಿ. ಆ ಬುಸ್ಸಿಯನ್ನು ಏನ್ ಮಾಡ್ತಾರ ಇವ್ರು ಜೈಲ್ನಾಗ ಇಡ್ತಾರ. ಲಾಲಿ ಎಸ್ಕೇಪ್ಡ್ ಅಂಡ್ ಹಿ ಹೈಡ್ ಇನ್ ಪಾಂಡಿಚೇರಿ. ಲಾಲಿ ಏನ್ ಮಾಡ್ತಾನಂದ್ರ ಆ ಯುದ್ಧ ಸಂದರ್ಭದೊಳಗ ಎಸ್ಕೇಪ್ ಆಗಿ ಎಲ್ಲಿ ತನ್ನನ್ನ ಮುಚ್ಚಿಟ್ಕೊಂಡಿರ್ತಾನ ಪಾಂಡಿಚೇರಿ ಒಳಗೆ ಏನ್ ಪಾಂಡಿಚೇರಿ ಒಳಗೆ ಇರ್ತಾನೆ. ಯಾರ ಲಾಲಿ. ಫೈನಲಿ ಸರ್ ಐರ್ಕೂಟ್ ಅಟ್ಯಾಕ್ ಪಾಂಡಿಚೇರಿ ಅಂಡ್ ಲಾಲಿ ಹ್ಯಾಡ್ ಟು ಸರೆಂಡರ್ ಅನ್ಕಂಡೀಷನಲಿ ಇನ್ 1761. ಬಟ್ 1761 ಏನ್ ಮಾಡ್ತಾನ ಸರ್ ಐರ್ಕೂಟ್ ಏನ್ ಮಾಡ್ತಾನ ಪಾಂಡಿಚೇರಿ ಮೇಲೆ ಅಟ್ಯಾಕ್ ಮಾಡಿದಾಗ ಲಾಲಿ ಏನ್ ಮಾಡ್ತಾನ ತಾನ ಬ್ರಿಟಿಷ್ ಸರೆಂಡರ್ ಮಾಡ್ತಾನ. The French lost all their bases in India due to the Carnatic Wars. ಇದ ಸಂದರ್ಭದಾಗ ಅಂದ್ರ ಕರ್ನಾಟಿಕ್ ಯುದ್ಧದ್ರೊಳಗ ಫ್ರೆಂಚ್ ಏನ್ ಮಾಡ್ತಾರ ತನ್ನ ಎಲ್ಲ ಕೇಂದ್ರಗಳನ್ನ ಅಂದ್ರ ವ್ಯಾಪಾರದ ಕೇಂದ್ರಗಳನ್ನ ಏನ್ ಮಾಡ್ತಾರ ಕಳ್ಕೊಂಡ್ಬಿಡ್ತಾರ. In spite of this, as per the Treaty of Paris, ಅಂದ್ರೆ ಮೂರನೇ ಕರ್ನಾಟಿಕ್ ವಾರದ ಇದ್ಯಾವ್ದ ಟ್ರೀಟಿ ಒಪ್ಪಂದ ಎದ್ರ ಮೇಲೆ ನಡೀತೈತೆ ಟ್ರೀಟಿ ಆಫ್ ಪ್ಯಾರಿಸ್ in 1763. Signed in 1763, Pondicherry was returned to French. 1763 ಒಳಗ ಟ್ರೀಟಿ ಆಫ್ ಪ್ಯಾರಿಸ್ ಸೈನ್ ಆದ್ಮೇಲೆ ಪಾಂಡಿಚೇರಿಯನ್ನ ಯಾರಿಗ್ ರಿಟರ್ನ್ ಮಾಡ್ತಾರ ಮತ್ತೆ ಫ್ರೆಂಚ್ರಿಗ ರಿಟರ್ನ್ ಮಾಡ್ತಾರ. ಅಂದ್ರೆ ಪಾಂಡಿಚೇರಿ ಅನ್ನೋದು ಯಾವುದು ಫ್ರೆಂಚ್ ರಾಜಧಾನಿ ಅದ. ವಿತ್ ದೀಸ್ ಡೆವಲಪ್ಮೆಂಟ್ ದ ಫ್ರೆಂಚ್ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ. ಇದರ ಮೂಲಕನೇ ವರ್ತ ಏನಕ್ಕೈತಿ ಫ್ರೆಂಚ್ ಭಾರತದಲ್ಲಿ ತನ್ನ ಗೌರವವನ್ನ ಕಳ್ಕೊತಾರ. In this way, the English, by defeating all their rivals, started consolidating their power in South India. ಹಂಗ ಬ್ರಿಟಿಷರ್ ಏನ್ ಮಾಡಿದ್ರ ತನ್ನ ವಿರುದ್ಧ ಇರುವ ಎಲ್ಲ ಪ್ರತಿಸ್ಪರ್ಧಿಗಳನ್ನ ಸೋಲಿಸ್ತಾರ. ಸೋಲ್ಸಿದ ನಂತರ ಸೌತ್ ಇಂಡಿಯಾ ಒಳಗ ಏನ್ ಮಾಡ್ತಾರ ತನ್ನ ಆಳ್ವಿಕೆಯನ್ನ ಏನ್ ಮಾಡ್ತಾರ ಸ್ಟ್ರಾಂಗ್ ಮಾಡ್ಕೊತಾರ. ನಮಸ್ಕಾರ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನಾವು ಕರ್ನಾಟಿಕ್ ಯುದ್ಧಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಈಗ ಮುಂದಿನದಾಗಿ ರಾಬರ್ಟ್ ಕ್ಲೈವ್ who led the firm foundation of the British power in India, had joined the British East India Company as a clerk. ನೋಡ್ರಿ ಇಲ್ಲಿ ರಾಬರ್ಟ್ ಕ್ಲೈವ್ ಅದಾನಲ್ಲ ಅವನ್ ಬರೋಬ್ಬ ಕ್ಲರ್ಕ್ ಆಗಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಜಾಯ್ನ್ ಆಗಿರ್ತಾನ. ಕ್ಲರ್ಕ್ ಅಂದ್ರೆ ಏನ ಒಂದು ಕಾರ್ಕೂನಾಗಿ
ಅವೇನ್ ಮಾಡಿರ್ತಾನ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗ ಕೆಲ್ಸಕ್ ಸೇರಿರ್ತಾನ. ಬಟ್ ಭಾರತದಲ್ಲಿ ಬ್ರಿಟಿಷ್ ಅಧಿಕಾರವನ್ನು ಕಟ್ಟಿದ ಪ್ರಥಮ ಅಧಿಕಾರಿ ಅಂದ್ರ ರಾಬರ್ಟ್ ಕ್ಲೈವ್. ಅಂದ್ರ ಭಾರತ ಒಳಗ ಬ್ರಿಟಿಷರ ಅಧಿಕಾರಕ್ಕಾಗಿ ಬುನಾದಿಯನ್ನ ಹಾಕಿದವ ಯಾರ? ರಾಬರ್ಟ್ ಕ್ಲೈವ್. ಹಿ ಪ್ಲೇಡ್ ಅ ಡಿಸಿಸಿವ್ ರೋಲ್ ಇನ್ ದ ಕರ್ನಾಟಿಕ್ ವಾರ್ಸ್. ಅಂದ್ರ ಕರ್ನಾಟಿಕ್ ಯುದ್ಧ ನಡೆದು ಅಲ್ಲ, ಅದ್ರೊಳಗ ಒಂದು ಬಾಳ ಇಂಪಾರ್ಟೆಂಟ್ ರೋಲ್ ಯಾರ್ ವಹಿಸಿದ್ರಂದ್ರ ರಾಬರ್ಟ್ ಕ್ಲೈವ್. Particularly in the siege of Arcot and played a prominent role in the British victory. ಬ್ರಿಟಿಷರ ಕರ್ನಾಟಿಕ್ ವಾರ್ಸ್ ಒಳಗೆ ಏನ್ ಮಾಡ್ತಾರ? ಜಯವನ್ನ ಗಳಿಸ್ತಾರ. ಆ ಜಯವನ್ನ ಗಳಿಸಿದ್ರೊಳಗ ಬಾಳ ಇಂಪಾರ್ಟೆಂಟ್ ಪಾತ್ರ ಯಾರು ವಹಿಸ್ತಾರ ಅಂದ್ರ ರಾಬರ್ಟ್ ಕ್ಲೈವ್. ಅಂದ್ರೆ ಸೆಕೆಂಡ್ ಕರ್ನಾಟಿಕ್ ವಾರ್ ಒಳಗೆ ಏನ್ ಮಾಡ್ತಾನ ರಾಬರ್ಟ್ ಕ್ಲೈವ್? ಆರ್ಕೋಟ್ ನ ರಾಜಧಾನಿ ಆರ್ಕೋಟ್ ಎದರ ರಾಜಧಾನಿ? ಕರ್ನಾಟಕದ ರಾಜಧಾನಿಯನ್ನ ಏನ್ ಮಾಡ್ತಾನವ? ವಶಪಡಿಸ್ಕೊತಾನೆ. ಯಾರ? ರಾಬರ್ಟ್ ಕ್ಲೈವ್. He was successful in establishing the British rule over South India and was instrumental in Bengal victory also. ಇಡೀ ಸೌತ್ ಇಂಡಿಯಾ ಒಳಗ ಬ್ರಿಟಿಷರ ಅಧಿಕಾರವನ್ನ ಸ್ಥಾಪಿಸುವಲ್ಲಿ ಏನ್ ಮಾಡ್ತಾನ ರಾಬರ್ಟ್ ಕ್ಲೈವ್ ನ ಇಂಪಾರ್ಟೆಂಟ್. ನೆಕ್ಸ್ಟ್ ಬೆಂಗಾಲ್ ಮೇಲೂ ಬ್ರಿಟಿಷರು ತನ್ನ ಹಿಡಿತವನ್ನ ಸಾಧಿಸುವಲ್ಲಿನೂ ಇವ್ ರಾಬರ್ಟ್ ಕ್ಲೈವ್ ನ ಏನ್ ಮಾಡ್ತಾನ? ಒಂದ ಮಹತ್ವದ ಪಾತ್ರವನ್ನ ವಹಿಸ್ತಾನ. After the Battle of Plassey in 1757, he gained control over the Nawab of Bengal also. ಇಲ್ಲಿ 1757 ಏನಾಕೇತಂದ್ರ ಪ್ಲಾಸಿ ಯುದ್ಧ ನಡಿತೈತಿ. ಆ ಪ್ಲಾಸಿ ಯುದ್ಧದೊಳಗು ಏನಾಕೇತಿ? ಆ ಪ್ಲಾಸಿ ಯುದ್ಧದಲ್ಲಿ ಆ ರಾಜನ ಸೋಲಿಸಿ ಆ ಬೆಂಗಾಲನ್ನ ಪೂರ್ತಿ ತನ್ನ ನಿಯಂತ್ರಣ ಒಳಗ ತಗೊಳ್ಳೋದ್ರೊಳಗು ಬ್ರಿಟಿಷರಿಗೆ ಯಾರು ಜಾಸ್ತಿ ಹೆಲ್ಪ್ ಮಾಡ್ತಾರಂದ್ರ ರಾಬರ್ಟ್ ಕ್ಲೈವ್. Clive amassed immense wealth in all these ventures and helped the British East India Company to earn more profit. ಈ ಎಲ್ಲಾ ಏನೇನ್ ಮಾಡಿದಲ್ಲ ರಾಬರ್ಟ್ ಕ್ಲೈವ್, ಅದ್ರೊಳಗ ಅತಿ ಹೆಚ್ಚು ಪ್ರಮಾಣದಾಗ ಏನ್ ಮಾಡಿರ್ತಾನೆ? ದುಡ್ಡು ಗಳಿಸಿರ್ತಾನ. ದುಡ್ಡು ಗಳಿಸಿದ್ರ ಮೂಲಕ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಏನ್ ಮಾಡಿರ್ತಾನ? ಲಾಭ ತಂದು ಕೊಟ್ಟಿರ್ತಾನ. ಯಾರ? ರಾಬರ್ಟ್ ಕ್ಲೈವ್. Clive returned to England with immense wealth and became a member of parliament. ನೋಡ್ರಿ, ಎಲ್ಲಾ ಸಂಪತ್ತನ್ನ ಸಂಗ್ರಹಿಸ್ಕೊಂಡ್ ಏನ್ ಮಾಡ್ತಾನ ರಾಬರ್ಟ್ ಕ್ಲೈವ್? ಇಂಗ್ಲೆಂಡಿಗೆ ಹೊಕ್ಕಾನ. ಇಂಗ್ಲೆಂಡಿಗೆ ಹೋಗಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಒಳಗ ಸದಸ್ಯತ್ವವನ್ನು ಪಡ್ಕೋತಾನ. ಅಂದ್ರ he got the membership in the Britain Parliament. Who? Robert Clive. With the return of Clive to England, the British East India Company started facing losses in its business. ಅಂದ್ರೆ ಭಾರತದೊಳಗ ಬ್ರಿಟಿಷರ ಅಧಿಪತ್ಯವನ್ನು ಸ್ಥಾಪಿಸುವಲ್ಲಿ ರಾಬರ್ಟ್ ಕ್ಲೈವ್ ಹೆಚ್ಚಿನ ಮಹತ್ವದ ಪಾತ್ರವನ್ನು ವಹಿಸಿದ್ದ. ಬಟ್ ಯಾವಾಗ ರಾಬರ್ಟ್ ಕ್ಲೈವ್ ಇಂಗ್ಲೆಂಡಿಗೆ ಹೋದಲ್ಲ, ಅವಾಗ ಏನ್ ಸ್ಟಾರ್ಟ್ ಆತಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅವ್ರ ಬಿಸಿನೆಸ್ ಒಳಗ ಲಾಸಸ್ ಸ್ಟಾರ್ಟ್ ಆತ. ಇವನ್ ದೋ ದೇರ್ ವೇರ್ ಮೆನಿ ಅಲಿಗೇಷನ್ಸ್ ಅಗೇನ್ಸ್ಟ್ ಕ್ಲೈವ್. ಆದ್ರ ಅವ್ ಎಷ್ಟೋ ರಾಬರ್ಟ್ ಕ್ಲೈವ್ ಎಷ್ಟೋ ಪ್ರಮುಖ ಪಾತ್ರ ವಹಿಸಿದ್ರು, ಆದ್ರೂ ಅವ್ನ್ ಸ್ವಲ್ಪ ಏನದ ಅವನ ಮೇಲೆ Even though there were many allegations against Clive, the British government had to resend Clive to India to save the company and also save the face of the country. Allegations ಅಂದ್ರೆ ಅಪಾದನೆಗಳು. ಅಂದ್ರ ರಾಬರ್ಟ್ ಕ್ಲೈವ್ ಮೇಲೆ ಎಷ್ಟೋ ಬ್ರಿಟಿಷರನ್ನ ಭಾರತದೊಳಗ ಅವ್ರ ಅಧಿಪತ್ಯಕ್ಕೆ ಹೆಲ್ಪ್ ಮಾಡಿದಂದ್ರು ಅವನ ಮೇಲೆ ಏನದು ಬಾಳ ಅಪಾದನೆಗಳು ಇದ್ದು. ಆದ್ರೂ ಬ್ರಿಟಿಷರ್ ಏನ್ ಮಾಡ್ತಾರಂದ್ರ ಮತ್ತು ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾರ? ಇಂಗ್ಲೆಂಡ್ ನಿಂತ್ರ ಭಾರತಕ್ಕೆ ಮತ್ತೊಮ್ಮೆ ಏನ್ ಮಾಡ್ತಾರ? ಕರೆಸ್ಕೊಳ್ತಾರ. The British won the Battle of Buxar and earned back its respect. ಯಾವಾಗ ರಾಬರ್ಟ್ ಕ್ಲೈವ್ ಮತ್ ವಾಪಸ್ ಇಂಗ್ಲೆಂಡ್ ನಿಂತ್ರ ಭಾರತಕ್ಕೆ ಬರ್ತಾನಲ್ಲ, ಬಕ್ಸಾರ್ ವಾರ್ ನಡೀತೈತಿ. ಆ ಬಕ್ಸಾರ್ ವರ್ಗು ಮತ್ ಯಾರ್ ಗೆಲ್ತಾರ? ಬ್ರಿಟಿಷರ ಗೆಲ್ತಾರ. Clive was successful in securing the Diwani rights for the British over Bengal. ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನ? ಬೆಂಗಾಲ್ ಒಳಗ ದಿವಾನಿ ಹಕ್ಕುಗಳನ್ನ ಏನ್ ಮಾಡ್ಕೋತಾರ? ಬ್ರಿಟಿಷರು ಪಡ್ಕೋತಾರ. ಅದು ಯಾರ ಕಾರಣದಿಂದ? ರಾಬರ್ಟ್ ಕ್ಲೈವ್ ನ ಕಾರಣದಿಂದ. ದಿವಾನಿ ರೈಟ್ಸ್ ಫಾರ್ ದ ಬ್ರಿಟಿಷ್ ಓವರ್ ಬೆಂಗಾಲ್, ಬಿಹಾರ್ ಅಂಡ್ ಒಡಿಶಾ ರೀಜಿಯನ್ಸ್. ಅಂದ್ರೆ ಬ್ಯಾಟಲ್ ಆಫ್ ಬಕ್ಸಾರ್ ಆದ್ಮೇಲೆ ಬ್ರಿಟಿಷರಿಗೆ ಏನಾಕೇತಂದ್ರ ಬೆಂಗಾಲ್, ಬಿಹಾರ್ ಮತ್ತು ಒಡಿಶಾದ ಪ್ರದೇಶಗಳ ದಿವಾನಿ ಹಕ್ಕ ಏನ್ ಮಾಡ್ಕೋತಾರ? ಅವ್ರು ಪಡ್ಕೋತಾರ. ದಿವಾನಿ ಹಕ್ಕ ಅಂದ್ರೆ ಏನ? ಅಲ್ಲಿನ ಕಂದಾಯವನ್ನ ವಸೂಲಿ ಮಾಡುವ ಹಕ್ಕ. ಅಲ್ಲಿನ ಏನ್ ವ್ಯಾಪಾರದ ಹಣ ಇರ್ತೈತಲ್ಲ, ಅದ್ ಎಲ್ಲಾ ಕಂದಾಯದ ಹಣವನ್ನ ಅದು ಯಾರ್ ಬಳಸುವುದು, ಅದನ್ನ ಏನ ವಸೂಲಿ ಮಾಡುವುದು, ಅದೆಲ್ಲಾ ಯಾರ್ ನಿಯಂತ್ರಣ ಬರ್ತೈತಂದ್ರ
ಬ್ರಿಟಿಷರ ನಿಯಂತ್ರಣ ಒಳಗ ಬರ್ತೈತಿ. ದ ಬ್ರೌಟ್ more wealth to Robert Clive and to British East India Company as well. In 1767 Robert Clive returned to England. ರಾಬರ್ಟ್ ಕ್ಲೈವ್ ಏನ್ ಮಾಡ್ತಾನ, ಅಲ್ಲಿ ಮಟ್ಟ ಅವ ಭಾರತದ ಹೋಗಿದ್ದಲ್ಲ ಅವ್ ತನಗೂ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಲಾಭ ತಂದು ಕೊಡ್ತಾನ. ಮತ್ತ ಕೊನೆಗೆ 1767ರಲ್ಲಿ ಏನ್ ಮಾಡ್ತಾನ, ಇಂಗ್ಲೆಂಡಿಗೆ ಹೋಗ್ತಾನ. Dupleix was named the Governor General of French regions in India in 1742. ಡ್ಯೂಪ್ಲೆ ಭಾರತದಲ್ಲಿನ ಫ್ರೆಂಚ್ ಅಧಿಪತ್ಯಗಳ ಮೇಲಿನ ಗವರ್ನರ್ ಜನರಲ್ ಆಗಿ 1742ರಲ್ಲಿ ಭಾರತಕ್ಕೆ ನೇಮಕಗೊಳ್ತಾನ. He dreamed of achieving French hegemony over India and entered into treaties with the local kings. ಇವು ಡ್ಯೂಪ್ಲೆ ಮತ್ತೇನ್ ಮಾಡ್ತಾನಂದ್ರ ಭಾರತದ ಮೇಲೆ ರಾಜಕೀಯ ಅಧಿಪತ್ಯ ಸ್ಥಾಪನೆ ಮಾಡುವುದಕ್ಕಾಗಿ ಏನ್ ಮಾಡಿರ್ತಾನ, ಕನಸನ್ನ ಕಂಡಿರ್ತಾನ. ಡ್ಯೂಪ್ಲೆ ಇಲ್ಲಿನ ದೇಶೀಯ ರಾಜರ ಜೊತೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದನು. ಹೈದರ್ ಅಲಿ ವಾಸ್ ಆಲ್ಸೋ ಟ್ರೇನ್ಡ್ ಇನ್ ದ ಆರ್ಮಿ ಆಫ್ ಲೋಕಲ್ಸ್ ರೈಸ್ಡ್ ಬೈ ಡ್ಯೂಪ್ಲೆ. ಡ್ಯೂಪ್ಲೆ ಕಟ್ಟಿದ ದೇಶೀಯ ಸೇನೆಯಿಂದಲೇ ಹೈದರ್ ಅಲಿಯು ಸಹ ಏನ್ ಮಾಡ್ಕೊಂಡಿರ್ತಾನ, ತರಬೇತಿ ಪಡೆದಿರ್ತಾನ. ದ ಬ್ರಿಟಿಷ್ ಕನ್ಸಿಡರ್ಡ್ ಡ್ಯೂಪ್ಲೆ ಆಸ್ ಅ ಫಾರ್ಮಿಡೇಬಲ್ ಚಾಲೆಂಜ್ ಟು ದೆಮ್. ಬ್ರಿಟಿಷರಿಗೂ ಡ್ಯೂಪ್ಲೆ ತಮ್ಮ ಅಧಿಪತ್ಯ ಸ್ಥಾಪನೆಗೆ ಸವಾಲಾಗಿ ಕಂಡಿದ್ದಂತ. ಅಂದ್ರೆ ಡ್ಯೂಪ್ಲೆ ಸ್ಟ್ರಾಂಗ್ ಇದ್ದ, ಅಷ್ಟು ಚಾಲಾಕ್ ಇದ್ದ. ಅಂದ್ರೆ ಬ್ರಿಟಿಷರಿಗೂ ಏನಾಗಿದ್ದ, ಬ್ರಿಟಿಷ್ ಇಡೀ ಭಾರತ ತನ್ನ ಆಡಳಿತ ಸ್ಥಾಪನೆ ಮಾಡಬೇಕಂತ ಅವರು ಏನ್ ಮಾಡಿದ್ರ, ಆಕಾಂಕ್ಷೆ ಇಟ್ಕೊಂಡಿದ್ರ. ಆ ಆಕಾಂಕ್ಷೆ ಒಳಗ ಪೂರ್ತಿ ಮಾಡುದ್ರೊಳಗ ಡ್ಯೂಪ್ಲೆ ಒಂದ್ ಏನ್ ಅವ್ರಗ ಒಬ್ಬವ ಸವಾಲಾಗಿದ್ದ. ಯಾರ? ಡ್ಯೂಪ್ಲೆ. ಯಾರಿಗ? ಬ್ರಿಟಿಷರ್ಗ. The British considered Dupleix as a formidable challenge to them. Hence, we notice clashes between the French and the British to gain supremacy over the Carnatic and Deccan Plateau. ಇಲ್ಲಿ ಮುಂದೆ ಏನ್ ನೋಡ್ತೇವೆ ನಾವು, ಕರ್ನಾಟಕ ಮತ್ತು ದಕ್ಕನ ಮೇಲಿನ ಅಧಿಪತ್ಯ ಸ್ಥಾಪನೆಗಾಗಿ ಬ್ರಿಟಿಷರ್ ಮತ್ತು ಫ್ರೆಂಚರ್ ನಡುವೆ ಸಂಘರ್ಷವನ್ನ ನೋಡ್ತೇವೆ ನಾವು ಇಲ್ಲಿ. Dupleix played an important role in the first Carnatic War in 1746. ಅಂದ್ರೆ ಫಸ್ಟ್ ಕರ್ನಾಟಿಕ್ ವಾರ್ ಒಳಗೂ ಏನಕ್ಕೈತಿ, ಡ್ಯೂಪ್ಲೆ ಏನ್ ಮಾಡ್ತಾನೆ, ಹೆಚ್ಚಿನ ಪ್ರಮುಖ ಪಾತ್ರವನ್ನು ವಹಿಸ್ತಾನೆ. ಯಾಕೆಂದ್ರೆ ನಾವು ನೋಡೇವಿ, ಡ್ಯೂಪ್ಲೆ ಏನ್ ಮಾಡ್ತಾನ, ಲಾ ಬೋರ್ಡೋನಿಶಿಯೋ ರಿಕ್ವೆಸ್ಟ್ ಮಾಡ್ತಾನ. ಅವಾಗ ಆ ರಿಕ್ವೆಸ್ಟ್ ಮೇಲೆ ಲಾ ಬೋರ್ಡೋನಿಶಿಯೋ ಏನ್ ಮಾಡ್ತಾನ, ಮದ್ರಾಸ್ ಮೇಲೆ ಅಟ್ಯಾಕ್ ಮಾಡ್ತಾನ. ಮದ್ರಾಸನ್ನ ಬ್ರಿಟಿಷ್ ಲಿಂತ ವಶಪಡಿಸ್ಕೊಳ್ತಾನ. ಯಾರ? ಲಾ ಬೋರ್ಡೋನಿಶಿಯೋ. ಅದು ಯಾರ ರಿಕ್ವೆಸ್ಟ್ ಮೇಲೆ? ಡ್ಯೂಪ್ಲೆ ಮೇಲೆ. ಇದು ನೆನಪಿರ್ಬೋದು ನಿಮ್ಗೆ, ಒಂದೇ ಕರ್ನಾಟಕ ವಾರ ಒಳಗ ನಾ ಹೇಳೇನಿ. ನಿಮ್ಗೆ ಏನಾರ ಈ ನೆನಪಿಲ್ಲ ಅಂದ್ರ ಇನ್ನೊಂದ್ಸತ ಹೋಗಿ ನಾ ವಿಡಿಯೋ ಮಾಡಿದ್ದೈತೆ ಅದ್ರಾಗ ನೋಡ್ಕೋರಿ. The rivalry between the French and the British continued till 1754. ಇಲ್ಲಿ ರೈವಲ್ರಿ ಅಂದ್ರೆ ವಿರುದ್ಧ. ಅಂದ್ರೆ ಬ್ರಿಟಿಷರ್ ಮತ್ತ ಫ್ರೆಂಚರ್ ನಡುವಿನ ಈ ಏನ್ ಐತಲ್ಲಿದ ಶತ್ರುತ್ವ ಇದು ಎಲ್ಲಿ ಮಠ ಮುಂದುವರಿತಂದ್ರ 1754 ಒಳಗ ಮುಂದುವರಿತ್. ಲೆಟರ್ ದ ಫ್ರೆಂಚ್ ಗವರ್ಮೆಂಟ್ ರಿಕಾಲ್ ಡ್ಯೂಪ್ಲೆ ಆಸ್ ಇಟ್ ವಾಂಟೆಡ್ ಪೀಸ್. ಇಲ್ಲಿ ಮುಂದೆ ಏನಾಕೈತಂದ್ರ ಫ್ರಾನ್ಸ್ನ ಸರ್ಕಾರನ ಏನ್ ಮಾಡ್ತೈತಿ, ಶಾಂತಿಯನ್ನ ಬಯಸಿ ಡ್ಯೂಪ್ಲೆನ ಹಿಂದಕ್ಕೆ ಕರೆಸ್ಕೊಳ್ತೈತಿ. ಅಂದ್ರೆ ಸ್ವಲ್ಪ ಶಾಂತಿ ಆಗ್ಲಂತ ಡ್ಯೂಪ್ಲೆಗೆ ಏನ್ ಮಾಡ್ಕೋತಾರ ಅವ್ರ, ಮತ್ತ ಯುರೋಪಕ್ಕ ವಾಪಸ್ ಕರ್ಸ್ಕೊಳ್ತಾರ. ದಸ್ತಕ ಅಂದ್ರ a license that could ensure anyone to import and export. ಇಂಪೋರ್ಟ್ ಅಂದ್ರ ಆಮದು, ಎಕ್ಸ್ಪೋರ್ಟ್ ಅಂದ್ರ ರಫ್ತು. ಇಲ್ಲಿ ದಸ್ತಕ ಅಂದ್ರ ಯಾವುದೇ ತೆರಿಗೆ ಇಲ್ಲದೆ ಸರಕುಗಳ ಆಮದು ಮತ್ತು ರಫ್ತು ಮಾಡಲು ಹಾಗೂ ಸರಕುಗಳ ಸಾಗಣೆ ಮಾಡಲು ಬೇಕಾದ ಪರವಾನಿಗೆ ಪತ್ರ. ನಾವು ಯಾವ್ದಾದ್ರು ಒಂದು ವಸ್ತುವನ್ನ ಆಮದು ಮಾಡ್ಬೇಕ, ಇಲ್ಲಂದ್ರ ರಫ್ತು ಮಾಡ್ಕೋಬೇಕಾದ್ರೆ ನಾವು ಕಂಪಲ್ಸರಿಯಾಗಿ ಏನ್ ಮಾಡ್ಬೇಕ, ಗೌರ್ಮೆಂಟಿಗೆ ಟ್ಯಾಕ್ಸ್ ಅನ್ನ ಕೊಡ್ಬೇಕ. ಬಟ್ ದಸ್ತಕ ಅಂದ್ರೆ ಒಂದು ಪರವಾನಿಗೆ ಪತ್ರ. ಪರವಾನಿಗೆ ಪತ್ರ ಅಂದ್ರ ನಾವು ಯಾವುದೇ ಟ್ಯಾಕ್ಸ್ ಅನ್ನ ಕೊಡಲಾರದೆ ನಾವೇನ್ ಮಾಡ್ಬೋದು, ನಾವು ಉತ್ಪಾದಿಸಿದ ವಸ್ತುಗಳನ್ನ ಇಂಪೋರ್ಟ್ ಮಾಡ್ಬೋದು, ಎಕ್ಸ್ಪೋರ್ಟ್ ಮಾಡ್ಬೋದು, ಮತ್ತು ಅದನ್ನ ಮಾರಾಟನೂ ಮಾಡ್ಬೋದು. ಬ್ಯಾಟಲ್ ಆಫ್ ಪ್ಲಾಸಿ. ಇದು ಅತ್ಯಂತ ಇಂಪಾರ್ಟೆಂಟ್ ಇದು ಟಾಪಿಕ್ ಅಂತ ತಿಳ್ಕೊರಿ ಇದನ್ನ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾವು ಹಿಂದಿನ ತರಗತಿಯಲ್ಲಿ ರಾಬರ್ಟ್ ಕ್ಲೈವ್ ಮತ್ತು ಡ್ಯೂಪ್ಲೆ ಬಗ್ಗೆ ತಿಳ್ಕೊಂಡ್ವಿ. ಈಗ ಮುಂದಿನದಾಗಿ ಬ್ಯಾಟಲ್ ಆಫ್ ಪ್ಲಾಸಿ ಅಂದ್ರ ಪ್ಲಾಸಿ ಕದನ 1757. ಅಲಿವರ್ದಿ ಖಾನ್ ದ ನವಾಬ್ ಆಫ್ ಬೆಂಗಾಲ್ ಡೈಡ್ ಇನ್ 1756. ಅಂದ್ರೆ ಬೆಂಗಾಲ್ದ ನವಾಬನಾದ ಅಲಿವರ್ದಿ ಖಾನ 1756 ಒಳಗ ಮರಣ ಹೊಂತಾನ. ಹೀಸ್ ಗ್ರ್ಯಾಂಡ್ ಸನ್ ಸಿರಾಜುದ್ದೌಲಾ ಕೇಮ್ ಟು ದ ಥ್ರೋನ್. ಈಗ ಅಲಿವರ್ದಿ ಖಾನ್ ಮರಣ ನಂತರ ಈ ಬೆಂಗಾಲ್ದ ನವಾಬನ ಯಾರಕ್ಕನೀಗ? ಅಲಿವರ್ದಿ ಖಾನ್ ಗ್ರ್ಯಾಂಡ್ ಸನ್
ಸಿರಾಜುದ್ದೌಲಾ. ಗ್ರ್ಯಾಂಡ್ ಸನ್ ಅಂದ್ರೆ ಮೊಮ್ಮಗ. ಅಂದ್ರೆ ಈಗ ಬೆಂಗಾಲ್ದ ನವಾಬ್ನಾಗ ಯಾರು ಅಧಿಕಾರಕ್ಕೆ ಬಂದ್ರ ಸಿರಾಜುದ್ದೌಲಾ. ದ ಬ್ಯಾಟಲ್ ಆಫ್ ಪ್ಲಾಸಿ took place between the young Nawab Sirajuddaulah and the British in 1757. ಅಂದ್ರೆ ಈಗ ಬ್ಯಾಟಲ್ ಆಫ್ ಪ್ಲಾಸಿ ಯಾರ್ಯಾರ ನಡುವೆ ನಡೀತೈತಿ ಈಗ ಸಿರಾಜುದ್ದೌಲಾ ಮತ್ತ ಬ್ರಿಟಿಷ್ ಯಾವಾಗ 1757. ರೀಸನ್ಸ್ ಅಂದ್ರೆ ಕಾರಣಗಳು. ಮಿಸ್ಯೂಸ್ ಆಫ್ ದಸ್ತಕಾಸ್ ಅಂದ್ರೆ ದಸ್ತಕಗಳ ದುರುಪಯೋಗ. ಈಗ ಆಲ್ರೆಡಿ ನೋಡೇನೋ ಏನ ಫಾರೂಕ್ ಸಿಯಾರ್ ಏನ್ ಮಾಡ್ತಾನ ಬ್ರಿಟಿಷ್ರಗ ದಸ್ತಕಗಳನ್ನ ಕೊಡ್ತಾನ. ಅಂದ್ರ ಯು ಹ್ಯಾವ್ ದ ರೈಟ್ ಟು ಡೂ ದ ಟ್ರೇಡ್ ಇನ್ ದ ಬೆಂಗಾಲ್ ವಿದೌಟ್ ಗಿವಿಂಗ್ ಎನಿ ಟ್ಯಾಕ್ಸ್. ಅಂದ್ರ ಬೆಂಗಾಲ್ ಒಳಗ ಯಾವುದೇ ಟ್ಯಾಕ್ಸ್ ಅನ್ನ ಕೊಡಲಾರದೆ, ತೆರಿಗೆಯನ್ನ ಕೊಡಲಾರದೆ ನೀವೇನ್ ಮಾಡ್ಬೋದ, ವ್ಯಾಪಾರನ ಮಾಡ್ಬೋದಂತ ಫಾರೂಕ್ ಸಿಯಾರ್ ಏನ್ ಮಾಡ್ತಾನ, ಪರವಾನಗಿ ಪತ್ರವನ್ನ ಕೊಡ್ತಾನ. ಅದೇ ರೀತಿ ಮಿಸ್ಯೂಸ್ ಆಫ್ ದಸ್ತಕಾಸ್ ಅಂದ್ರ ದಸ್ತಕಗಳ ದುರುಪಯೋಗ. ಸಿರಾಜುದ್ದೌಲಾ ವಾಸ್ ಫ್ಯೂರಿಯಸ್ that the dastakas were misused by the officials of the company causing losses to the government treasury. ಇಲ್ಲೇನಾಕೈತಂದ್ರ ಸಿರಾಜುದ್ದೌಲಾ ಏನ್ ಪರವಾನಗಿ ಪತ್ರವನ್ನು ಕೊಟ್ಟಿದ್ದಲ್ಲ ಅದನ್ನ ಬ್ರಿಟಿಷ್ ಆಫೀಸರ್ಸ್ ಇರ್ತಾರಲ್ಲ ಅದನ್ನ ಏನ್ ಮಾಡ್ತಾರ ತನ್ನ ಸ್ವಂತಕ್ಕಾಗಿ ದುರುಪಯೋಗ ಪಡಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರ. ಅವಾಗ ಏನಾಕೈತಂದ್ರ ಇದು ಬೆಂಗಾಲದ ಖಜಾನೆಗೆ ಏನಾಕೈತಂದ್ರ ಬೆಂಗಾಲ್ ಸರ್ಕಾರಕ್ಕೆ ಏನಾಕೈತದ ಇದು ಲಾಸ್ ಆಗಕ್ ಕಾರಣ ಆಕೈತಿ. ಅಂದ್ರೆ ಬೆಂಗಾಲ್ ಸರ್ಕಾರಕ್ಕ ನಷ್ಟವನ್ನುಂಟು ಮಾಡ್ತೈತಿ. ನೆಕ್ಸ್ಟ್, ಮೆಂಡಿಂಗ್ ಆಫ್ ದ ಫೋರ್ಟ್ ವಿದೌಟ್ ಪರ್ಮಿಷನ್ ಅಂದ್ರ ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ. ದ ಬ್ರಿಟಿಷ್ ರಿಪೇರ್ಡ್ ದ ಫೋರ್ಟ್ ಆಫ್ ಕಲ್ಕತ್ತಾ ಅಂಡ್ ಪ್ಲೇಸ್ಡ್ ಕ್ಯಾನಾನ್ ಇನ್ ದೆಮ್. ಇಲ್ಲಿ ಬ್ರಿಟಿಷ್ ಏನ್ ಮಾಡ್ತಾರಂದ್ರ ಕಲ್ಕತ್ತಾ ಒಳಗ ಒಂದು ಫೋರ್ಟ್ ಅಂದ್ರೆ ಕೋಟೆ, ಆ ಕೋಟೆ ಇರ್ತೈತಿ. ಆ ಕೋಟೆನ ಏನ್ ಮಾಡ್ತಾರ ಸಿರಾಜುದ್ದೌಲನ ಪರ್ಮಿಷನ್ ಕೇಳಲಾರ್ದ ಅದ ಕೋಟೆನ ಏನ್ ಮಾಡ್ತಾರ ಇವ್ರ ದುರಸ್ತಿ ಮಾಡ್ತಾರ, ಅಂದ್ರೆ ರಿಪೇರಿ ಮಾಡ್ತಾರ. ಮತ್ತ ಅಲ್ಲಿ ಏನ್ ಮಾಡ್ತಾರ ಪ್ಲೇಸ್ ದ ಕ್ಯಾನಾನ್ಸ್ ಅಂದ್ರೆ ಫಿರಂಗಿಗಳು ಅಂದ್ರೆ ತೋಪುಗಳು ಅಂತವಲ್ಲ ಅವುಗಳನ್ನ ಏನ್ ಮಾಡ್ತಾರಲ್ಲಿ ಸ್ಥಳಾಂತರ ಮಾಡ್ತಾರೆ. ದಿಸ್ ಫರ್ದರ್ ಆಂಗರ್ಡ್ ಸಿರಾಜುದ್ದೌಲಾ ಅಂಡ್ ಹಿ ಆರ್ಡರ್ಡ್ ದ ರಿಮೂವಲ್ ಆಫ್ ದ ಕೆನಾನ್ಸ್ ಫ್ರಮ್ ದ ಫೋರ್ಟ್. ಇದೇನಕ್ಕಿತ್ತಂದ್ರ ಸಿರಾಜುದ್ದೌಲನು ಇನ್ನೂ ಸಿಟ್ಟು ಬರ್ತದ. ಅಂದ್ರೆ ನಂದು ಏನು ಪರ್ಮಿಷನ್ ಇಲ್ಲದಂಗ ಏನ್ ಮಾಡಿದಾರ ಕೋಟೆನ ದುರಸ್ತಿ ಮಾಡಿದ್ರ. ಮತ್ತ ಅಲ್ಲಿ ಆ ಕೋಟೆ ಒಳಗೆ ಏನ್ ಮಾಡ್ಯಾರ ಅಂದ್ರೆ ಇವರು ವೆಪನ್ಸ್ ಗಳನ್ನ ಇಟ್ಟಾರ. ಅದು ಏನ ಕೆನಾನ್ಸ್ ಅಂದ್ರ ತೋಪುಗಳನ್ನ ಇಟ್ಟಾರ. ಅದನ್ನ ಸಿರಾಜುದ್ದೌಲಾ ಏನ್ ಮಾಡ್ತಾನ ಆ ತೋಪುಗಳನ್ನ ಅಲ್ಲಿಂತ್ರ ಏನ್ ಮಾಡಿರಿ ತೆಗೀರಿ ಅಂದ್ರೆ ರಿಮೂವಲ್ ಅದನ್ನ ತೆಗೀರಂತ ಏನ್ ಮಾಡ್ತಾನ ಇವ ಆದೇಶನ ಹೊರಡಿಸ್ತಾನ. ದ ಬ್ರಿಟಿಷ್ ರೆಫ್ಯೂಸ್ ಟು ಡೂ ಸೋ ಆಂಗ್ರಿಂಗ್ ದ ನವಾಬ್ ಫರ್ದರ್. ಇದನ್ನು ಬ್ರಿಟಿಷ್ ಏನ್ ಮಾಡುದಿಲ್ಲ, ನಂಬುದಿಲ್ಲ, ಇದನ್ನ ಅವನ ಆದೇಶವನ್ನ ನಿರಾಕರಿಸ್ತಾರ. ಅದ ಏನಕ್ಕೈತಿ ಇನ್ನೊಂದ್ ಸ್ವಲ್ಪ ಸಿರಾಜುದ್ದೌಲಾಗ ಇನ್ನೊಂದ್ ಸ್ವಲ್ಪ ಏನಕ್ಕೈತಿ ಸಿಟ್ಟರ್ತದ. ಬ್ಲಾಕ್ ರೂಮ್ ಟ್ರಾಜಿಡಿ, ಕಪ್ಪು ಕೋಣೆಯ ದುರಂತ. ಸಿರಾಜುದ್ದೌಲಾ ಕನ್ಕ್ಯೂರ್ಡ್ ಫೋರ್ಟ್ ವಿಲಿಯಂ ಈಸಿಲಿ ಅಂಡ್ ಇಂಪ್ರೀಸ್ಡ್ ಸಮ್ ಆಫ್ ದ ಬ್ರಿಟಿಷ್. ಇಲ್ಲಿ ಸಿರಾಜುದ್ದೌಲಾ ಏನ್ ಮಾಡ್ತಾನಂದ್ರ ಮೊದ್ಲ ಸಿಟ್ಟಿಗಿರ್ತಾನು. ಅಂದ್ರ ಮಿಸ್ಯೂಸ್ ಆಫ್ ದಸ್ತಕಾಸ್ ಅಂದ್ರೆ ದಸ್ತಕಗಳನ್ನು ದುರುಪಯೋಗ ಪಡಿಸ್ಕೊತಿರ್ತಾರ. ಮತ್ತೆ ಸಿರಾಜುದ್ದೌಲಾನ ಅನುಮತಿ ಇಲ್ಲದ ಏನ್ ಮಾಡತ್ತಾರ ಇವ್ರು ಕೋಟೆಗಳನ್ನ ರಿಪೇರ್ ಮಾಡಾಕತ್ತಾರ. ಮತ್ತಲ್ಲೇ ತನ್ನ ವೆಪನ್ಸ್ ಗಳನ್ನ ಏನ್ ಮಾಡತ್ತಾರ ಇಡಾಕತ್ತಾರ. ಅದರ ಮೂಲಕ ಇವೇನ್ ಮಾಡ್ತಾನ ಸಿರಾಜುದ್ದೌಲಾ ಇಲ್ಲಿ ಫೋರ್ಟ್ ವಿಲಿಯಂ ಅಂದ್ರೆ ಬೆಂಗಾಲ್ ಒಳಗೆ ಏನ್ ಮಾಡಿರ್ತಾರ ಒಂದ ವಿಲಿಯಂ ಕೋಟೆಯನ್ನ ಸ್ಥಾಪನೆ ಮಾಡಿರ್ತಾರ ಬ್ರಿಟಿಷರ್. ಅದ್ರ ಮೇಲೆ ಅಟ್ಯಾಕ್ ಮಾಡ್ತಾನ. ಅಟ್ಯಾಕ್ ಮಾಡಿ ಅಲ್ಲಿ ಬ್ರಿಟಿಷ್ ಇರ್ತಾರಲ್ಲ ಬ್ರಿಟಿಷ್ ಏನ್ ಮಾಡ್ತಾನೆ ಜೈಲ್ ಒಳಗ್ ಹಾಕ್ತಾನ. ಯಾರ ಸಿರಾಜುದ್ದೌಲಾ ಇಂಪ್ರೀಸ್ಡ್ ಅಂದ್ರೆ ಜೈಲ್ ಒಳಗ್ ಹಾಕುದು. He imprisoned 146 Englishmen in a small room in the fort, of which 123
ವಿದ್ಯಾರ್ಥಿಗಳೇ, ಈಗ ಬ್ಯಾಟಲ್ ಆಫ್ ಪ್ಲಾಸಿ ಅನ್ನು ಕಲ್ತೇವಿ. ಕ್ವಿಕ್ ಆಗಿ ರಿವಿಷನ್ ಮಾಡ್ಕೋಣ. ವಾಟ್ ಆರ್ ದ ರೀಸನ್ಸ್ ಫಾರ್ ದ ಪ್ಲಾಸಿ? ಫಸ್ಟ್ ಒನ್ ಈಸ್ ಮಿಸ್ಯೂಸ್ ಆಫ್ ದಸ್ತಗಾಸ್, ಬೆಂಡಿಂಗ್ ಫೋರ್ಟ್ ವಿದೌಟ್ ದ ಪರ್ಮಿಷನ್ ಆಫ್ ಕಿಂಗ್, ಥರ್ಡ್ ಒನ್ ಬ್ಲಾಕ್ ರೂಮ್ ಟ್ರಾಜೆಡಿ. ಮೊದಲನೇದೇನ ದಸ್ತಕಗಳ ದುರುಪಯೋಗ, ಎರಡನೇದು ಅನುಮತಿ ಇಲ್ಲದೆ ಕೋಟೆಯ ದುರಸ್ತಿ, ಮೂರನೇದು ಕಪ್ಪು ಕೋಣೆ ದುರಂತ. ಈಗ ಮುಂದಿನದಾಗಿ ಪರಿಣಾಮಗಳನ್ನ ತಿಳ್ಕೊಳ್ಳೋಣ. ಫಸ್ಟ್ ಏನ ದ ಪ್ಲಾಸಿ ವಾರ್ ಇಟ್ ಇಂಡಿಕೇಟ್ಸ್ ದ ಇಮ್ಮಾರಲಿಟಿ, ಲ್ಯಾಕ್ ಆಫ್ ಯೂನಿಟಿ ಅಂಡ್ ದ ಗ್ರೀಡಿನೆಸ್ ಆಫ್ ದ ಬಿಸಿನೆಸ್ ಮೆನ್ಸ್ ಆಫ್ ದ ಇಂಡಿಯಾ. ಅಂದ್ರೆ ಭಾರತದಲ್ಲಿರುವ ಜನರ ಅನೈತಿಕತೆ, ಅಸಂಘಟನೆ ಮತ್ತ ಲೋಭಿತನವನ್ನ ಪ್ರದರ್ಶಿಸ್ತು. ಅಂದ್ರೆ ಭಾರತದಲ್ಲಿರುವ ವ್ಯಾಪಾರಿಗಳ ಲೋಭಿತನವನ್ನ ಏನ್ ಮಾಡ್ತಿದ್ದ ಪ್ರದರ್ಶಿಸ್ತಾ ಮೀರ್ ಜಾಫರ್ ಬಿಕೇಮ್ ದ ನವಾಬ್. ಮೀರ್ ಜಾಫರ್ ಏನಕ್ಕನ ನವಾಬ್ ಅಕ್ಕನ, ಬಂಗಾಳದ ನವಾಬ್ನಕ್ಕನ. ನೆಕ್ಸ್ಟ್, ವಿದೌಟ್ ಎನಿ ಕಂಡೀಷನ್, ವಿದೌಟ್ ಎನಿ ಕಂಟ್ರೋಲ್, ಬ್ರಿಟಿಷರ್ಸ್ ಗಾಟ್ ದ ರೈಟ್ ಓವರ್ ದ ಬೆಂಗಾಲ್ ಟು ಡೂ ದ ಟ್ರೇಡ್. ಅಂದ್ರೆ ಬೆಂಗಾಲದೊಳಗೆ ಯಾವುದೇ ವ್ಯಾಪಾರ ಮಾಡಲು ಯಾವುದೇ ನಿಯಂತ್ರಣವಿಲ್ಲದ್ದು ಅವ್ರು ವ್ಯಾಪಾರ ಮಾಡುವ ಹಕ್ಕನ್ನು ಯಾರು ಪಡ್ಕೊಂಡ್ರ? ಬ್ರಿಟಿಷರು ಪಡ್ಕೊಂಡ್ರ. ನೆಕ್ಸ್ಟ್ ಏನಕ್ಕೈತೆ ಅಂದ್ರೆ ಇಲ್ಲಿ had to pay rupees 17 crores and 70 lakhs as war indemnity to the British East India Company for the attack on the Fort William by ಸಿರಾಜುದ್ದೌಲಾ. ಅಂದ್ರೆ ಸಿರಾಜುದ್ದೌಲನ್ ಜೊತೆ ಮೀರ್ ಜಾಫರ್ ಏನ್ ಮಾಡಿರ್ತಾನ? ಫೋರ್ಟ್ ವಿಲಿಯಂ ಕೋಟೆ ಮೇಲೆ ಅಟ್ಯಾಕ್ ಮಾಡಿರ್ತಾನಲ್ಲ, ಅದ್ರ ಸಲುವಾಗಿ ಇಲ್ಲಿ ಮೀರ್ ಜಾಫರ್ ಬ್ರಿಟಿಷರ್ಗ 17 ಕೋಟಿ 70 ಲಕ್ಷ ರೂಪಾಯಿನ ಕೊಡಬೇಕಾಯ್ತು. ಇಲ್ಲಿ ಪೂರ್ತಿಯಾಗಿ ಏನಕ್ಕೈತಂದ್ರೆ ಮೀರ್ ಜಾಫರ್ ಬ್ರಿಟಿಷರ ಒಂದು ಕೈಗೊಂಬೆಯಾಗಿ ಆಗೋದ್ರ ಮೂಲಕ ಬ್ರಿಟಿಷರ್ ಏನ್ ಹೇಳ್ತಾನ ಅದನ್ನ ಮೀರ್ ಜಾಫರ್ ಮಾಡ್ಬೇಕಾಗಿತ್ತು. ತೀತಾ ಈಗ ಬ್ಯಾಟಲ್ ಆಫ್ ಪ್ಲಾಸಿ ಕಾರಣ ಮತ್ತು ಪರಿಣಾಮಗಳನ್ನ ತಿಳ್ಕೊಂಡ್ವಿ. ಈಗ ಮುಂದಿನ ತರಗತಿಯಲ್ಲಿ ಏನ್ ನೋಡೋಣ? ಬಕ್ಸಾರ್ ಕದನವನ್ನ ನೋಡೋಣ. ಥ್ಯಾಂಕ್ ಯು. ಈಗ ವಿದ್ಯಾರ್ಥಿಗಳು, ಈಗ ಬ್ಯಾಟಲ್ ಆಫ್ ಪ್ಲಾಸಿಯನ್ನ ನೋಡಿದ್ವಿ. ಈಗ ಮುಂದಿನದಾಗಿ ಏನ್ ನೋಡೋಣ? ಬ್ಯಾಟಲ್ ಆಫ್ ಬಕ್ಸಾರ್. ಅಂದ್ರೆ ಬಕ್ಸಾರ್ ಕದನ 1764ರಲ್ಲಿ ನಡೀತೈತಿ. ಮೀರ್ ಕಾಸಿಂ ವಾಸ್ ಆನ್ ಎಫಿಷಿಯಂಟ್ ಅಡ್ಮಿನಿಸ್ಟ್ರೇಟರ್. ಅಂದ್ರೆ ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರ. ಅಡ್ಮಿನಿಸ್ಟ್ರೇಟರ್ ಅಂದ್ರ ಆಡಳಿತಗಾರ. ಇಲ್ಲಿ ಅಡ್ಮಿನಿಸ್ಟ್ರೇಟರ್ ಅಂದ್ರೆ ಆಡಳಿತಗಾರ, ಎಫಿಷಿಯಂಟ್ ಅಂದ್ರೆ ಒಂದು ಸಮರ್ಥ. ಅಂದ್ರೆ ಮೀರ್ ಕಾಸಿಂ ಒಬ್ಬ ಏನಿದ್ದ? ಸಮರ್ಥ ಆಡಳಿತಗಾರ ಇದ್ದ. ಇನ್ ದ ಬಿಗ್ನಿಂಗ್ ಹಿ ರಿಮೇನ್ಡ್ ಲಾಯಲ್ ಟು ದ ಕಂಪ್ನಿ. ಬಿಗ್ನಿಂಗ್ ಅಂದ್ರೆ ಸ್ಟಾರ್ಟಿಂಗ್ ಅವ ಕಂಪ್ನಿಗೆ ಲಾಯಲ್ ಆಗಿದ್ದ. ಯಾಕೆ ಲಾಯಲ್ ಇದ್ದ? ಮೀರ್ ಜಾಫರನ್ನ ತಗದ ಮೀರ್ ಕಾಸಿಂನ ಏನ್ ಮಾಡ್ತಾರ ಬ್ರಿಟಿಷರ? ಬೆಂಗಾಳದ ನವಾಬ್ನ ಮಾಡ್ತಾರ. ಅವಾಗ ಸ್ಟಾರ್ಟಿಂಗ್ ಒಳಗ ಮೀರ್ ಕಾಸಿಂ ಏನಿರ್ತಾನ? ಬ್ರಿಟಿಷರ್ಗ ಲಾಯಲ್ ಆಗಿರ್ತಾನ. He paid 2 lakh pounds to the company and gave away a few places to it. ಇಲ್ಲಿ ಮೀರ್ ಕಾಸಿಂ ಏನ್ ಮಾಡ್ತಾನಂದ್ರ 2 ಲಕ್ಷ ಪೌಂಡ್ ಹಣದ ಜೊತೆಗೆ ಕೆಲವು ಪ್ರದೇಶಗಳನ್ನ ಕಂಪನಿಗೆ ಬಿಟ್ಟು ಕೊಡ್ತಾನ. ಯಾರ? ಮೀರ್ ಕಾಸಿಂ. ಅದು ಯಾರಿಗ? ಬ್ರಿಟಿಷರ್ಗ. ಶಾರ್ಟ್ಲಿ ಆಫ್ಟರ್ವರ್ಡ್ಸ್ he declared himself an independent king. ಬಟ್ ಇವ್ ಯಾವಾಗ 2 ಲಕ್ಷ ಪೌಂಡ್ ಹಣವನ್ನ ಮತ್ತೆ ಸ್ವಲ್ಪ ಪ್ರದೇಶ ಬಿಟ್ಟು ಕೊಡ್ತಾನಲ್ಲ ಬ್ರಿಟಿಷರ್ಗ, ಅದ್ರ ನಂತರ ಇವೇನ್ ಮಾಡ್ತಾನ? ತನ್ನಂತಾನ ಸ್ವತಂತ್ರ ರಾಜನಂತ ಏನ್ ಮಾಡ್ಕೊತಾನ? ಭಾವಿಸ್ತಾನ. ಯಾರ? ಅಂದ್ರೆ ನಾನು ಒಬ್ಬ ಸ್ವತಂತ್ರ ರಾಜ ಅಂತ ಏನ್ ಮಾಡ್ಕೊಂಡ್ಬಿಡ್ತಾನವ? ಘೋಷಣೆ ಮಾಡ್ಕೊತಾನ, ಇಲ್ಲಂದ್ ಭಾವಿಸ್ಕೊತಾನ. ಯಾರ? ಮೀರ್ ಕಾಸಿಂ. After verifying the misuse of dastakas, he declared all business was duty free in Bengal. ಇವು ಪ್ಲಾಸ್ಟಿಕ್ ಅದನ್ನೊಳಗು ನೋಡಿದ್ವಿ ನಾವು. ಮಿಸ್ಯೂಸ್ ಆಫ್ ದಸ್ತಕಾಸ್ ಅಂದ್ರೆ ದಸ್ತಕಗಳನ್ನ ದುರುಪಯೋಗ ಮಾಡ್ಕೋತಾರ ಬ್ರಿಟಿಷರ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಬ್ರಿಟಿಷ್ ಆಫೀಸರ್ಸ್. ಇಲ್ಲೂ ಏನಾಕೈತೆ ಅಂದ್ರೆ ಇಲ್ಲೇ ಮೀರ್ ಕಾಸಿಮ್ಗೂ ಏನು ಗೊತ್ತಾಕೈತಿ? ಇಲ್ಲೇ ಅವರು ಏನು ಮಾಡಕತ್ತಾರ? ದಸ್ತಕಗಳನ್ನ ಮಿಸ್ಯೂಸ್ ಮಾಡ್ಕೊಳತ್ತಾರಂತ. ಇಲ್ಲಿ ಮೀರ್ ಕಾಸಿಮ್ ಏನ್ ಮಾಡ್ಬಿಡ್ತಾನ? ಇಡೀ ಬಂಗಾಳ ಒಳಗ ವ್ಯಾಪಾರವನ್ನ ಸುಂಕ ಮುಕ್ತ ಅಂತ ಘೋಷಣೆ ಮಾಡ್ಬಿಡ್ತಾವ. ವಿದೌಟ್ ಎನಿ ಗಿವಿಂಗ್ ಟ್ಯಾಕ್ಸ್ ಇನ್ ಬೆಂಗಾಲ್ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಡೂ ದ ಟ್ರೇಡ್. ಅಂದ್ರೆ ಬೆಂಗಾಲ್ ಒಳಗ ಯಾರು ಟ್ಯಾಕ್ಸ್ ಅನ್ನ ಕೊಡಲಾರದು ಏನ್ ಮಾಡ್ಬೋದ? ಮುಕ್ತವಾಗಿ ಅವರು ವ್ಯಾಪಾರವನ್ನ ಮಾಡಬಹುದು ಅಂತ ಏನ್ ಮಾಡ್ಬಿಡ್ತಾನ? ಘೋಷಣೆ ಮಾಡ್ಕೊಂಡ್ಬಿಡ್ತಾನ. ಯಾರ? ಮೀರ್ ಕಾಸಿಂ. ಇದ ಮೇನ್ ಕಾರಣಕ್ಕೈತ ಬ್ಯಾಟಲ್ ಆಫ್ ಬಕ್ಸಾರಿಗ. ಏನ? ದ ಮೀರ್ ಕಾಸಿಂ ಡಿಕ್ಲೇರ್ಡ್ ಆಲ್ ಬಿಸ್ನೆಸ್ ವಾಸ್ ಡ್ಯೂಟಿ ಫ್ರೀ ಇನ್ ಬೆಂಗಾಲ್. ಬೆಂಗಾಲ್ ಒಳಗ ಎಲ್ಲಾ ವ್ಯಾಪಾರವೇನ ಸುಂಕ ಮುಕ್ತ ಅಂತ ಯಾರು ಘೋಷಣೆ ಮಾಡ್ತಾರ? ಮೀರ್ ಕಾಸಿಂ. ಇಂಡಿಯನ್ಸ್ ಕಂಪಿಟೇಟೆಡ್ ಅಗೇನ್ಸ್ಟ್ ದ ಬ್ರಿಟಿಷ್ ಇನ್ ಆಲ್ ಸ್ಪೇರ್ಸ್ ಆಫ್ ಬಿಸ್ನೆಸ್. ಇದರಿಂದ ಏನಾಕೈತಂದ್ರ ಭಾರತೀಯರು ಸಹ ಏನ್ ಮಾಡ್ತಾರ? ಸುಂಕವಿಲ್ಲದ ವ್ಯಾಪಾರ ನಡೆಸುವ ಮೂಲಕ ಬ್ರಿಟಿಷರೊಡನೆ ಸ್ಪರ್ಧೆಗಿಳಿತಾರ. ಕಾಂಪಿಟೇಷನ್ ನಡೀತೈತಿ ಅಲ್ಲಿ ಬ್ರಿಟಿಷ್ ಮತ್ತ ಇಂಡಿಯಾದ ವ್ಯಾಪಾರಿಗಳ ನಡುವೆ ಏನಾಕೈತಿ? ಕಾಂಪಿಟೇಷನ್ ನಡೀತೈತಿ ಎಲ್ಲಾ ಕ್ಷೇತ್ರದೊಳಗ. ಆಸ್ ಅ ರಿಸಲ್ಟ್ ದ ಬ್ರಿಟಿಷ್ ಟ್ರೇಡ್ ಸಫರ್ಡ್ ಕನ್ಸಿಡರೇಬಲಿ. ಇದ್ರ ಪರಿಣಾಮವಾಗಿ ಏನಾಕೈತಿ ಅಂದ್ರೆ ಇಲ್ಲಿ ಬ್ರಿಟಿಷರ ವ್ಯಾಪಾರಕ್ಕ ಭಾರಿ ಹೊಡೆತ ಬೀಳ್ತೈತಿ.
ಅಂದ್ರೆ ಅವ್ರು ವ್ಯಾಪಾರ ಒಳಗೆ ನಷ್ಟ ಅನುಭವಿಸ್ತಾರ. ಅಂದ್ರೆ ಮೊದ್ಲು ಅಷ್ಟ ವಿದೌಟ್ ಎನಿ ಗಿವಿಂಗ್ ಟ್ಯಾಕ್ಸ್ ಅಂದ್ರೆ ಏನೋ ಟ್ಯಾಕ್ಸ್ ಕೊಡ್ಲಾರ್ದ ವ್ಯಾಪಾರವನ್ನ ಮಾಡ್ತಿದ್ರ. ಬಟ್ ಮೀರ್ ಕಾಸಿಮ್ ಎಲ್ಲಾರ್ಗು ಈ ಅವಕಾಶವನ್ನ ಕೊಟ್ಟಲ್ಲ, ಆದ ಕಾರಣ ಇವ್ರಿಗೆ ಕಾಂಪಿಟೇಷನ್ ಸ್ಟಾರ್ಟ್ ಆತ ಎದ್ರೊಳಗ ವ್ಯಾಪಾರದ್ರೊಳಗ. ಅದಕ್ಕ ಏನಾತ ಬ್ರಿಟಿಷರ್ಗ ತನ್ನ ವ್ಯಾಪಾರದಲ್ಲಿ ಏನಾಗಕತ್ತಿಲ್ಲ, ಲಾಸ್ ಆಗಕತ್ತ. ದಿಸ್ ವಾಸ್ ಇನಫ್ ಫಾರ್ ದ ಬ್ರಿಟಿಷ್ ಟು ಅಪೋಸ್ ದ ನವಾಬ್. ಇದಿಷ್ಟ ಸಾಕಾಗಿತ್ತ. ಅಂದ್ರ ಇದಿಷ್ಟ ರೀಸನ್ ಏನ್ ಸಾಕಾಗಿ ಏನಿತ್ತಂದ್ರ ಬ್ರಿಟಿಷರ ನವಾಬನಿಗೆ ವಿರೋಧಿಸ್ಲಿಕ್ಕೆ. ದೇ ಬ್ರೌಟ್ ಇನ್ ಮೀರ್ ಜಾಫರ್ ಅಗೇನ್ ಅಂಡ್ ಡಿಥ್ರೋನ್ಡ್ ಮೀರ್ ಖಾಸಿಮ್. ಇಲ್ಲಿ ಬ್ರಿಟಿಷ್ ಮತ್ತೆ ಏನ್ ಮಾಡಿದ್ರ ಅಂದ್ರ ಮೀರ್ ಕಾಸಿಮನ್ನ ತೆಗೆದೊಗದ್ರ ಮತ್ತೆ ಮೀರ್ ಜಾಫರನ್ನ ನವಾಬ್ನನ್ನಾಗಿ ಮಾಡಿದ್ರ. ಆಸ್ ಅ ಮೀರ್ ಕಾಸಿಮ್ ನ್ಯೂ ದ ಕನ್ನಿಂಗ್ನೆಸ್. ಇಲ್ಲಿ ಏನಾಕೈತಂದ್ರ ನೋಡ್ರಿ, as Mir Qasim knew the cunningness of the British, he went for an organized war against them. ಅಂದ್ರೆ ಇಲ್ಲಿ ಮೀರ್ ಕಾಸಿಮ್ಗ ಏನ್ ಗೊತ್ತಾಕೈತಂದ್ರ ಕನ್ನಿಂಗ್ನೆಸ್ ಅಂದ್ರೆ ಏನಿಲ್ಲ, ಬ್ರಿಟಿಷರ ಕುಟಿಲತನವನ್ನ ಗೊತ್ತಾಕೈತ ಅವ್ರಿಗೆ. ಯಾರಿಗ? ಮೀರ್ ಕಾಸಿಮ್ ನನ್ಗ. ಬ್ರಿಟಿಷರು ಎಷ್ಟ್ ಚಾಲಾಕ್ ಅದಾರ, ಎಷ್ಟ್ ಕುಟಿಲ್ ಅದಾರ ಅಂತ ಗೊತ್ತಾಗಿ ಇವೇನ್ ಮಾಡ್ತಾನಂದ್ರ ಒಂದು ಕಂಬೈನ್ಡ್ ಫೋರ್ಸಸ್ ಅಂದ್ರ ಒಂದ ಸಂಘಟನಾತ್ಮಕ ಹೋರಾಟಕ್ಕಾಗಿ ಏನ್ ಮಾಡ್ತಾನಿವ, as Mir Qasim knew the cunningness of the British, he went for an organized war against them. ಬ್ರಿಟಿಷರ ಕುಟಿಲತೆಯನ್ನೆಲ್ಲ ಅರಿತಿದ್ದ ಮೀರ್ ಕಾಸಿಮ್ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಮುಂದಾದನು. ಮೀರ್ ಕಾಸಿಮ್ entered into Mir Qasim knew the cunningness of the British, he went for an organized war against them. ಮೀರ್ ಕಾಸಿಮ್ ಬ್ರಿಟಿಷರ ಕುಟಿಲ ನೀತಿಯನ್ನು ಅರಿತ ಅವೇನ್ ಮಾಡ್ತಾನ, ಸಂಘಟನಾತ್ಮಕ ಹೋರಾಟಕ್ಕೆ ಏನ್ ಮಾಡ್ತಾನ, ಸ್ಟಾರ್ಟ್ ಮಾಡ್ತಾನ. ಏನ ಮೀರ್ ಕಾಸಿಮ್ ಇಲ್ಲೇನಾಕೈತಂದ್ರ he went for an organized war against them. He was supported by Indian merchants and artisans. ಅದ ಟೈಮ್ನಾಗ ಮೀರ್ ಕಾಸಿಮಿಗೆ ಯಾರ್ಯಾರು ಹೆಲ್ಪ್ ಮಾಡ್ತಾರಂದ್ರ ಇಂಡಿಯಾದ ಮರ್ಚೆಂಟ್ಸ್ ಅಂದ್ರೆ ವ್ಯಾಪಾರಿಗಳು, ಭಾರತದ ವ್ಯಾಪಾರಿಗಳು ಮತ್ತ ಆರ್ಟಿಸನ್ಸ್ ಅಂದ್ರೆ ಕುಶಲಕರ್ಮಿಗಳು ಏನ್ ಮಾಡ್ತಾರ, ಮೀರ್ ಕಾಸಿಮ್ನಿಗೆ ಸಪೋರ್ಟ್ ಮಾಡ್ತಾರ. ಮೀರ್ ಕಾಸಿಮ್ entered into agreement with the Mughal ruler Shah Alam II and Nawab of Awadh ಶುವಜ್ ಉದ್ ದೌಲಾ. ಇಲ್ಲಿ ಇದ ಟೈಮ್ನಾಗ ಮೀರ್ ಕಾಸಿಮ್ ಏನ್ ಮಾಡ್ತಾನಂದ್ರ ಮೊಘಲ್ ರಾಜ ಶಾ ಆಲಂ II ಮತ್ತ ಅವಧ್ನ ಶುವಜುದ್ದೌಲಾನ್ ಜೊತೆ ಏನ್ ಮಾಡ್ತಾನ, ಒಪ್ಪಂದಕ್ಕೆ ಒಳಪಡ್ತಾನ. ಅಗ್ರಿಮೆಂಟ್ ಮಾಡ್ಕೋತಾರ ಮೂರು ಮಂದಿ. ದ ಕಂಬೈನ್ಡ್ ಫೋರ್ಸಸ್ ಆಫ್ ಮೀರ್ ಕಾಸಿಮ್ ಫೇಸ್ ದ ಬ್ರಿಟಿಷ್ ಆರ್ಮಿ ಲೆಡ್ ಬೈ ಹೆಕ್ಟರ್ ಮೊನ್ರೋ ಅಟ್ ಬಕ್ಸಾರ್ ಇನ್ 1764. ಹಿಂಗ ಮೂರು ಮಂದಿ ಕೂಡಿ ಏನ್ ಮಾಡ್ತಾರ ಇವ್ರ, ದ ಕಂಬೈನ್ಡ್ ಫೋರ್ಸಸ್, ಇವ್ರ ಸಂಘಟನಾತ್ಮಕ ಇವ್ರ ಸಂಘಟನೆ ಮಾಡ್ಕೊಂಡಿರ್ತಾರಲ್ಲ, ಇವ್ರ ಮೂರು ಮಂದಿ ಕೂಡಿ ಏನ್ ಮಾಡ್ತಾರ, ಬ್ರಿಟಿಷರ್ ಮೇಲೆ ಅಟ್ಯಾಕ್ ಮಾಡ್ತಾರ. ಆ ಟೈಮ್ನಾಗ ಬ್ರಿಟಿಷರ ಆರ್ಮಿಯ ಹೆಡ್ ಯಾರು ಇರ್ತಾರಂದ್ರ ಹೆಕ್ಟರ್ ಮೊನ್ರೋ. ಹೆಕ್ಟರ್ ಮೊನ್ರೋ ಇರ್ತಾನ. 1760 ಬಕ್ಸಾರ್ ಒಳಗ ಕದನ ನಡಿತೈತಿ. ಮೀರ್ ಕಾಸಿಮ್ ವಾಸ್ ಡಿಫ್ಟೆಡ್ ಅಂಡ್ ರನ್ ಅವೇ ಫ್ರಾಮ್ ದ ಬ್ಯಾಟಲ್ ಫೀಲ್ಡ್. ಮೀರ್ ಕಾಸಿಮ್ ಸೋಲ್ತಾನ ಮತ್ತ ಆ ಬ್ಯಾಟಲ್ ಫೀಲ್ಡ್ ಯುದ್ಧದ ಮೈದಾನಲಿಂತ್ರ ಏನ್ ಮಾಡ್ತಾನ, ಓಡ್ ಹೋಗ್ಬಿಡ್ತಾನ. ಮೀರ್ ಕಾಸಿಮ್. ಶಾ ಆಲಂ II ಸರೆಂಡರ್ಡ್. ಮೊಘಲ್ ರಾಜ ಶಾ ಆಲಂ II ಏನ್ ಮಾಡ್ತಾನ, ಬ್ರಿಟಿಷರ್ಗ ಸರೆಂಡರ್ ಆಕ್ಕಾನ. ದ ಎಫರ್ಟ್ಸ್ ಆಫ್ ದ ಕಂಬೈನ್ಡ್ ಫೋರ್ಸಸ್ ಟು ಸ್ಟಾಪ್ ದ ಬ್ರಿಟಿಷ್ ಫೇಲ್ಡ್ ಮಿಸರೇಬಲಿ. ಇಲ್ಲೇನಾಕೈತಂದ್ರ ಏನ್ ಮೂರು ಮಂದಿ ಕೂಡಿ ಸಂಘಟನಾತ್ಮಕವಾಗಿ ಬ್ರಿಟಿಷರನ್ನ ಸೋಲಿಸ್ಬೇಕಂತ ಏನ್ ಪ್ರಯತ್ನ ಪಟ್ರಲ್ಲ, ಅದೇನಾಕೈತಂದ್ರ ಒಂದು ಅವಮಾನಕರವಾಗಿ ಏನ್ ಮಾಡ್ತಾರ, ಅವ್ರ ಸೋಲ್ತಾರ. ಪೂರ್ತಿಯಾಗಿ ಏನಾಕೈತಿ, ಆ ಬ್ಯಾಟಲ್ ಆಫ್ ಬಕ್ಸಾರ್ ಒಳಗ ಮೂರು ಮಂದಿ ಏನ್ ಮಾಡ್ತಾರ, ಶಾ ಆಲಂ II, ಮೀರ್ ಕಾಸಿಮ್ ಮತ್ತ ಶುವಜುದ್ದೌಲಾ ಸೋಲ್ತಾರ. ಮತ್ತ ಸಂಪೂರ್ಣವಾಗಿ ಏನ್ ಮಾಡ್ತಾರ, ಬ್ರಿಟಿಷರ್ಗ ಶರಣಾಗತಿ ಅಕ್ಕಾರ. ಔಟ್ಕಮ್ಸ್ ಅಂದ್ರೆ ಪರಿಣಾಮಗಳನ್ನು ನೋಡೋಣ. ಶಾ ಆಲಂ II accorded the ದಿವಾನಿ ರೈಟ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಇಲ್ಲಿ ಶಾ ಆಲಂ II ಏನ್ ಮಾಡ್ತಾನಂದ್ರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನ ಏನ್ ಮಾಡ್ತಾನ, ಶಾ ಆಲಂ II ಬ್ರಿಟಿಷರ್ ಕೊಟ್ಟು ಬಿಡ್ತಾನ. ಅಂದ್ರ ಶಾ ಆಲಂ II accorded the ದಿವಾನಿ ರೈಟ್ಸ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಏನ್ ಬೆಂಗಾಲ್ದ ದಿವಾನಿ ಹಕ್ಕಿತ್ತಲ್ಲ, ಶಾ ಆಲಂ II ಅದನ್ನ ಬ್ರಿಟಿಷರ್ ಕೊಟ್ಟು ಬಿಡ್ತಾನ. ಶಾ ಆಲಂ II ಗೇವ್ ಅವೇ ಆಲ್ ದ ರೈಟ್ಸ್ ಓವರ್ ಬೆಂಗಾಲ್ ಟು ದ ಬ್ರಿಟಿಷ್ ಫಾರ್ ಅನ್ annual fee of ₹26 lakhs. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ಸಂಪೂರ್ಣ ಹಕ್ಕುಗಳನ್ನೆಲ್ಲ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಯಿತು. ಅದು ವಾರ್ಷಿಕ ಎಷ್ಟ, 26 ಲಕ್ಷದ. ಶುವಜುದ್ದೌಲಾ ದ ನವಾಬ್ ಆಫ್ ಅವಧ್ had to pay war indemnity of ₹50 lakhs for waging a war against the British East India
ಕಂಪನಿ. ಮತ್ತು ಶಿವಜುದ್ದೌಲಾ ಅಂದ್ ಏನಕ್ಕಿತ್ತಂದ್ರೆ ಇಲ್ಲಿ ಕಂಪ್ನಿಗೆ ಯುದ್ಧ ನಷ್ಟದ ಪರಿಹಾರವಾಗಿ ಅವು 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯ್ತು. ಯಾರ? ಶಿವಜುದ್ದೌಲಾ. ಇಲ್ಲಿ ವಾರ್ ಇಂಡಿಮಿನಿಟಿ ಅಂದ್ರ ಯುದ್ಧದ ನಷ್ಟ. ವಾರ್ ಇಂಡಿಮಿನಿಟಿ ಅಂದ್ರ ಯುದ್ಧದ ನಷ್ಟ. ಯುದ್ಧದ್ರೊಳಗ ಮಾಡಿದ್ದು ಏನೇನ್ ನಷ್ಟ ಆಗಿತ್ತಲ್ಲ ಅದ್ರ ಪರವಾಗಿ ಅವ 50 ಲಕ್ಷ ರೂಪಾಯಿನ ಕೊಡಬೇಕು. ವಿತ್ ದ ಡೆತ್ ಆಫ್ ಮೀರ್ ಜಾಫರ್ ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಪೇಡ್ ಪೆನ್ಷನ್ ಟು ಹಿಸ್ ಸನ್ ಅಂಡ್ ಟುಕ್ ಓವರ್ ದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಆಫ್ ಬೆಂಗಾಲ್. ಲಾಸ್ಟಿಗೆ ಏನಕ್ಕೈತಂದ್ರೆ ಇಲ್ಲಿ ಮೀರ್ ಜಾಫರ್ ಏನಕ್ಕನ ಅವನು ಸಾಯ್ತಾನ. ಅವ್ನು ಸತ್ತ ಮೇಲೆ ಇವ್ರು ಮತ್ತೆ ಬೇರೆ ನವಾಬನ್ನ ಚೂಸ್ ಮಾಡೋದ್ರ ಬದಲಾಗಿ ಪೂರ್ತಿಯಾಗಿ ಬೆಂಗಾಲ್ನ ತನ್ನ ನಿಯಂತ್ರಣದೊಳಗೆ ಬ್ರಿಟಿಷರು ತಗೊಂಡ ಆ ಮೀರ್ ಜಾಫರ್ನ ಮಗನನ್ನ ಪೆನ್ಷನ್ ಕೊಡ್ತಾರೆ. ಪೆನ್ಷನ್ ಕೊಟ್ಟು ಪೂರ್ತಿಯಾಗಿ ಬೆಂಗಾಲ್ದ ಆಡಳಿತವನ್ನ ತನ್ನ ನಿಯಂತ್ರಣಕ್ಕೆ ತಗೊಂಡ್ಬಿಡ್ತಾರೆ. ಯಾರ? ಬ್ರಿಟಿಷರು. The Battle of Buxar made the British the real holders of power over Bihar, Bengal and Odisha provinces. ಇಲ್ಲಿ ಬ್ಯಾಟಲ್ ಆಫ್ ಬಕ್ಸಾರ್ದ ಪರಿಣಾಮವಾಗಿ ಏನಕ್ಕೈತಂದ್ರ ಪೂರ್ತಿ ಬಿಹಾರ್, ಬೆಂಗಾಲ್ ಮತ್ತು ಒಡಿಶಾದ ಪ್ರಾಂತ್ಯಗಳೊಳಗ ಪೂರ್ತಿ ನಿಯಂತ್ರಣ ಯಾರು ಬರ್ತೈತಂದ್ರ ಬ್ರಿಟಿಷರದ್ದು ಬರ್ತೈತಿ. ಈವನ್ ಅವಧ್ ರಿಮೇನ್ಡ್ ಅಂಡರ್ ದೇರ್ ಕಂಟ್ರೋಲ್. ಮತ್ತು ಅವಧ್ನು ಸಹ ಯಾರ ಕಂಟ್ರೋಲ್ ಇರ್ತೈತಿ? ಬ್ರಿಟಿಷರ ಕಂಟ್ರೋಲ್ ಇರ್ತೈತಿ. ಇನ್ 1765 ರಾಬರ್ಟ್ ಕ್ಲೈವ್ ಬ್ರೌಟ್ ಇನ್ ಡ್ಯುಯಲ್ ಗೌರ್ಮೆಂಟ್ ಇನ್ ಬೆಂಗಾಲ್. ಇದು ನೆನ್ಪಿಟ್ಕೋರಿ, ಭಾಳ ಇಂಪಾರ್ಟೆಂಟ್ ಐತಿ. ಇನ್ 1765 ರಾಬರ್ಟ್ ಕ್ಲೈವ್ ಬ್ರೌಟ್ ಇನ್ ಡ್ಯುಯಲ್ ಗೌರ್ಮೆಂಟ್ ಇನ್ ಬೆಂಗಾಲ್. ಡ್ಯುಯಲ್ ಗೌರ್ಮೆಂಟ್ ಅಂದ್ರೆ ದ್ವಿ ಸರ್ಕಾರ ಪದ್ಧತಿಯನ್ನ ಬೆಂಗಾಲ್ ಒಳಗೆ ಜಾರಿಗೆ ತಗೊಂಬಂದವ ಯಾರ? ರಾಬರ್ಟ್ ಕ್ಲೈವ್. ಅದು 1765ರಲ್ಲಿ. ಆಸ್ ಪರ್ ದಿಸ್ ದ ಅಥಾರಿಟಿ ಟು ಕಲೆಕ್ಟ್ ಲ್ಯಾಂಡ್ ಟ್ಯಾಕ್ಸಸ್, civil and judiciary were given to the Indian officials, whereas the British retained the authority of managing her revenue collected. ಇಲ್ಲೇನಕ್ಕೈತ? ಕಂದಾಯ ವಸೂಲಾತಿಯನ್ನು ಮಾಡುವುದು, ನಾಗರಿಕ ಮತ್ತು ಅಪರಾಧ ನ್ಯಾಯ ನಿರ್ವಹಣೆ ವ್ಯವಸ್ಥೆಯನ್ನ ಭಾರತೀಯ ಅಧಿಕಾರಿಗಳಿಗೆ ಅಂದ್ರೆ ರಾಜ್ಯಗಳಿಗೆ ನೀಡಲಾಯಿತು. ಆದ್ರ ಆ ವಸೂಲಾದ ಏನು ಕಂದಾಯದ ಆದಾಯ ಇತ್ತಲ್ಲ ಅದನ್ನ ನಿರ್ವಹಣೆ ಆಡಳಿತವನ್ನ ಬ್ರಿಟಿಷರು ತಮ್ಮ ಬಳಿಯೇ ಇಟ್ಟುಕೊಂಡ್ರು. ಅಂದ್ರ ಕಂದಾಯ ವಸೂಲಾತಿ ಮಾಡುವುದು ಭಾರತೀಯರೇ. ನೆಕ್ಸ್ಟ್ ನಾಗರಿಕ ಮತ್ತು ಅಪರಾಧಕ್ಕೆ ಸಂಬಂಧಿಸಿದ ಎಲ್ಲ ನ್ಯಾಯ ನಿರ್ಣಯವನ್ನು ಮಾಡುವುದು ಭಾರತೀಯರೇ. ಬಟ್ ಆ ವಸೂಲಾದ ಕಂದಾಯವನ್ನು ನಿರ್ವಹಣೆ ಮಾಡುವ ಅಧಿಕಾರ ಯಾರ ಕಡೆ ಹೋಯ್ತಾ? ಬ್ರಿಟಿಷರ ಕಡೆ ಹೋಯ್ತು. ಇದನ್ನ ನಾವೇನಂತೀವಿ? ಡ್ಯುಯಲ್ ಗೌರ್ಮೆಂಟ್ ಅಂತ ಕರಿತೀವಿ. ಅಂದ್ರೆ ಡ್ಯುಯಲ್ ಗೌರ್ಮೆಂಟ್ ಅಂದ್ರೆ ದ್ವಿ ಸರ್ಕಾರ ಪದ್ಧತಿ. ಇನ್ ದಿಸ್ ವೇ ದ ಬ್ರಿಟಿಷ್ ಗೇನ್ ಪೊಲಿಟಿಕಲ್ ಕಂಟ್ರೋಲ್ ಓವರ್ ಇಂಡಿಯಾ, ಪ್ರೊಟೆಕ್ಟ್ ದೇರ್ ಬಿಸಿನೆಸ್ ಇಂಟ್ರೆಸ್ಟ್. ಈಗ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪಿಸಿದರು. ಅಂದ್ರೆ ಬ್ರಿಟಿಷರು ಬರೀ ಭಾರತಕ್ಕೆ ಎದಕ್ಕೆ ಬಂದಿದ್ರು? ವ್ಯಾಪಾರಕ್ಕಾಗಿ ಬಂದಿದ್ರ. ಬಟ್ ನಮ್ಮ ಭಾರತದಲ್ಲಿರುವ ಅಸ್ಥಿರತೆಯನ್ನು ನೋಡಿ ಸ್ಟ್ಯಾಬಿಲಿಟಿ ಇರಲಿಲ್ಲ, ರಾಜರ ನಡುವೆ ಒಂದಕ್ಕೊಂದು ಒಪ್ಪಂದ ಇರಲಿಲ್ಲ, ಅಂದ್ರೆ ಏಕತೆ ಇರಲಿಲ್ಲ. ಅದನ್ನೆಲ್ಲ ನೋಡಿ ಬ್ರಿಟಿಷರು ಏನ್ ಮಾಡ್ತಾರ? ಭಾರತದ ಮೇಲೆ ತನ್ನ ಆಡಳಿತವನ್ನ ಸ್ಥಾಪನೆ ಮಾಡಬಹುದು, ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಿ ಆ ಭಾರತವನ್ನ ಏನ್ ಮಾಡ್ಬೋದು? ತನ್ನ ಕಂಟ್ರೋಲ್ ತರಬಹುದು ಅಂತ ಆತವ್ರಗ ನಂಬಿಕೆ ಬಂದ ಮೇಲೆ ಆಟೋಮೆಟಿಕ್ಲಿ ಏನ್ ಮಾಡಿದವ್ರ? ಪೂರ್ತಿ ಭಾರತವನ್ನ ತನ್ನ ಕಂಟ್ರೋಲ್ ತಗೊಳಂದ್ರವ್ರು. ಯಾರ? ಬ್ರಿಟಿಷರ್. ಅದ್ರೊಳಗ ಬ್ಯಾಟಲ್ ಆಫ್ ಪ್ಲಾಸಿ ಮತ್ತು ಬ್ಯಾಟಲ್ ಆಫ್ ಬಕ್ಸಾರ ಮೇನ್ ಇಂಪಾರ್ಟೆಂಟ್. ಇದ್ರ ಮೂಲಕನ ಬ್ರಿಟಿಷರ್ ಏನ್ ಮಾಡ್ತಾರ? ಪೂರ್ತಿ ಬೆಂಗಾಲ್ ಒಳಗ ಏನ್ ಮಾಡ್ತಾರ? ತನ್ನ ಆಡಳಿತವನ್ನ ನಿರ್ಮಾಣ ಮಾಡ್ತಾರ. ನೋ ದಿಸ್ 1600 ದ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ಇಂಗ್ಲೆಂಡ್. 1600 ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇಂಗ್ಲೆಂಡ್ ಒಳಗೆ ಸ್ಥಾಪನೆ ಆಕೈತಿ. ನೆನಪಿಟ್ಕೋರೆ. 1602 1602 ದ ಡಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್. 1602 ಒಳಗೆ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಕೈತಿ. 1617 ದ ಮೊಘಲ್ ಎಂಪರರ್ ಜಹಾಂಗೀರ್ issued a royal charter allowing the British to conduct trade in Surat on the west coast and in Hooghly on the east coast. ಇಲ್ಲಿ 1617ರಲ್ಲಿ ಮೊಘಲ್ ಚಕ್ರವರ್ತಿ ಜಹಾಂಗೀರ್ ಈಸ್ಟ್ ಇಂಡಿಯಾ ಕಂಪನಿಗ ಪಶ್ಚಿಮ ಕರಾವಳಿಯ ಸೂರತ್ನಲ್ಲಿ ಹಾಗೂ ಪೂರ್ವ ಕರಾವಳಿಯ ಹುಗ್ನಿಯಲ್ಲಿ ವ್ಯಾಪಾರ ಮಾಡಲು ಅನುಮತಿ ನೀಡ್ತಾನೆ. ಸೂರತ್ ಹೋಗು ಮಾಡ್ಬೋದಾ. ನೆಕ್ಸ್ಟ್ ಪೂರ್ವ ಮತ್ತ ಪಶ್ಚಿಮ ಕರಾವಳಿಯಲ್ಲೂ ಅವ್ರಿಗೆ ಏನ್ ಮಾಡ್ತಾರ? ವ್ಯಾಪಾರ ಮಾಡಲು ಜಹಾಂಗೀರ್ ಅವ್ರಿಗೆ ಅನುಮತಿಯನ್ನು ನೀಡ್ತಾನೆ. 1628 ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್ಡ್. 1628 ಒಳಗೆ ಪೋರ್ಚುಗೀಸ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಕೈತಿ. 1639 ದ ಇಂಗ್ಲಿಷ್ ಎಸ್ಟಾಬ್ಲಿಷ್ ದೇರ್ ಫಸ್ಟ್ ವೇರ್ ಹೌಸ್ ಇನ್ ಸೂರತ್. 1639 ಈ ಬ್ರಿಟಿಷರು ತನ್ನ ಫಸ್ಟ್ ವೇರ್ ಹೌಸ್ ಅಂದ್ರೆ ಕಂಪನಿ ಅನ್ನ ಎಲ್ಲಿ ಸ್ಟಾರ್ಟ್ ಮಾಡ್ತಾರ? ಸೂರತ್ ಒಳಗೆ ಸ್ಟಾರ್ಟ್ ಮಾಡ್ತಾರೆ. 1664 1664 ದ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ವಾಸ್ ಎಸ್ಟಾಬ್ಲಿಷ್. 1664 ಒಳಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಟಾರ್ಟ್ ಆಕೈತಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇವತ್ತಿಗೆ ಏನಕ್ಕೈತಿ ನಿಮ್ದ ಈ 1ನೇ ಪಾಠ ದ ಅಡ್ವೆಂಚರ್ ಆಫ್ ಯುರೋಪಿಯನ್ಸ್ ಟು ಇಂಡಿಯಾ ಏನಕ್ಕೈತಿ? ಫಿನಿಶ್ ಆಕೈತಿ. ನಿಮ್ಗೆ ಏನಾರ ಡೌಟ್ ಇದ್ದಂದ್ರು ನೀವು ಕಮೆಂಟ್ ಮಾಡ್ಬೋದು. ಮತ್ತು ಏನಾರ ಅಭಿಪ್ರಾಯ ಇದ್ದರೂ ಕಮೆಂಟ್ ಮಾಡಿ ನಂಗೆ ತಿಳಿಸ್ಬೋದು. ಹೀಗೆ ನಿಮ್ಮ
ಮೊದಲನೇ ಚಾಪ್ಟರ್ ಏನಕ್ಕೈತಿ ಫಿನಿಶ್ ಆಕೈತಿ. ಈಗ ಮತ್ತು ಮುಂದಿನ ವಿಡಿಯೋದಾಗ ಏನು ಮಾಡೋಣ, ನೆಕ್ಸ್ಟ್ ಚಾಪ್ಟರನ್ನು ಕಲ್ಕೊಂಡು. ಥ್ಯಾಂಕ್ ಯು.